ಕಳೆದ ಒಂದು ವಾರದಿಂದ ಈ ಮಧ್ಯವರ್ಜನ ಶಿಬಿರ ಬಹಳ ಯಶಸ್ವಿಯಾಗಿ ನಡೆದಿದೆ. ಪ್ರಾರಂಭದ ಹಂತದಲ್ಲಿ ಈ ವ್ಯಸನಿಗಳನ್ನು ಬಿಡಿಸುವುದು ತುಂಬಾ ಕಷ್ಟದ ಕೆಲಸ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಹೇಳ್ತಾರೆ, ಈ ಕಾರ್ಯಕ್ರಮ ನದಿಯ ವಿರುದ್ಧ ಈಜಾಡುವ ಕೆಲಸ. ನದಿಯ ಜೊತೆಗೆ ಈಜಾಡಲಿಕ್ಕೆ ತುಂಬಾ ಈಸಿ, ಒಟ್ಟಿಗೆ ಹೋಗ್ಲಿಕ್ಕಾಗುತ್ತೆ. ಇದು ನದಿಯ ವಿರುದ್ಧ ಈಜಾಡುವಂತ ಕೆಲಸ, ಹಾಗಾಗಿ ತುಂಬಾ ಕಷ್ಟ ಇದೆ. ಆದರೆ ಕಳೆದ 35 ವರ್ಷದಿಂದ ಪೂಜ್ಯರ ಹೆಗಡೆಯವರ ಮತ್ತು ಶಮ್ಮನವರ ಆಶೀರ್ವಾದದಿಂದ ಇವತ್ತು 2061 ಶಿಬಿರಗಳು ನಡೆದು 1.5 ಲಕ್ಷ ಮಂದಿ ಕುಡಿತ ಬಿಟ್ಟು ಹೊಸ ಜೀವನವನ್ನ ಮಾಡ್ತಾ ಇದ್ದಾರೆ. ನಮ್ಮ ನವಜೀವನ ಸಮಿತಿಯ ಸದಸ್ಯರು ಇಲ್ಲಿದ್ದಾರೆ, ನಾಗೇಶ್ ಇದ್ದಾರೆ ಮತ್ತು ಎಲ್ಲ ಸ್ವಯಂ ಸೇವಕರಾಗಿ ಅವರು ಕೆಲಸ ಮಾಡ್ತಾ, ಆನಂದರು ಅವರ ಟೀಮು, ಸಂತೋಷರು, ಇವರೆಲ್ಲ ಅವಿರತ ಶ್ರಮ ಪಡ್ತಾ ಇದ್ದಾರೆ. ಮುಖ್ಯವಾಗಿ ಈ ರೀತಿಯ ಅನೇಕ ಜನರು, ಮಹಾಬಲೇಶ್ವರಿ ಇರ್ಬೋದು, ನಮ್ಮ ಅನೇಕ ಮಂಜುನಾಥ್ ಇರ್ಬೋದು, ಅನೇಕ ಜನರು ಇವತ್ತು ಕುರಿತ ಬಿಟ್ಟು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಮುಖ್ಯವಾಗಿ ಇವತ್ತು ಕುಟುಂಬ ದಿನ ಕಾರ್ಯಕ್ರಮ. ಇಲ್ಲಿ ಭಟ್ರು ಗಂಡ ಹೆಂಡತಿ ಕೂತಿದ್ದಾರೆ, ಆದರೆ ಅಧ್ಯಕ್ಷರ ಹೆಂಡತಿ ಬರಲಿಲ್ಲ, ರಾಮಚಂದ್ರ ಸರ್ ಹೆಂಡತಿ ಬರಲಿಲ್ಲ, ನಮ್ಮ ಪ್ರಭಾಕರ್ ಸರ್ ಹೆಂಡತಿ ಬರಲಿಲ್ಲ. ನಾವೆಲ್ಲ ಬೇರೆ ಊರಿಂದ ಬಂದಿದ್ದೇವೆ. ಕೆಳಗಡೆ ನೀವು ಗಂಡ ಹೆಂಡತಿ ಕೂತಿದ್ದೀರಿ, ತಾಯಿ ಮಗ ಕೂತಿದ್ದೀರಿ, ಕುಟುಂಬಸ್ಥರಾಗಿ ನೀವು ಕೆಳಗೆ ಕೂತಿದ್ದೀರಿ. ನಾವು ಯಾರೋ ಸಂಬಂಧ ಇಲ್ಲದವರು ಮೇಲಿದ್ದೇವೆ. ಒಂದು ವಾರ ವ್ಯವಸ್ಥೆಯನ್ನ ಮಾಡಿ ನಿಮ್ಮನ್ನು ಪರಿವರ್ತನೆಗೊಳಿಸಿದ್ದೇವೆ. ಇವತ್ತು ಕೆಳಗಿನ ಕುಟುಂಬ ಮತ್ತು ಈ ಧರ್ಮಸ್ಥಳದ ಕುಟುಂಬ ಒಂದಾಗುವ ದಿನ ಕುಟುಂಬ ದಿನ ಕಾರ್ಯಕ್ರಮ. ಯಾವತ್ತು ನೀವು ಧರ್ಮಸ್ಥಳದ ಕುಟುಂಬಕ್ಕೆ ಸೇರ್ತೀರೋ ಆ ನಂತರ ನಿಮಗೆ ಯಾವ ಕಷ್ಟವೂ ಬರುವುದಿಲ್ಲ, ಯಾವ ದೋಷವೂ ಬರುವುದಿಲ್ಲ, ಯಾವುದೂ ಬರುವುದಿಲ್ಲ. ಆದ್ರೆ ಒಂದು ಕಂಡೀಷನ್, ನೀವು ಪಾನ ಮುಕ್ತ ಜೀವನವನ್ನ ಬಹಳ ಶಿಸ್ತಾಗಿ ನಿರ್ವಹಣೆ ಮಾಡಬೇಕು. ಯಾರು ಸಂಪೂರ್ಣ ಕುಡಿತ ಬಿಟ್ಟು ಜೀವನ ಮಾಡ್ತಾನೋ, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ, ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರ, ಮಂಜುನಾಥ ಸ್ವಾಮಿಯ, ಇಲ್ಲಿಯ ಸೀತಾಮಾತೆ ಶ್ರೀ ರಾಮಚಂದ್ರ ದೇವರ ಆಶೀರ್ವಾದ ಶಾಶ್ವತವಾಗಿರುತ್ತದೆ. ಅವರ ದಾಂಪತ್ಯ ಜೀವನ ಹೇಗಿತ್ತು ಅದೇ ರೀತಿ ನಿಮ್ಮ ಜೀವನವಾಗಲಿಕ್ಕೆ ಈ ಕುಟುಂಬದಿಂದ ಕಾರಣ ಆಗಲಿ, ಈ ಶಿಬಿರ ಕಾರಣ ಆಗಲಿ ಅಂತ ನಾನು ವಿನಂತಿಸುತ್ತಾ, ಎಲ್ಲರಿಗೂ ಯಾರು ಶ್ರಮ ಪಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸಿ ಕುಟುಂಬ ದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮಗೆ ಶಿಬಿರಾರ್ಥಿಗಳು ಸಂಖ್ಯೆ ಮುಖ್ಯ ಅಲ್ಲ. ಇವತ್ತು 100 ಜನರು ಸೇರಿಸಿ ಶಿಬಿರ ಮಾಡಬಹುದು, ಜಾತ್ರೆ ತರ ಶಿಬಿರ ಮಾಡಿದ್ದು ಕೂಡ ಇದೆ. 150 ಜನರು ಕೂಡ ಶಿಬಿರಕ್ಕೆ ಸೇರಿಸಿ ಕುಡಿತ ಬಿಡಿಸಂತ ವ್ಯವಸ್ಥೆ ಇದೆ. ಆದ್ರೆ ಇಲ್ಲಿ ಒಂದು ಸೀಮಿತವಾಗಿ ನಾವೊಂದು 50-60 ಜನರ ಟಾರ್ಗೆಟ್ ಇಟ್ಕೊಂಡಿದ್ದೆವು. ನಮಗೆ ಒಂದು 40 ಜನ ಬಂದ್ರು, ಅದರಲ್ಲಿ ಒಂದು 2-3 ಜನರನ್ನ ನಾವು ಡಿಸ್ಚಾರ್ಜ್ ಮಾಡುವಂತ ಕೆಲಸ ಆಯ್ತು. 30-37 ಜನ ಉಳ್ಕೊಳ್ಳುವಂತ ವ್ಯವಸ್ಥೆ ಆಯ್ತು. ಅದರಲ್ಲೂ ಒಂದು 4 ಜನ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ರು, ಅವರನ್ನ ಮನೆ ಕಳಿಸಿ ಆಸ್ಪತ್ರೆಗೆ ಕಳಿಸುವಂತ ಪರಿಸ್ಥಿತಿ ಇತ್ತು. ಆದ್ರೂ ಈ ಊರಿನವರು, ನಮ್ಮ ನವಜೀವನ ಸಮಿತಿಯವರು ಎಲ್ಲರ ಸಹಕಾರದೊಂದಿಗೆ ಅವರನ್ನು ಕೂಡ 100ಕ್ಕೆ 100 ಪರಿವರ್ತನೆಗೊಳಿಸುವಂತ ವ್ಯವಸ್ಥೆ ಇಲ್ಲಿಯ ಭೂತನಾಥೇಶ್ವರ ದೇವರ ಆಶೀರ್ವಾದದಿಂದ, ಸೀತಾರಾಮಚಂದ್ರ ದೇವರ ಆಶೀರ್ವಾದದಿಂದ, ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಕಾರಣ ಆಗಿದೆ. ನಿನ್ನೆ ನಾವು ಮಂಗಳೋತ್ಸವ, ಮಂಗಳ ಆರತಿಯನ್ನ ಮಾಡ್ತಾ ಇರಬೇಕಿದ್ರೆ ದೇವರ ಮೇಲೆ ಇದ್ದಂತ ಆ ಹೂ ಕೆಳಗೆ ಬಿದ್ದು ಪ್ರಸಾದವಾಗಿ ನಮ್ಗೆ ಸಿಕ್ತು. ಇದಕ್ಕಿಂತ ದೊಡ್ಡ ಭಾಗ್ಯ, ಇದಕ್ಕಿಂತ ದೊಡ್ಡ ಪುಣ್ಯ, ಈ ಶಕ್ತಿ ಇಲ್ಲಿದೆ. ನೀವು ಪರಿವರ್ತನೆ ಆಗುವಂತ ಸ್ಥಳ ಇದೊಂದು ಬಹಳ ಅದ್ಭುತವಾದ ಸ್ಥಳದಲ್ಲಿ ನೀವೆಲ್ಲ ಸೇರಿದ್ದೀರಿ. ಇಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಜನ ಶಿಬಿರಾರ್ಥಿಗಳು ಇದ್ರೂ ಕೂಡ ನಾವು ಪ್ರತಿ ದಿವಸ ಇಲ್ಲಿ 1 ತಿಂಗಳ ಹಿಂದೆ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ನೋಟಿಸ್ ಮಾಡಿದ್ದೇವೆ, ಕಾರ್ಯಕ್ರಮ ಯಾವ ತರ ಇರಬೇಕು ಅಂತ. ಎಲ್ಲ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ನಡೆದಿದೆ. ಯೋಗ, ಧ್ಯಾನ, ಪ್ರಾರ್ಥನೆ, ಗುಂಪು ಸಲಹೆ, ಗಣ್ಯರಿಂದ ಮಾಹಿತಿ, ಆಟೋಟ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ ಎಲ್ಲವೂ ಬಹಳ ಅದ್ಭುತವಾಗಿ ಇಲ್ಲಿ ನಡೆದಿದೆ. ನಮ್ಮ ನರಸಿಂಹ ಅವರು ಬಹಳ ವಿಡಿಯೋ ಬಹಳ ಚೆನ್ನಾಗಿ ಮಾಡಿ ಒಂದೊಂದು ಕ್ಲಿಪ್ ಅನ್ನ ಎಲ್ ಮಾಡ್ತಾ ಇದ್ರು, ಯೂಟ್ಯೂಬ್ಗೆ ಹಾಕ್ತಾ ಇದ್ರು, ನಾವು ಅದನ್ನು ಕಳಿಸ್ತಾ ಇದ್ದೆವು. ವಿಶೇಷವಾಗಿ ನಮ್ಮ ಹೆಡ್ ಆಫೀಸ್ ಇಂದ ಕೂಡ ಈ ಶಿಬಿರ ಬಹಳ ಅದ್ಭುತವಾಗಿ ನಡೀತಾ ಇದೆ ಅನ್ನುವಂಥ ಪ್ರಶಂಸೆ ಕೂಡ ಬಂದಿದೆ. ಇಲ್ಲಿ ನಮ್ಮ ಅಧ್ಯಕ್ಷರು ಇದ್ದಾರೆ, ಉಪ ಗೌರವಾಧ್ಯಕ್ಷರಿದ್ದಾರೆ, ನಮ್ಮ ಯೋಜನಾಧಿಕಾರಿ ಇದ್ದಾರೆ, ನಮ್ಮ ಮೇಲ್ವಿಚಾರಕರಿದ್ದಾರೆ, ನಮ್ಮ ಈ ಭಟ್ರು, ಇವರು ದಂಪತಿಗಳು, ಅವರು ಪ್ರತಿ ದಿವಸ ಇಲ್ಲೇ ಬರ್ತಾ ಇದ್ರು. ಬರಬೇಕು ಅಂತ ನಾವೇನು ಕಂಪಲ್ಸರಿ ಬನ್ನಿ ಅಂತ ಕರೀಲಿಲ್ಲ. ಇಲ್ಲಿದ್ದ ಹೆಣ್ಮಕ್ಳು, ಸೇವಾ ಪ್ರತಿನಿಧಿಗಳು, ಇಲ್ಲಿದ್ದ ನವಜೀವನ ಸಮಿತಿ ಸದಸ್ಯರು, ಅವರ ಮನೆಯವರು ಎಲ್ಲರೂ ಮನೆ ಬಿಟ್ಟು ರಾತ್ರಿ ಹಗಲು ಪಾಪ ನವಜೀವನ ಸಮಿತಿಯವರು ಎದ್ದು ನಿಲ್ಲಿ, ಅಲ್ಲಿ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಿ. ಇವ್ರು ನೋಡಿ ಅನಂದ್ರೆ ಇವರ ಟೀಮು 8 ದಿವಸ ಇಲ್ಲೇ ಇದ್ದು ರಾತ್ರಿ 4-5 ದಿವಸ ನಿದ್ದೆ ಮಾಡಲಿಲ್ಲ ಅವರು. ಒಂದು ಹೆಣ್ಮಕ್ಳು ತಿರುಗಿ ನೋಡಿ, ಅಲ್ಲಿ ನೋಡಿ
ಅವರು ಒಂದು 10 ಜನ ಇಲ್ಲಿ ನಿದ್ದೆ ಮಾಡಲಿಲ್ಲ. ಯಾರು ನೀವು ಸೇರಿಸಿದ್ದರೂ ಅವರನ್ನ ರಾತ್ರಿ ಹೊತ್ತು ಕಾಯ್ತಾ ಇದ್ರು. ಇವರು ಕುಡಿತ ಬಿಟ್ಟ ತಕ್ಷಣ ಮಾನಸಿಕ ಭ್ರಮೆಗೊಳಪಟ್ಟು ಒಂಥರ ಆಸೆ ಆಗುತ್ತೆ. ಕುಡಿತ ಬಿಟ್ಟ ತಕ್ಷಣ ಬೇಕು ಬೇಕು ಅನ್ಸುತ್ತೆ. ಒಂಥರ ಕ್ರೇವಿಂಗ್ ಬಂದು ಅಡ್ಡಾಡೋದು, ಓಡಾಡೋದು, ಏನೇನ್ ಮಾತಾಡೋದು, ಕೆಟ್ಟ ಶಬ್ದ ಮಾತಾಡೋದು, ನಿದ್ದೆ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಓಕೆ, ಅವರಿಗೆ ನಾನು ಸ್ಪೆಷಲ್ ಆಗಿ ಅದನ್ನು ಸಲ್ಲಿಸ್ತಾ. ಇದನ್ನು ಯಾಕೆ ನಾನು ಪ್ರಾರಂಭದಲ್ಲಿ ಸಬ್ಜೆಕ್ಟ್ ಎಲ್ಲ ಮಾತಾಡುವ ಸಬ್ಜೆಕ್ಟ್ ಎಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಶಿಬಿರದಲ್ಲಿ ನಮ್ಮ ಸಮಿತಿಯವರು, ಊರಿನವರು, ಯೋಜನೆ ಕಾರ್ಯಕರ್ತರು, ನವಜೀವನ ಸದಸ್ಯರು 100ಕ್ಕೆ 100 ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಮನೆಯ ಮಹಿಳೆಯರು ಸಪೋರ್ಟ್ ಮಾಡಲಿಲ್ಲ. ಒಬ್ಬರು 8 ದಿವಸ ಬಂದ್ರೆ ಸಾಕ, ಇಬ್ಬರು 7 ದಿವಸ ಬಂದ್ರೆ ಸಾಕ. ಇವತ್ತು 5 ಜನರ ಮನೆಯಿಂದ ಬರ್ಲಿಲ್ಲ ಅಂತ ಹೇಳಿದ್ರೆ ನಾನು ಏನು ಯೋಚನೆ ಮಾಡಬೇಕು? ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿಗೆ ನೀವು ಇಂಪಾರ್ಟೆಂಟ್ ಅಲ್ಲ. ಎಷ್ಟು ಹೆಣ್ಮಕ್ಳು ಹೇಳ್ತಾರೆ, ಸರ್ ನನ್ನ ಗಂಡ ಸುಧಾರಿಸೋದಿಲ್ಲ. ನಾನು ಎಷ್ಟು ಪ್ರಯತ್ನ ಮಾಡಿದ್ದೇನೆ ಸರ್ ಗೊತ್ತಾ ನಿಮಗೆ? ಇನ್ನು ಆಸ್ಪತ್ರೆಗೆ ಹಾಕಿದ್ದೇನೆ, ಅಲ್ಲ ಹಾಕಿದ್ದೇನೆ, ಕಾಯ್ದೆ ಕಟ್ಟಿಸಿದ್ದೇನೆ, ವಾರ್ನಿಂಗ್ ಮಾಡಿಸಿದ್ದೇನೆ, ಪ್ರಸಾದ ಹಾಕಿದ್ದೇನೆ, ಮದ್ದು ಮಾಡ್ತಿದ್ದೇನೆ, ಎಷ್ಟೋ ಸಾವಿರ ಖರ್ಚು ಮಾಡಿದ್ದೇನೆ. ನನ್ನ ಗಂಡ ಸರಿಯಾಗಲಿಲ್ಲ. ಇನ್ನು 8 ದಿವಸದ ನಿಮಿಷಗಳಲ್ಲಿ ಸರಿ ಆಗ್ತಾನೆ ಎನ್ನುವ ನಂಬಿಕೆ ನನಗಿಲ್ಲ. ಹೆಣ್ಮಕ್ಳಿಗೆ ನಂಬಿಕೆ ಕಳ್ಕೊಂಡು, ಆ ನಂಬಿಕೆ ಕಳ್ಕೊಳ್ಳೋದಿಕ್ಕಿದ್ರೆ ನೀವೆಷ್ಟು ತೊಂದರೆ ಮಾಡಿದ್ದೀರಿ ಅಂತ ಒಂದು ಕ್ಷಣ ಯೋಚನೆ ಮಾಡಿ. ನಂದಕುಮಾರ್, ವಿದ್ಯಾಧರ, ಫಿಲೋಮಿನ ಸಿಸ್ಟರ್, ನಾವೆಲ್ಲ ನಿಮ್ಮನ್ನ ನೋಡಿದ್ದು ಈ 8 ದಿವಸ ಮಾತ್ರ ನೆನ್ಪಿಟ್ಕೊಳ್ಳಿ. ಇವರೆಲ್ಲ ಮದುವೆ ಆದ ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದಾರೆ. ನಿಮ್ಮ ಎಲ್ಲ ವಿಚಾರ ಗೊತ್ತಿರೋದು ಹೆಂಡತಿಗೆ. ನನ್ಗೆ ಗೊತ್ತಿಲ್ಲ, ನಂದಕುಮಾರ್ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ನೀವು ಎಷ್ಟು ಒಳ್ಳೆಯವರು, ನೀವೆಷ್ಟು ಕೆಟ್ಟವರು ಎಂಬುದು ಅವ್ರಿಗೆ ಮಾತ್ರ ಗೊತ್ತಿಲ್ಲ. ಹಾಗಾಗಿ ನಾನು ಶಿಬಿರಾರ್ಥಿಗಳಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಿಮ್ಮ ಮನೆಯವರಿಗೆ ನಂಬಿಕೆ ಇಲ್ಲದೇ ಇರ್ಬೋದು, ಅವ್ರ ಮುಖ ನೋಡಿದಾಗಲೇ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ಮುಖದಲ್ಲಿ ನಗು ಇಲ್ಲ, ನಿಮ್ಮ ಮೇಲೆ ವಿಶ್ವಾಸ ಇಲ್ಲ. ಆದ್ರೆ ನಿಮ್ಮೆಲ್ಲರನ್ನ ಯಾರು ನಂಬಿದ್ದಾರೆ ಗೊತ್ತಾ? ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ನಂಬಿದ್ದಾರೆ. ನೀವೆಲ್ಲರೂ ಕುಡಿತ ಬಿಟ್ಟು ನಾಡಿದ್ದು 11ನೇ ತಾರೀಕಿಗೆ ಧರ್ಮಸ್ಥಳಕ್ಕೆ ಬರಬೇಕು. 12ನೇ ತಾರೀಕಿಗೆ ನೀವು ಶತದಿನೋತ್ಸವ ಕಾರ್ಯಕ್ರಮದಲ್ಲಿ ನಿಮಗೊಂದು ಬ್ಯಾಜ್ ಅನ್ನು ಕೊಡಬೇಕು ಅಂತ ಪೂಜ್ಯರು ಡೇಟ್ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಕುಡಿತಾ ಬಿಡ್ತೀರಿ ಅನ್ನುವಂತ ನಂಬಿಕೆ ಧರ್ಮಸ್ಥಳದ ವೀರೇಂದ್ರರು ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಈ ನಂಬಿಕೆಗೆ ಯಾವತ್ತೂ ಮೋಸ ಮಾಡಬಾರದು. ಈ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಪದಾಧಿಕಾರಿಗಳು, ನಾವೆಲ್ಲ ಯಾರು ಶ್ರಮ ಪಟ್ಟಿದ್ದೇವೋ ರಾತ್ರಿಯಲ್ಲೂ ನಿಮ್ಮ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ. ಹಾಗಾಗಿ ನೀವೆಲ್ಲರೂ ಕೂಡ ಆ ನಂಬಿಕೆಯನ್ನು ಉಳಿಸಿ, ಇದುವರೆಗೆ ಆದ ತಪ್ಪನ್ನ ಬಿಟ್ಟು ಎಲ್ಲ ಒಳ್ಳೆಯ ವಿಚಾರಗಳನ್ನು ನೀವು ರೂಢಿಸಿಕೊಡಬೇಕು ಅಂತ ದೇವರು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾಗಾಗಿ ದಯವಿಟ್ಟು ನೀವು ಎಲ್ಲರೂ 100ಕ್ಕೆ 100 ಕೊಡ್ತಾ ಬಿಡ್ತೀರಾ? ಶಿಬಿರಾರ್ಥಿಗಳಿಗೆ ಪಕ್ಕ ಕೈ ಎತ್ತಿ ಮತ್ತೆ. ಕೈ ಕೆಳಗೆ ಹಾಕಿಬಿಡಿ. ಓಕೆ, ವೆರಿ ಗುಡ್. ನಂಬಬಹುದಾ? ಹೌದಾ? ಓಕೆ, ನೀವೆಲ್ಲ ಮಾತು ಕೊಟ್ಟಿದ್ದೀರಿ. ಹಾಗಾಗಿ ಈ ದೀಪವನ್ನು ಉದ್ದೀಪನ ಮಾಡ್ತೇವೆ. ಧರ್ಮಸ್ಥಳದ ಜ್ಯೋತಿ ಯಾವ ರೀತಿ ಬೆಳಗುತ್ತೋ ಅದೇ ರೀತಿ ನಿಮ್ಮ ಮನೆಯಿಂದ ದುಶ್ಚಟ ದೂರ ಆಗಿ ನಂದಾದೀಪ ಬೆಳಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈಗ ನಾವು ದೀಪವನ್ನು ಉದ್ದೀಪನ ಮಾಡೋಣ. ಎಲ್ಲರೂ ಎದ್ದು ನಿಂತು ಆ ದೇವರನ್ನು ಪ್ರಾರ್ಥನೆ ಮಾಡೋಣ. ಸೀತಾರಾಮಚಂದ್ರ ದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಈ ಕುಟುಂಬ ದಿನ ಕಾರ್ಯಕ್ರಮವನ್ನು ಉದ್ದೀಪನ ಮಾಡಿ. गिरिजा शंकर
ಗಂಡನ ಪಾದ ಪೂಜೆ ಮಾಡಬೇಕಮ್ಮ ನಿನ್ನ ಗಂಡಗಿಂತ ಮಿಗಿಲಾದ ದೇವಾರಿ ನಿಲ್ಲಮ್ಮ. ಓ ಗಂಡಗಿಂತ ಮಿಗಿಲಾದ ದೇವಾರಿ ನಿಲ್ಲಮ್ಮ. ಓ ನೋಡಿ, ಎಲ್ಲೊಬ್ರು ತಾಯಿ ಪಾಪ ಭಾವುಕರಾಗಿದ್ದಾರೆ. ಮಗನ ಹೌದು ಕಣ್ಣೀರಾಗ್ತಾ ಇದ್ದಾರೆ ಅವರು ಪಾಪ. ಈ ಮಗ ನನ್ನನ್ನು ಅಪ್ಪಿಕೊಳ್ಳದೆ ಎಷ್ಟು ವರ್ಷ ಆಯ್ತಾ ಏನು, ಒಂದು ದಿವಸನೂ ಪ್ರೀತಿಯಿಂದ ಅಮ್ಮ ಅಂತ ಕರೀಲಿಲ್ಲ. ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಸಂಜೆ ಮನೆಗೆ ಬರಲಿಲ್ಲ. ಕಣ್ಣೀರಾಗ್ತಾರೆ ಪಾಪ, ಅಳ್ತಾರೆ ಅವರು. ಊಟ ಮಾಡಿದ್ರಂತ ಒಂದು ದಿವಸ ಕೇಳಿಲ್ಲ ಮಗ. ಹೆಂಡತಿ ಊಟ ಬಡಿಸಿಕೊಟ್ಟಾಗ ಎಷ್ಟೋ ಗಂಡ್ಮಕ್ಳು ತೆಗೆದು ಬಿಸಾಕಿದ್ದಾರೆ, ಸಂಶಯ ಪಟ್ಟಿದ್ದಾರೆ, ಕೆಟ್ಟ ಕೆಟ್ಟ ಶಬ್ದಗಳಿಂದ ಮಾತಾಡಿದ್ದಾರೆ. ಯಾರ್ಯಾರಿಗೂ ಕಟ್ಟಿ ಕೊಡೋ ದಿವಸ ಆಡ್ತಾರೆ ಪಾಪ ಎಲ್ಲ ಹೆಣ್ಮಕ್ಳು. ನಾನೇನು ಮ್ಯಾಜಿಕ್ ಮಾಡಲಿಲ್ಲ ಅಂತ ಗಂಡ ಇವತ್ತು ನನ್ನನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಅನ್ನೋದು ಖುಷಿ ಆಗ್ತದೆ. ಅಂತ ನನ್ನ ಮಗ ಇವತ್ತು ಅಮ್ಮ ಅಂತ ನನ್ನನ್ನು ಹತ್ರ ಮಾಡಿ ಅಪ್ಪಿಕೊಂಡಲ್ಲ ಅಂತ ಒಂಥರ ಖುಷಿ ಆಯ್ತು ಅವಳಿಗೆ. ನಿಜವಾದ ಸುಖ ಎಲ್ಲಿದೆ? ವೈನ್ ಶಾಪ್ ಅಲ್ಲಿ, ಬಾರಲ್ಲಿ, ಬಾಟ್ಲಲ್ಲಿ ಇಲ್ಲ. ದಯವಿಟ್ಟು ಸುಖ ಬೇರೆ ಇಲ್ಲ ನೋಡಿ. ಬಿಡಬೇಡಿ, ಅಪ್ಪಿಕೊಳ್ಳಿ. ನಾವು ಒಂದು ದಿವಸ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಗೊತ್ತಿಲ್ಲ. ಒಂದು ಕ್ಷಣ ಈ ಅಪ್ಪುಗೆಗೆ ಎಷ್ಟು ಶಕ್ತಿ ಇದೆ ನೋಡಿ. ನಮ್ಮ ಮನಸ್ಸು ಕರಗಿ ಕಣ್ಣೀರು ಬರುವಂತ ವ್ಯವಸ್ಥೆ ಆಯ್ತು. ಈ ಪ್ರೀತಿಯನ್ನ ನಾವು ಒಂದು ದಿವಸ ಯೋಚನೆ ಮಾಡಲಿಲ್ಲ. ಎಷ್ಟು ಪ್ರೀತಿ ಮಾಡುವಂತಹ ಹೆಂಡತಿ ಇದ್ದಾಳೆ, ಎಷ್ಟು ಪ್ರೀತಿ ಮಾಡುವಂತಹ ತಾಯಿ ಇದ್ದಾಳೆ, ಎಷ್ಟು ಪ್ರೀತಿ ಮಾಡುವಂತಹ ಕುಟುಂಬ ಇದೆ. ಈ ಕುಟುಂಬವನ್ನ ನಾನು ಕುಡಿತದಿಂದ ದೂರ ಮಾಡಿದ್ದೇನೆ. ಹಾಗಾಗಿ ಈ ಹೆಣ್ಮಕ್ಳು ಎಷ್ಟು ಹಿಂಸೆ ಪಟ್ಟಿದ್ದಾರೆ ಗೊತ್ತಿಲ್ಲ. ನಿಮ್ಮ ಮೇಲೆ ನಂಬಿಕೆ ಬರದೇ ಇರಲಿಕ್ಕೆ ಕಾರಣ ನಾನೀಗ ಹೇಳಿದ ಎಲ್ಲ ದುರ್ಘಟನೆಗಳು. ನೀವು ಮಾಡಿದಂಥ ಕೆಟ್ಟ ವಿಚಾರ, ನೀವು ಮಾತಾಡಿದ ರೀತಿ ಇರ್ಬೋದು, ನೀವು ಆಡಿದಂತಹ ಮಾತುಗಳಿರ್ಬೋದು, ನಿಮ್ಮ ನಡತೆ ಇರ್ಬೋದು, ದುಶ್ಚಟದಿಂದ ಏನೆಲ್ಲ ನೀವು ಸಂಶಯ ಪಟ್ಟಿದ್ದೀರೋ, ಕೆಟ್ಟ ಕೆಲಸ ಮಾಡಿದ್ದೀರೋ, ಅದೆಲ್ಲವೂ ಕೂಡ ಈ ಹೆಣ್ಣು ಮಕ್ಕಳ ಮನಸ್ಸನ್ನು ನುಚ್ಚು ನೂರು ಮಾಡುವಂತ ಕೆಲಸ ಮಾಡಿದೆ. ಅದು ಪುನಃ ಸಿಗಬೇಕಿದ್ರೆ ನೀವು ಬಹಳ ಪ್ರೀತಿಯಿಂದ ಈ ತಾಯಿಯನ್ನು ನೋಡ್ಕೊಳ್ಬೇಕು, ಈ ಮಡದಿಯನ್ನು ನೋಡ್ಕೊಳ್ಬೇಕು, ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಬೇಕು. ಆಗ ಮಾತ್ರ ಈ ಕುಟುಂಬ ದಿನ, ಈ ಕಾರ್ಯಕ್ರಮ, ಈ ಶಿಬಿರ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಾಡಿದ ಕಾರ್ಯಕ್ರಮ ಅದು ಸಾರ್ಥಕ ಆಗುತ್ತೆ. ನಿಮ್ಮ ಮೇಲೆ ನಂಬಿಕೆ ಬರಬೇಕಿದ್ರೆ ಈ ಅಪ್ಪುಗೆ ಪ್ರತಿದಿನ ಇರಬೇಕು. ಅದನ್ನು ನೀವು ಮಾಡ್ತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಹೆಣ್ಮಕ್ಳು ಯಾರು ಕಣ್ಣೀರು ಹಾಕಿಕೊಳ್ಳಿ. ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರು ಹೇಳ್ತಾರೆ, ಹೆಣ್ಮಕ್ಳ ಕಣ್ಣಿನಿಂದ ಯಾವತ್ತೂ ಕಣ್ಣೀರು ಬರಬಾರದು. ಆ ಯಾವ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರು ಹಾಕ್ತಾರೋ ಆ ಮನೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಧರ್ಮಸ್ಥಳದ ಮಧ್ಯಭೋಜನ ಶಿಬಿರ
ಹೆಣ್ಣುಮಕ್ಕಳ ಕಣ್ಣೀರನ್ನು ಒರೆಸುವಂತ ಒಂದು ವಿಶೇಷವಾದ ಕಾರ್ಯಕ್ರಮ. ಇವತ್ತು ಇದು ಆನಂದ ಬಾಷ್ಪ ಆಗಬೇಕು. ಆ ದೇವರ ಅನುಗ್ರಹ ನಿಮ್ಗೆ ಇರಲಿ, ನಿಮ್ಮ ಕಣ್ಣೀರು ದೂರ ಆಗಲಿ ಅಂತ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜೋರಾಗಿ ಪ್ರೀತಿಯಿಂದ ಬಹಳ ದೇವರಿಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಹೇಳಿದ್ದನ್ನ ರಿಪೀಟ್ ಮಾಡಿ, ಅರ್ಥ ಆಯ್ತಲ್ಲ? ಎಲ್ಲರೂ ಸಾರ್ವಜನಿಕರು ಕೂಡ ಇದನ್ನ ಹೇಳಿ. ನಿನ್ನೊಲುಮೆಯ ಮಗಿರಲಿ ತಂದೆ, ಎಲ್ಲರೂ ಹೇಳಬೇಕು, ಭಕ್ತಿಯಿಂದ ಹೇಳಬೇಕು. ನಿನ್ನೊಲುಮೆಯ ಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ, ನಾವೆಲ್ಲ ಬಿಟ್ಟಾಯ್ತು, ಇನ್ನು ದೇವರೇ ಕೈ ಹಿಡಿಬೇಕು ಅಂತ ಲಾಸ್ಟ್ ನೀವೊಂದು ಈ ಶಿಬಿರಕ್ಕೆ ಹಾಕೋ ಪ್ರಯತ್ನ ಮಾಡಿದ್ದೀರಿ. ಎಲ್ಲ ಹೆಣ್ಮಕ್ಳು ಹಾಗೆ ಮಾಡಿದ್ದೀರಿ, ಪ್ರಯತ್ನ ಪಟ್ಟು ಸೋತಿದ್ದೀರಿ. ಆ ದೇವರು ಕೈ ಹಿಡಿತಾರೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಕೈ ಹಿಡಿದು ನೀ ನಡೆಸು ಮುಂದೆ, ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು, ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು, ನಿನ್ನ ಈ ಮಕ್ಕಳನ್ನು ಪ್ರೀತಿಯಲ್ಲಿ ನೀ ನೋಡು, ನಿನ್ನ ಈ ಮಕ್ಕಳನ್ನು ಪ್ರೀತಿಯಲ್ಲಿ ನೀ ನೋಡು. ಈ ಮನೆಯು ಎಂದೆಂದು ನಗುವಂತೆ ನೀ ಮಾಡು, ಈ ಮನೆಯು ಎಂದೆಂದು ನಗುವಂತೆ ನೀ ಮಾಡು, ಈ ಮನೆಯು ಎಂದೆಂದು ನಲಿವಂತೆ ನೀ ಮಾಡು, ಈ ಮನೆಯು ಎಂದೆಂದು ನಲಿವಂತೆ ನೀ ಮಾಡು. ನಂಬಿದರೆ ಭಯವಿಲ್ಲ, ನಂಬಿದರೆ ಭಯವಿಲ್ಲ, ನಂಬಾದಿರೆ ಬಾಳಿಲ್ಲ, ನಂಬಾದಿರೆ ಬಾಳಿಲ್ಲ. ನಂಬಿದರೆ ಭಯವಿಲ್ಲ. ನಿಮಗೆ ನಂಬಿಕೆ ಇದೆಯಾ ದೇವರ ಮೇಲೆ? ಹಾಗಾದ್ರೆ ಇನ್ನು ಭಯ ಪಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಭಜನಾ ತಂಡದವರು ಬಹಳ ಒಳ್ಳೆ ಭಜನೆ ಹಾಡ್ತಾ ಇದ್ರು. ಇಲ್ಲಿ ಒಂದು ಭಜನೆ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಸೌಂದೇ ಬರ್ತಾ ಇಲ್ಲ ಭಜನೆ ಅಂದ್ರೆ, ಬೇರೆ ಫಿಲ್ಮ್ ಸಾಂಗ್ ಆದ್ರೆ ಎಷ್ಟು ಬೇಕಾದ್ರೂ ಹಾಡ್ತಾರೆ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತರಿಗೆ ನರಕವಿಲ್ಲ, ಶಿವಭಕ್ತರಿಗೆ ನರಕವಿಲ್ಲ, ಜನ್ಮ ಜನ್ಮದ ಕಾಟವೂ ಇಲ್ಲ, ಜನ್ಮ ಜನ್ಮದ ಕಾಟವೂ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭಯ ಪಡುವ ಅವಶ್ಯಕತೆ. ಶಿವಭಕ್ತರಿಗೆ ನರಕ ಇಲ್ಲ. ನೀವೆಲ್ಲ ಶಿವನ ಭಕ್ತರ? ನರಕ ಇಲ್ಲ. ನರಕ ಇಲ್ಲ ಅಂದ್ರೆ ಇನ್ನೇನು? ಒಬ್ಬರು ಹೇಳಿದ್ರು ಸ್ವರ್ಗ, ಅವ್ರಿಗೆ ಟೆನ್ಷನ್ ಆಯ್ತು ಕೆಲವರಿಗೆ, ಸ್ವರ್ಗ ಸಿಗ್ಬೇಕಿದ್ರೆ ಸಾಯ್ಬೇಕಲ್ವ ಅಂತ. ಸತ್ತ ಬಳಿಗೆ ಯಾರು ನೋಡಿದ್ದಾರೆ ಸ್ವರ್ಗ ಸಿಕ್ಕಿದೆಯೋ ನರಕ ಸಿಕ್ಕಿದೆಯೋ ಏನು ಅಂತ? ಬಸವಣ್ಣ ಹೇಳಿದ್ದಾರೆ, ಆಚಾರವೇ ಸ್ವರ್ಗ, ಅನಾಚಾರವೇ. ಕಳೆದ ಒಂದು ವಾರದ ಹಿಂದೆ ನಾವು ಮದ್ಯಪಾನದಿಂದ ಅನಾಚಾರ ಮಾಡಿದ್ದೆವು. ಹಾಗಾಗಿ ನಮ್ಮ ಮನೆ, ನಮ್ಮ ಮನಸ್ಸು ಎಲ್ಲವೂ ಕೂಡ ನರಕ. ಒಂದು ವಾರದಿಂದ ಈ ಊರಿನವರು, ಗ್ರಾಮಾಭಿವೃದ್ಧಿ ಯೋಜನೆಯವರು ಎಲ್ಲರೂ ಸೇರಿ ನಾವೇನ್ ಮಾಡಿದ್ದೇವೆ? ಆಚಾರವನ್ನ ಕಲಿಸಿಕೊಟ್ಟಿದ್ದೇವೆ. ಸ್ವರ್ಗ ಮತ್ತು ನರಕಕ್ಕೆ ಹೋಗೋದು ನಿಮ್ಮ ಇಷ್ಟ. ನೀವು ಹಳೆ ಚಾಡೆಯನ್ನು ಇಟ್ಕೊಂಡ್ರೆ ನರಕಕ್ಕೆ ಹೋಗ್ತೀರಿ. ನಾವು ಹೇಳಿಕೊಟ್ಟ ಆಚಾರವನ್ನ ನೀವು ಅನುಷ್ಠಾನ ಮಾಡಿದರೆ ಆಚಾರವೇ ಸ್ವರ್ಗ. ನಿಜವಾದ ಸ್ವರ್ಗ ಅದೆಲ್ಲಿದೆ? ಈಗ ಅಪ್ಪಿಕೊಂಡ್ರಲ್ಲ, ಅಪ್ಪಿಕೊಂಡಾಗ ಕಣ್ಣೀರು ಬಂತು ನೋಡಿ, ಅದಕ್ಕಿಂತ ದೊಡ್ಡ ಸುಖ ಬೇರೆ ಎಲ್ಲೂ ಕೂಡ ಇಲ್ಲ. ಅದೇ ನಿಜವಾದ ಸ್ವರ್ಗ. ಸರ್ವಜ್ಞ ಹೇಳಿದ್ದಾನೆ, ಬೆಚ್ಚನ ಮನೆ ವೆಚ್ಚಕ್ಕೆ ಒಂದು ಇಚ್ಛೆಯ ನಡೀತಾ ಸತಿ ಇದ್ದಾಗ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಉಳ್ಕೊಳ್ಳಿಕ್ಕೆ ಮಳೆ ಬಂದಾಗ, ಬಿಸಿಲು ಬಂದಾಗ ಒಂದು ಬೆಚ್ಚ ಮನೆ, ದೊಡ್ಡ ಟ್ಯಾರಿಸ್ ಬಂಗಬೇಕು ಅಂತ ಇಲ್ಲ, ಮನೆ. ವೆಚ್ಚಕ್ಕೆ ಹೊನ್ನು, ಖರ್ಚಿಗೆ ತಕ್ಕ ಸ್ವಲ್ಪ ದುಡ್ಡು. ರಾಶಿ ಕೋಟಿ ಗಟ್ಟಲೆ ದುಡ್ಡು ಬೇಕು ಅಂತ ಇದ್ರೆ ನಿದ್ದೆ ಬರ್ಲಿಕ್ಕಿಲ್ಲ. ಖರ್ಚಿಗೆ ಸ್ವಲ್ಪ ದುಡ್ಡು, ವೆಚ್ಚಕ್ಕೆ ಹೊನ್ನು. ಇಚ್ಛೆಯನ್ನ ಅರಿತ ಸತಿ ಇದ್ದಾಗ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ನಾನು ಹೇಳಿದ್ದಲ್ಲ, ಸರ್ವಜ್ಞ ಹೇಳಿದ್ದಲ್ಲ. ನಮ್ಮ ಇಷ್ಟಾರ್ಥವನ್ನ ಅರಿತುಕೊಂಡಂತಹ ಹೆಂಡತಿ ಇದ್ದಾಗ ಸ್ವರ್ಗಕ್ಕೆ ಕಿಚ್ಚೆಂದ ಸರ್ವಜ್ಞ. ಈಗ ನಿಮ್ ಜೊತೆ ಯಾರಿದ್ದಾಳೆ? ಹೆಂಡತಿ. ಒಳ್ಳೆ ಹೆಂಡತಿಯೇ ಕೆಟ್ಟ ಹೆಂಡತಿಯು? ಜೋರಾಗಿ ಹೇಳಿ, ಇನ್ನೊಂದ್ಸಾರಿ ಹೇಳಿ. ಅದೇ ಫಸ್ಟ್ ದಿವಸ ಎಲ್ಲ ಹೆಂಡತಿಗೆ ಬೈತಾ ಇದ್ರು, ಹೆಂಡತಿ ಮಕ್ಕಳಿಗೆ ಎಲ್ಲ ಬೈತಾ ಇದ್ರು.
ನಾನು ಹೇಳ್ತೀನಿ ಹಾಗೆ ಹೀಗೆ ನಾನು ಹೇಳೋದಿಲ್ಲ. ಒಳ್ಳೆ ಹೆಂಡತಿದ್ದಾಳೆ, ಇಲ್ಲದಿದ್ರೆ ಇವತ್ತು ಬರ್ತಾ ಇರಲಿಲ್ಲ ಅವಳು. ಕರೆಕ್ಟಾ? ಇಷ್ಟು ಒಳ್ಳೆ ಹೆಂಡತಿದ್ದಾಗ ಸ್ವರ್ಗಕ್ಕೆ ಕಿಚ್ಚೆಂದ ಸರ್ವಜ್ಞ. ನೀವು ಚೆನ್ನಾಗಿರ್ಬೇಕು. ನೀವು ಆಚಾರವಂತರಾಗಿದ್ದಾಗ, ಈ ಮಡದಿಯ ಜೊತೆ ಇದ್ದಾಗ, ತಾಯಿ ಜೊತೆ ಇದ್ದಾಗ, ನಿಮ್ಮ ಸಂಸಾರದ ಜೊತೆ ಇದ್ದಾಗ, ಅದುವೇ ಸ್ವರ್ಗ. ಜನ್ಮದ ಕಾಟವೂ ಇಲ್ಲ ಶಿವಭಕ್ತರಿಗೆ. ಅಲ್ಲೆಲ್ಲ ಹುಬ್ಬಳ್ಳಿ ಸೈಡ್ ಹೋದ್ರೆ ಅಲ್ಲಿ ಒಂದು ನಾಟಕ ಬರುತ್ತೆ, ಕುಡುಕ ಗಂಡನ ಕಾಟ ಅಂತ ನಾಟಕ. ಆ ಕಾಟ ಇಲ್ಲ. ಇನ್ನು ಒಳ್ಳೆಯ ಗಂಡ, ನಿನ್ನೆ ನಾವು ಸುಟ್ಟಿದ್ದೇವೆ ಇಲ್ಲಿ, ಇವರು ಬಹಳ ಚೆನ್ನಾಗಿ ಹಾಕಿದ್ರು ಯೂಟ್ಯೂಬ್ ಅಲ್ಲಿ. ಮಧ್ಯರಾಷ್ಟ್ರವನ್ನು ಹೊತ್ತುಕೊಂಡು ಹೋಗಿ ಸುಡುವ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು. ಅದನ್ನು ನಿನ್ನೆ ಸುಟ್ಟಿದ್ದೇವೆ. ಹಳೆಯ ಗಂಡ ಇದ್ದಾನಲ್ಲ, ಕುಡುಕ ಗಂಡ, ಅವನನ್ನು ಸುಟ್ಟಾಯ್ತು. ಇವತ್ತು ಹೊಸ ಗಂಡ, ನವಜೀವನ ಸಮಿತಿಯ ಸದಸ್ಯರಾಗಿ ನೀವು ಕರ್ಕೊಂಡು ಹೋಗಬೇಕು. ನಿಮ್ಮ ಮನಸ್ಸು ಆಗಬೇಕು. ನಂಬಿದರೆ ಭಯವಿಲ್ಲ. ಜೋರಾಗಿ ಹೇಳಿ, ನಂಬಿದರೆ ಭಯವಿಲ್ಲ, ನಂಬಾದಿರೆ ಬಾಳಿಲ್ಲ. ನಂಬಿದರೆ ಲಕ್ಷಾಧಿಪತಿ, ಬಿಟ್ರೆ ನಾನು ಹೇಳೋದಿಲ್ಲ. ನಂಬಿಕೆಯಿಂದ ಹೋಗಿ. ಇಲ್ಲಿ ಆನಂದ ಇದ್ದಾರೆ, ಅವ್ರ ಕೈ ಎತ್ತಿ. ಅವ್ರ ನಂಬಿಕೆಯಿಂದ ಹೋಗ. ಮತ್ತೆ ಸಂತೋಷ ಇದ್ರು, ಸಂತೋಷ ಅವ್ರ ಮನೆಯವರು ಕೂಡ ಬಂದಿದ್ರು. ಎಲ್ಲಿದ್ದಾರೆ ನಿಮ್ಮ ಅವ್ರನ್ನೇ ಪಾಪ ಎಷ್ಟು ಚೆನ್ನಾಗಿದೆ, ಎಲ್ಲಿದ್ದಾರೆ ನೋಡಿ, ಅವರು ಅಲ್ಲಿದ್ದಾರೆ. ಅವರು ಕುಡ್ತಾ ಅಲ್ಲಿ ಶಿವಗಂಗೆ ಸೇರಿ ಬಿಟ್ಟ ಬಳಿಕ ಯಾವುದು ನಗ್ತಾ ಇದ್ದಾರೆ ನೋಡಿ, ಅವ್ರ ಮುಖ ನೋಡಿ ಒಂದ್ಸಾರಿ. ಸಂತೋಷದ ಮನೆಯವರು ಎಷ್ಟು ಚೆನ್ನ. ಆ ನಮ್ಮ ತರಿಸಿದ್ದು ಯಾರು? ಕುಡಿತಾ ಬಿಟ್ಟು ಹೊಸ ಗಂಡ ನಾವು ಕಳಿಸಿಕೊಟ್ಟಿದ್ದೇವೆ ನೋಡಿ, ಅವ್ರ ಜೋಪಾನವಾಗಿ ನೋಡ್ಕೊಂಡಿದ್ದಾರೆ. ನಂಬಿದ್ರು, ಅವ್ರು ನಂಬಿದ್ರು, ಅವ್ರ ಮನೆಯವರು ನಂಬಿದ್ರು. ಇವತ್ತು ಬಹಳ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ. ತುಂಬಾ ಜನ ಇದ್ದಾರೆ, ಮಾಗೊಟ್ಟವರು ತುಂಬಾ ಜನ ಇದ್ದಾರೆ, ಕುಡ್ತಾ ಬಿಟ್ಟು ಸಾಧಕರ. ಕೂತ್ಕೊಳ್ಳಿ. ಹಾಗಾಗಿ ನೀವಲ್ಲ ಸುಸ್ತಾಯ್ತಾ? ನಾನು ನಿಂತಿದ್ದೀನಿ. ಹಾಗಾಗಿ ಇಲ್ಲಿ ಕೇಳಿ, ದಯವಿಟ್ಟು ಒಂದು ಒಳ್ಳೆಯ ಜೀವನ ನಂಬಿಕೆ, ನಂಬದಿದ್ರೆ ಬಾಳಿ. ಕೇಳಿ ದೇವರನ್ನ ನೋಡಿ, ಹೇಳಿ, ನಂಬಿದರೆ ಭಯವಿಲ್ಲ, ನಂಬಾದಿರೆ ಬಾಳಿಲ್ಲ. ಅಂಬಿಗನೆ ನೀ ನಡೆಸು ಈ ಬಾಳ ನೌಕೆ, ಯಾವ ನೋವೇ ಬರಲಿ. ಹೇಳೋದೇ ಇಲ್ಲ, ನಾನು ಒಬ್ಬನೇ ಹೇಳ್ತಾ ಇದ್ದೆ. ಯಾವ ನೋವೇ ಬರಲಿ, ಯಾವ ಚಿಂತೆಯೇ ಬರಲಿ, ಯಾವ ಕಷ್ಟವೇ ಬರಲಿ, ಎದೆಗೊಂದದಿರಲಿ. ಸತ್ಯ ಮಾರ್ಗದಿ, ಭಕ್ತಿ ಮಾರ್ಗದಿ, ಶಿಬಿರ ಮಾರ್ಗದಿ, ಪಾನ ಮುಕ್ತಿ ನನಗೆ ನಮಗೆ ಕೊಡು ತಂದೆಯೇ. ಅಪಾನಮುಕ್ತ ಜೀವನವನ್ನ ಭಗವಂತ ಕರುಣಿಸಲಿ, ನಿಮ್ಮ ಜೀವನ ಪಾವನ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಈ ಕೈ ಬಿಡಿ. ನಿಮ್ಮ ಹೆಣ್ಮಕ್ಳ ಕೈಯಲ್ಲಿ ಅಕ್ಷತೆ ಕಾಳು ಕೊಟ್ಟಿದ್ದಾರೆ, ಅಥವಾ ತಾಯಂದಿರ ಕೈಯಲ್ಲಿ ಅಕ್ಷತೆ ಕಾಳು ಕೊಟ್ಟಿದ್ದಾರೆ. ಆ ಅಕ್ಷತೆ ಕಾಳನ್ನ 50-50 ಮಾಡಿ, ಅರ್ಧ ಮಾಡಿ. ಓಕೆ, ಮಾತಾಡ್ಲಿಕ್ಕಿಲ್ಲ ಯಾರು, ದಯವಿಟ್ಟು ಮಾತಾಡ್ಲಿಕ್ಕಿಲ್ಲ. ಓಕೆನಾ? ಅಕ್ಷತೆ ಕಾಳನ್ನ 50-50 ಮಾಡ್ಕೊಳ್ಳಿ. ಅಕ್ಷತೆ ಕಾಳನ್ನು ನೋಡಿ, ಅಕ್ಷತೆ ಕಾಳನ್ನು. ಓಕೆ, ಬೇರೆಲ್ಲೂ ಗಮನಿಸಬೇಡಿ, ಅಕ್ಷತೆ ಕಾಳನ್ನು ಗಮನಿಸಿ. ಓಕೆ, ಈಗ ದೇವರಲ್ಲಿ ನಾವು ಸಂಕಲ್ಪ ಮಾಡೋಣ. ನಿಮ್ಮೆಲ್ಲ ದೋಷಗಳು ಅಕ್ಷತೆ ಕಾಳಿಗೆ ಬರಲಿ. ಇದುವರೆಗೆ ಏನೆಲ್ಲ ಏನು ಪ್ರೇತ ದೋಷ, ಭೂತ ದೋಷ, ಬಾಣಮತಿ ನಾಗದೋಷ, ಮದ್ಯಪಾನದ ದೋಷ, ಎಲ್ಲ ದೋಷವು. ಇನ್ನು ಯಾರೋ ಮಂತ್ರವಾದಿ ಹತ್ರ ಎಲ್ಲ ಹೋಗಬೇಡಿ, ವಾಮಿಟ್ ಮಾಡಿಸ್ಲಿಕ್ಕೆ ಮತ್ತೆ ಇನ್ನೇನೋ ಹಾಕಲಿಕ್ಕೆ, ಅದೆಲ್ಲ ಬೇಡ. ಮನಸ್ಸು ಕರೆಕ್ಟ್ ಇದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಿ. ಶ್ರೀರಾಮಚಂದ್ರನ ಈ ಸನ್ನಿಧಾನದಲ್ಲಿ, ಭೂತನಾಥೇಶ್ವರನ ಆಶೀರ್ವಾದದಲ್ಲಿ, ಮಂಜುನಾಥನ ಆಶೀರ್ವಾದ ಸಿಗ್ತದೆ. ಎಲ್ಲ ದೋಷಗಳು ಇವತ್ತು ನಿವಾರಣೆ ಆಗಬೇಕು ಅಂತ ನಾವು ಸಾರ್ವತ್ರಿಕವಾಗಿ ಸಂಕಲ್ಪ ಮಾಡೋಣ, ಪ್ರಾರ್ಥನೆ ಮಾಡೋಣ. ಹಾಗೆ ಹೆಣ್ಮಕ್ಳದ್ದು ಕೂಡ ಕೆಲವು ಕೆಟ್ಟ ಚಟ ಇದೆ. ಸಿಟ್ಟು ಮಾಡೋದು, ಕೋಪ ಮಾಡೋದು, ಹಠ ಮಾಡೋದು. ನಿಮ್ಮ ಮಿಸ್ಟೇಕ್ ಏನು ಅಂತ ನನಗೆ ಗೊತ್ತಿಲ್ಲಮ್ಮ. ನಿಮ್ಮ ತಪ್ಪುಗಳನ್ನು ನಿಮ್ಮ ಮನಸಾರೆ ಒಪ್ಪಿಕೊಡಿ. ಅಕ್ಷತೆಯಿಂದ ನೋಡಿ, ಅಕ್ಷತೆಯಿಂದ ನೋಡಿ. ಶಿಬಿರಾರ್ಥಿಗಳು ಅಕ್ಷತೆಯಿಂದ ನೋಡಿ. ನಿಮ್ಮೆಲ್ಲ ತಪ್ಪುಗಳೆಲ್ಲ ಯೋಚನೆ ಮಾಡಿಕೊಂಡು ಎಲ್ಲವೂ ಅಕ್ಷತೆ ಕಾಳಿಗೆ ಬರಲಿ ಅಂತ ಯೋಚನೆ ಮಾಡಿ. ಓಕೆ, ಈಗ ಮುಷ್ಟಿ ಮಾಡಿ, ಕೆಳಗೆ ಬೀಳಬಾರ್ದು. ಅಕ್ಷತೆ ಕಾಳು ಇಬ್ರು ಮುಷ್ಟಿ ಮಾಡಿದ್ರಾ? ಈಗ ನಿಮ್ಮೆಲ್ಲ ದೋಷ ಎಲ್ಲಿದೆ? ಕೈಯಲ್ಲಿ, ಮುಷ್ಟಿಯೊಳಗಿದೆ. ಕಪಿ ಮುಷ್ಟಿ ಅಂತ ಹೇಳ್ತಾರೆ. ಒಂದು ವಾರದ ಹಿಂದೆ ನೀವೆಲ್ಲರೂ ಕೂಡ ಮದ್ಯಪಾನದ ಮುಷ್ಟಿಯೊಳಗಿದ್ರಿ. ಅದು ಕುಡಿದ ತಕ್ಷಣ ಅದು ಹೇಳ್ದಾಗಿ ಕೇಳ್ತಾ ಇತ್ತು. ಇವತ್ತು ನಾವೆಲ್ಲ ಸೇರಿ ಏನ್ ಮಾಡಿದ್ದೇವೆ ಗೊತ್ತಾ? ಮದ್ಯಪಾನವನ್ನು ಮತ್ತು ನಿಮ್ಮ ಒಳ್ಳೆಯತನವನ್ನ ಬೇರ್ಪಡಿಸಿದ್ದೇವೆ. ಈಗ ನಿನ್ನೆ ಸುಟ್ಟಿದ್ದೇವೆ, ಸ್ವಲ್ಪ ಅರ್ಧಂಬರ್ಧ ಉಳಿದದ್ದು ಈ ಕೈಯಲ್ಲಿದೆ. ಇದನ್ನು ಯಾರಿಗೆ ಕೊಡೋಣ?
ಯಾರಿಗೆ? ನಮಗೆ ಬೇಡ. ಮಂಜುನಾಥನಿಗೆ ಕೊಡೋಣ. ಒಬ್ಬನೇ ಮಂಜುನಾಥನ ಒಬ್ಬನೇ. ಕ್ಷೀರ ಸಾಗರವನ್ನ ಮಂಥನ ಮಾಡುವ ಸಂದರ್ಭದಲ್ಲಿ ವಿಷವನ್ನ ಕುಡಿದು ಅಮೃತವನ್ನ ಕೊಟ್ಟ ದೇವರ ದೇವ ವೈದ್ಯನಾಥ ವಿಷಕಂಠ ಧರ್ಮಸ್ಥಳದ ಮಂಜುನಾಥ. ಹಾಗಾಗಿ ನಿಮ್ಮೆಲ್ಲ ದೋಷಗಳು ನಿವಾರಣೆ ಆಗಲಿಂದ ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಈಗ ನನ್ನನ್ನು ನೋಡಿ ಒಂದ್ಸಾರಿ ಕೆಳಗೆ ಬೀಳ್ಬಾರ್ದು ಅಕ್ಷತೆ ಕಾಳು. ನಿಮ್ಮ ತಲೆಗೆ 3 ಪ್ರದಕ್ಷಿಣೆ ಹೀಗೆ ಹಾಕೊಳ್ಳಿ. ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ. ಓಕೆನಾ? ಆಯ್ತಾ? ಓಕೆ. ಮಾತಾಡಬೇಡಿ. ಈ ಕಡೆ ತಿರುಗಿ ದೇವರನ್ನ ನೋಡಿ ಎಲ್ರು ದೇವರನ್ನ ನೋಡಿ. ಓಕೆನಾ? ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ಆ ಮಂಜುನಾಥನಿಗೆ ವಿಷಕಂಠನಿಗೆ ಅರ್ಪಿಸಿ ನಮ್ಮೆಲ್ಲ ವಿಷ ಮದ್ಯಪಾನವನ್ನು ದೇವರಿಗೆ ಕೊಟ್ಟು ನಾವು ಅಮೃತವನ್ನ ತಗೊಳ್ಳೋಣ. ಆ ಮಂಜುನಾಥ ದೇವರು ನಮ್ಗೆಲ್ಲರಿಗೂ ಅನುಗ್ರಹ ಆಶೀರ್ವಾದ ಮಾಡಲಿಕ್ಕೆ ಪ್ರಾರ್ಥನೆ. ಶ್ರೀ ಮಂಜುನಾಥ ದೇವರ ಬಾಧಾರಕ್ಕೆ ಗೋವಿಂದನಿ ಗೋವಿಂದ ದೇವರಿಗೆ ಅರ್ಪಿಸಿ. ಇಲ್ಲಿ 3 ಶಿಬಿರ ಆಗಿದೆ ಈ ಸಭಾಭವನದಲ್ಲಿ. ಇದು 3ನೇ ಶಿಬಿರ. ಈ ಊರಿನವರಿಗೆ ಶಿಬಿರ ಹೇಗೆ ಮಾಡಬೇಕು ಅಂತ ನೀರು ಕುಡಿದಾಗೆ ಅನುಭವ ಆಗಿದೆ. ಹಾಗಾಗಿ ಅವರಿಗೆ ಏನು ಹೇಳುವ ಅವಶ್ಯಕ ನಮ್ಗೆ ತುಂಬಾ ಸುಲಭ ಆಯ್ತು. ಇಲ್ಲಿ ವ್ಯವಸ್ಥೆ ಎಲ್ಲ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಲ್ಲಿ ಅಡಿಗೆ ಮನೆ ಇರಲಿಲ್ಲ, ಸ್ಪೆಷಲ್ ಆಗಿ ಅಡಿಗೆ ಮನೆ ರೆಡಿ ಮಾಡಿದ್ರು ನೋಡಿ. ಎಂತ ಖುಷಿ ಆಯ್ತು, ಎಷ್ಟು ಖುಷಿ ಆಯ್ತು. ಈ ಊರಿನವರ ಸಪೋರ್ಟ್ ಎಷ್ಟಿದೆ ನೋಡಿ. ಊರಿನವರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಮನೆಯವರನ್ನ ಬಿಡಿಸ್ಲಿಕ್ಕೋಸ್ಕರ. ಇವರು ನಿರಂತರವಾಗಿ ಕುಡ್ತಾ ಬಿಡಬೇಕಿದ್ರೆ ನೀವು ಏನ್ ಮಾಡಬೇಕು ಅಂತ ಹೇಳಿಕ್ಕೆ ನಾನು ಧರ್ಮಸ್ಥಳದಿಂದ ಬಂದಿದ್ದೇನೆ. ಹಾಗಾಗಿ ಇವತ್ತು ಶಿಬಿರಾರ್ಥಿಗಳಿಗೆ ನನ್ನ ಮಾತು ಜಾಸ್ತಿ ಹೇಳೋದಿಲ್ಲ. ಮನೆ ಹೆಣ್ಮಕ್ಳು ನನ್ನ ಮಾತುಗಳನ್ನು ಕೇಳಬೇಕು. ಅದಕ್ಕೆ ಕುಟುಂಬ ದಿನ ಅಂತ ಕರೆಸಿದ್ದು ನಿಮ್ಮನ್ನು ಕೂರಿಸಿದ್ದು. ಒಮ್ಮೆ ಎತ್ತಲಿಲ್ಲಮ್ಮ. ಏನ್ ಹೆಸರೇನು ನಿಮ್ದು? ಕುಮುದ. ಓಕೆ. ನೀವು ಗಂಡ ಹೆಂಡತಿಲಿ ಬಂದ್ರೆ, ಇನ್ನೊಬ್ರು ಯಾರು ಬಂದ್ರೆ? ನಿಮ್ಮ ಹೆಸರೇನು? ಜ್ಯೋತ್ಸ್ನಾ. ಓಕೆ. ನೀವು ಅಲ್ಲಿ ಪಾದ ಪೂಜೆ ಮಾಡಿದಾಗ ನಿಮ್ಗೆ ಏನ್ ಅನಿಸ್ತು? ಖುಷಿ ಆಯ್ತು. ಏನ್ ಖುಷಿ ಆಯ್ತು? ಓ ವೆರಿ ಗುಡ್. ಚಪ್ಪಾಳೆ ಹೊಡೆದು. ನನ್ನ ಗಂಡ ಚೇಂಜ್ ಆಗಿದ್ದಾರೆ. ವೆರಿ ಗುಡ್. ಚೇಂಜ್ ಆಗ್ತಾರೆ ಅಂತಲ್ಲ ನೋಡಿ, ಅವರ ಮಾತು ಚೇಂಜ್ ಆಗಿದ್ದಾರೆ. ಕೆಂಚಗಾರನವರಿಗೆ ವಿಶೇಷ ಅಭಿನಂದನೆ ನೋಡಿ. ಅವರು ಒಳ್ಳೆ ಮಾತು ಹೇಳಿದ್ರು. ಆಮೇಲೆ ಸಂಸಾರ ಚೆನ್ನಾಗಿರುತ್ತೆ, ಇನ್ ಮುಂದೆ ನಮ್ಮ ಸಂಸಾರ ಚೆನ್ನಾಗಿ ಸಾಗುತ್ತೆ ಅನ್ನುವಂತ ವಿಶ್ವಾಸ ಬಂತು, ನಂಬಿಕೆ ಬಂತು. ವೆರಿ ಗುಡ್. ನಿಮ್ಗೆ ಏನ್ ಅನಿಸ್ತು ಅವರು ನಿಮ್ಮ ಪಾದ ಪೂಜೆ ಮಾಡಿದಾಗ, ಕಾಲಿಗೆ ನಮಸ್ಕಾರ ಮಾಡಿದಾಗ? ಏನ್ ಖುಷಿ ಆಯ್ತು? ಇನ್ ಮುಂದೆ ಚೆನ್ನಾಗಿರ್ತೀನಿ. ಓ, ಇನ್ ಮುಂದೆ ನಾನು ಚೆನ್ನಾಗಿರ್ಬೇಕು, ಇದ್ದೇನೆ. ವೆರಿ ಗುಡ್. ಚಪ್ಪಾಳೆ ಹೊಡಿ. ಯಾರಿಗೋಸ್ಕರ? ಹಾ, ವೆರಿ ಗುಡ್. ನಿಮ್ಗೆ ಏನ್ ಅನಿಸ್ತಮ್ಮ? ಬದಲಾಗಿದ್ದಾರೆ ಅಂತ ಖುಷಿ ಆಯ್ತು. ಆಮೇಲೆ ಬೇರೆ ಏನ್ ಫೀಲ್ ಆಯ್ತು? ಮುಂದೆ ನಮ್ಮ ಸಂಸಾರನೂ ಒಳ್ಳೇದಾಗಿ ಸಾಗ್ತದೆ ಹೇಳಿ ಖುಷಿ ಆಯ್ತು. ಓಕೆ. ಆಮೇಲೆ ಅವರು ಒಳ್ಳೇದಾಗಿದೆ, ನಮ್ಮ ಮಕ್ಕಳ ಜೀವನನೂ ಓ, ಒಳ್ಳೇದಾಗುತ್ತೆ. ಅವ್ರು ಒಳ್ಳೇದಿದ್ರೆ ನಮ್ಮ ಮಕ್ಕಳ ಜೀವನ ಚೆನ್ನಾಗಿ ಆಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ಹೆಸರೇ ನಿಮ್ದು? ರಾಘವೇಂದ್ರ. ಹೇಳಿ. ಮುಂದೆ ಚೇಂಜ್ ಆಗಿ ಮಕ್ಕಳನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಂತ ನಂಬಿಕೆ ಬಂತು, ನಿಮ್ಗೆ ಧೈರ್ಯ ಬಂತು. ಓಕೆ. ಕೇವಲ ನಾವು ಇಬ್ಬರನ್ನ ಮಾತ್ರ ಕಳಿಸಿದ್ವಿ. ಎಲ್ಲರನ್ನ ಕಳಿಸ್ಲಿಕ್ಕೆ ಇಲ್ಲಿ ಪುರುಷೋತ್ತಿನ ಟೈಮ್ ಇಲ್ಲ, ಜಾಗವೂ ಕೂಡ ಇಲ್ಲ. ನೀವು ಒಂದು ವರ್ಷದಲ್ಲಿ 2 ಸಾರಿ, ಯಾವತ್ತೂ ಬೇಡ, ವರ್ಷದಲ್ಲಿ 2 ಸಾರಿ, ಯುಗಾದಿ ಹಬ್ಬನ ಅಥವಾ ಭೀಮನ ಅಮಾವಾಸ್ಯೆ ಯಾವತ್ತೂ ಗೊತ್ತಿಲ್ಲ, ಒಂದು ಗಂಡನ ಪಾದ ಪೂಜೆ ಮಾಡಿಕೊಡಿ. ಆ ತಟ್ಟೆ ಇಲ್ಲ, ಊಟ ತಟ್ಟೆ ಆದ್ರೂ ಚಿಂತೆ ಇಲ್ಲ, ನೀಟಾಗಿ ತೊಳೆದು ಬತ್ತಿ ಹಾಕಿ ಏನ್ ಮಾಡಿ ಆರತಿ, ಅರಿಶಿನ ಕುಂಕುಮ ಅಂತ ಹಚ್ಚಿ ನೆನಪಿಟ್ಕೊಳ್ಳಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಿಮ್ಮಲ್ಲೆಲ್ಲ ಅವರ 6 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? ಇಲ್ಲ ನೋಡಿ, ಎಷ್ಟು ವರ್ಷ ಆಯ್ತು? 20. ನಿಮ್ಮಲ್ಲೆಲ್ಲ ಅವರ ಶಿವರಾತ್ರಿ ಹತ್ರ ಮಾತಾಡೋದು ನಾನು. ನಮ್ದು 20 ವರ್ಷ. 20 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 15. 15, 13, 14, 11. ಗಂಡ ಹೆಂಡತಿ ಮಾತಾಡ್ತಾ ಇದ್ರಿ. ಈಗ ನಮ್ಮ ಮಕ್ಕಳನ್ನು ಕೆಟ್ಟೋದು ಈ ಲೋಕದಲ್ಲಿ ಗಂಡನಿಗೆ ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಅಂತ ಹೆಂಡತಿ ಹೇಳಿಕೊಡೋದು. ಎದುರಿಲ್ಲ ಹೇಳಿಕೊಡೋದು. ಎಷ್ಟು ವರ್ಷ ಆಯ್ತು? 19. ಯಾರು ಹೇಳಿದ್ದೀಗ? ನೋಡಿ ಎಷ್ಟು ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ ಅವರಿಗೆ. ನಮ್ಮ ಹೆಸರಿಲ್ಲ. ಏನು ಹೆಸರು ನಿಮ್ದು? ಓಕೆ. ನೋಡಿ
ಈಗ ಕೇಳ್ತಾ ಬರ್ತಾರೆ, ನನ್ನ ಗಂಡನಿಗೆ ಎಷ್ಟು ವರ್ಷ ಆಯ್ತು ಅಂತ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಏನ್ ಮಾಡಿದ್ದಾರೆ, ಅವರವರು ಚರ್ಚೆ ಮಾಡ್ಕೊಂಡ್ರು. ಮಿಸ್ ಆಗಬಾರ್ದಲ್ಲ, ಇಬ್ರು ಹೇಳೋದು ಏನಾಗಿರ್ಬೇಕು ಕರೆಕ್ಟ್. ಒಬ್ರು 18 ಅಂತ ಹೇಳಿ ಒಬ್ರು 19 ಅಂತ ಹೇಳಿದ್ರೆ ತಪ್ಪಾಗುತ್ತಲ್ಲ ಅಂತ. ಅಂದ್ರೆ ಗಂಡನ ಮರ್ಯಾದೆ ಹೋಗಬಾರ್ದು, ಒಂದು ಸಣ್ಣ ಸಭೆಯಲ್ಲಿ ಹೋಗಬಾರ್ದು ಅಂತ ಹೆಂಡತಿ ರಕ್ಷಣೆ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಇದು ಭಾರತೀಯ ನಾರಿಯ ಸಂಸ್ಕಾರ ಸಂಸ್ಥೆ. ಇಲ್ಲದಿದ್ರೆ ನೋಡಿ, ಗಂಡ ಕುಡಿದು ಬಿಟ್ಟು ಎಂದು ಹೊಡೆದ್ರು ಕೂಡ ಅವಳಿಗೆ ಏನ್ ಹೇಳ್ತಾರೆ ಗೊತ್ತಾ, ಇಲ್ಲ ನಾನು ಜಾರಿದ್ದೆ ಹಾಗಾಗಿ ಸ್ವಲ್ಪ ಏಟಾಯ್ತು ಅಂತ ಪಕ್ಕದ ಮನೆಯವರ ಹತ್ರ ಹೇಳ್ತಾರೆ ಅವರು. ಯಾಕೆ ನನ್ನ ಗಂಡ ಹೊಡೆದಿದ್ದಂತೆ ಯಾರು ಗೊತ್ತಾಗಬಾರ್ದು ಅಂತ. ಅದೇ ಹೆಂಡತಿ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ, ಇವನು ಎಣ್ಣೆ ಕುಡಿದು ವೈನ್ ಶಾಪ್ ಅಲ್ಲಿ ಬಾರಲ್ಲಿ ಇದ್ದವರೆಲ್ಲ ಹೇಳಿದಾಳೆ ನನ್ನ ಹೆಂಡತಿ ಸರಿ ಇಲ್ಲ ಹಾಗೆ ಹೀಗೆ ಅಂತ. ನೀವು ಅಷ್ಟೇ ಹೇಳಿದ್ದೆ ತಡ, ನಿಮ್ಮ ಹೆಂಡತಿ ಮೇಲೆ ಇನ್ನೊಬ್ರು ಕಣ್ಣ ಹಾಕಿ ಹಾಯ್, ಓ ಗಂಡನ ಸಪೋರ್ಟ್ ಹೆಂಡತಿಗೆ ಇಲ್ಲ ಅಂತ. ನಮ್ಮ ಜೀವನ ನಮ್ಮ ಕುಟುಂಬವನ್ನ ನಾವೇ ಮಾಡ್ತೀವಿ. ಗಂಡ ಹೆಂಡತಿ ಅಂತ ಹೇಳಿದ್ರೆ ಒಂಥರ ಹೊಂದಾಣಿಕೆ ಇರಬೇಕು. ಗಂಡನ ಮಾತು ಹೆಂಡತಿ ಕೇಳಬೇಕು, ಹೆಂಡತಿಯ ಮಾತನ್ನ ಗಂಡ ಕೇಳಬೇಕು. ಇಲ್ಲಿ 20 ವರ್ಷ ಆಗಿದೆ ಅಂತ ಹೇಳಿದ್ರೆ ಮದುವೆ ಆಗಿ, ನಾನು 11 ವರ್ಷ ಆಗೋದು ಏನು ಹೇಳಿ. ಬಟ್ರೆ ನಿಮಗೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 36 ವರ್ಷ. ಯಪ್ಪ ದೇವ್ರಿ, ಅವರು ವೇದಿಕೆಯಲ್ಲಿ ಕೂತಿದ್ದಾರೆ ನೋಡಿ, ಬಹಳ ಸಂತೋಷ ಆಯಿತು ನನಗೆ. ಆ ಥರ ಒಂದು ಒಳ್ಳೆಯ ದಂಪತಿಗಳು ಏನೇ ಸಮಸ್ಯೆ ಇದ್ರೂ ಕೂಡ ಹೆಂಡತಿಯನ್ನು ಸುಧಾರಿಸಿಕೊಂಡು ಹೋಗುವಂತ ಗುಣ ಗಂಡನದ್ದು. ಗಂಡನಿಗೆ ಏನು ಬೇಜಾರಾಗಬಾರದು ಅಂತ ಹೇಳುವಂತ ಗುಣ ನಮ್ಮ ಹೆಂಡತಿ ವೀಣಾ ಮೇಡಮ್, ವಸಂತ ಭಟ್ರು ಇರ್ಬೋದು. ಅವರು ನಾನು ಒಂದು 2 ದಿವಸ ನಮಗೆ ಅವಕಾಶ ಕೊಟ್ಟರು ಅವ್ರ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ. ಒಂಥರ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ಅನ್ಯೋನ್ಯವಾಗಿದ್ದಾರೆ. ಅವರಿಂದ ನಾನು ಕೂಡ ಪಾಠ ಕಲಿತೆ. ಯಾಕಂತ ಹೇಳಿದ್ರೆ ಸಿಟ್ಟು ಮಾಡಬಾರದು, ಕೋಪ ಮಾಡಬಾರದು, ಸುಧಾರಿಸಿಕೊಂಡು ಹೋಗಬೇಕು ಅಂತ. ಆ ಥರ ಇದ್ರೆ ಮಾತ್ರ ಜೀವನ ಮಾಡಲಿಕ್ಕೆ ಸಾಧ್ಯ ಎಂಬುದಕ್ಕೆ ಅವರು ಮಾದರಿಯಾಗಿದ್ದಾರೆ. ಎಲ್ಲರೂ ಇರ್ಬೋದು, ಆದರೆ ಕೆಲವರಿಗೆ ಸಡನ್ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಅವರು ಭಟ್ರು ವಸಂತ ಭಟ್ರು ಹೇಳ್ತಾರೆ, ಯಾಕೆ ಸಿಟ್ಟು ಮಾಡಬೇಕು, ನನ್ನದಂತೂ ಏನಿದೆ ಎಲ್ಲವೂ ಭಗವಂತನದು, ದೇವರ ಇಚ್ಛೆ ಏನಿದೆಯೋ ಅದು ನಡೀತದೆ. ಯಾರು ಏನು ಬೇಕಾದ್ರೂ ಹೇಳಿ, ಅದು ನನ್ನ ಮನಸ್ಸಿಗೆ ನನ್ನ ಮೈ ಮೇಲೆ ಅಂಟಿಕೊಳ್ಳೋದಿಲ್ಲ. ನಾನು ಅದರ ಬಗ್ಗೆ ಯೋಚನೆನೂ ಮಾಡೋದಿಲ್ಲ. ಅವರಿಗೆ ದೇವರು ಒಳ್ಳೆ ಆಶೀರ್ವಾದ ಮಾಡಲಿ ಅಂತ, ಕೆಟ್ಟವರಿಗೂ ದೇವರ ಆಶೀರ್ವಾದ ಮಾಡಲಿ ಅಂತಲೇ ನಾನು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ. ಹಾಗಾಗಿ ನನಗೆ ಯಾವುದು ಕೆಟ್ಟದ್ದು ಆಗಲಿಲ್ಲ, ದೇವರ ಆಶೀರ್ವಾದ ಇದೆ ಅಂತ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಏನು ತೊಂದರೆ ಆಗಿದೆ ಅಂತ ನೀವೇ ಯೋಚನೆ ಮಾಡಿಕೊಳ್ಳಿ. ನೀವೆಲ್ಲ ಒಟ್ಟಿಗೆ ಕೂತಿದ್ದಿ, ಕಾರಣ ಮದುವೆ, ಹೌದಲ್ಲ? ನಿಮಗಿಬ್ಬರಿಗೆ ನಮ್ಮ ನವೀನ್ ಅಲ್ಲ, ನವೀನಿಗೆ ಕುಮುದ. ನಿಮ್ದು ತಾಲೂಕು ಯಾವುದು? ಹೊನ್ನಾವರ. ನಿಮ್ದು ಹೊನ್ನಾವರ. ನಿಮ್ದು ನೀವಿಬ್ಬರು ಮುರುಡೇಶ್ವರ, ಭಟ್ಕಳ. ಓಕೆ, ನೋಡಿ ಇವರು ಭಟ್ಕಳದವರು, ಇವರು ಹೊನ್ನಾವರದವರು, ಬೇರೆ ಬೇರೆಯಿಂದ ಬಂದಿದ್ದೇನೆ. ಮದುವೆ ಅದು ಬ್ರಹ್ಮ ಬೆಸೆದ ಗಂಟು ಅಂತ ಹೇಳ್ತಾರೆ, ಬಿಡಿಸಲಾಗದ ಗಂಟು. ಮದುವೆಯಲ್ಲಿ ಬಂದ ಅನುರಾಗದ ಅನುಬಂಧ, 7 ಜನ್ಮದಲ್ಲೂ ತೀರದ ಸಂಬಂಧ. 7 ಜನ್ಮದಲ್ಲೂ ತೀರದ ಸಂಬಂಧ. ಬ್ರಹ್ಮ ಬೆಸೆದ ಗಂಟು, ಬ್ರಹ್ಮ ಗಂಟು ಅಂತ ಹೇಳ್ತಾರೆ. ಉಪನಯನ ಮಾಡಿದಾಗ ಅದಕ್ಕೆ ನೂಲಿಗೆ ಜನಿವಾರಕ್ಕೆ ಒಂದು ಗಂಟು ಹಾಕ್ತಾರೆ, ಬ್ರಹ್ಮ ಗಂಟು. ಅದನ್ನು ಬಿಡಿಸ್ಲಿಕ್ಕೆ ಯಾರಿಂದ ಆಗುದಿಲ್ಲ. ಮದುವೆ ಎಂಬುದು ಕೂಡ ಬ್ರಹ್ಮ ಗಂಟು. ನಿಮ್ಮ ಮದುವೆ ಸಭಾಭವನದಾಗ್ಲಿ, ಮನೆಯಲ್ಲಾಗ್ಲಿ, ದೇವಸ್ಥಾನದಲ್ಲೇ ಆಗ್ಲಿ, ಆದ್ರೆ ಅಲ್ಲಿ ರಾಘವೇಂದ್ರನ ಹೆಂಡತಿ ಜ್ಯೋತ್ಸ್ನಾ ಅಂತ ದೇವರು ಮೊದಲೇ ಬಂದಿದ್ದಾರೆ. ನವೀನನ ಹೆಂಡತಿ ಕುಮುದ ಅಂತ 6 ವರ್ಷದ ಹಿಂದೆ ಅಲ್ಲ, ನೀವು ಹುಟ್ಟಿದಾಗಲೇ ದೇವರ ಮನೆಯಲ್ಲಿ ಬಂದಿದ್ದಾರೆ. ಇದನ್ನ ನಾನು ನಂಬ್ತೇನೆ. ಯಾಕಂತ ಹೇಳಿದ್ರೆ ನಾನು ಇಡೀ ಕರ್ನಾಟಕದ ಸುತ್ತಾಡಿದೆ. ಆದ್ರೆ ನನ್ನ ಮದುವೆ ಆಗಿದ್ದು, ನಾನು ನನ್ನ ಹುಡುಗಿ ಕರ್ನಾಟಕದವಳಲ್ಲ, ಕೇರಳದ ಕಾಸರಗೋಡಿಂದ ನಾನು ಮದುವೆ ಆಗಿದ್ದೇನೆ. ನಾನು ಮೊಬೈಲಲ್ಲಿ ಫೋಟೋ ನೋಡಿದೆ, ಹುಡುಗಿ ಚಂದ ಇತ್ತು, ನೋಡ ಎಲ್ಲಿ ಏನು ಅಂತ ಕೇಳಲಿಲ್ಲ. ಹುಡುಗಿ ಫೋಟೋ ನೋಡಿ ಖುಷಿ ಆಯಿತು. ಜಾತಕ ಎಲ್ಲ ನೋಡಿದಾಗ ಜಾತಕ ಕೂಡಿ ಬಂತು, ಸೀದಾ ಹೋಗಿದ್ದೆ. ಮತ್ತು ನೋಡಿದಾಗ ನಮ್ಮೂರಿಗೆ ತುಂಬ ದೂರ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಮ್ಯಾರೇಜ್ ಇಸ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರೆ. ಮದುವೆ ಸ್ವರ್ಗ ಲೋಕದಲ್ಲಿ ನಡೆದಿದೆ, ಅದು ಬಿಡಿಸಲಾಗದ ಗಂಟು. ಹೊಂದಾಣಿಕೆಗೆ ಕೊರತೆ ಬಂದಿದೆ. ನಮ್ಮ ದೋಷಗಳಿಂದ ನಮ್ಮ ದಾಂಪತ್ಯ, ನಮ್ಮ ಜೀವನ, ನಮ್ಮ ಕುಟುಂಬ ಹಾಳಾಗಿದೆ ಎಂಬುದನ್ನ ನೀವು ಒಪ್ಪಿಕೊಳ್ಬೇಕು. ನಮ್ಮ ಮದುವೆ ಪಂಚಭೂತಗಳಿಗೆ ಸರಿಯಾಗಿ ನಡೆದಿದೆ. ಅಗ್ನಿ, ನೀರು, ಗಾಳಿ, ಆಕಾಶದಲ್ಲಿ ಭಟ್ರಿದ್ದಾರೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ. ಅಲ್ಲಿ ಮಮ ಜೀವನ, ಇಲ್ಲಿ ನವ ಜೀವನ. ವೆರಿ ಗುಡ್. ಸಜೀವನ
ಸಂಸ್ಕೃತದಲ್ಲಿ ಭಟ್ರು ಏನ್ ಮಂತ್ರ ಹೇಳಿದ್ದಾರೆ ಅದು ನೆನಪೇ ಇಲ್ಲ. ಸಪ್ತಪದಿ ತುಳಿಯೋದು ನೆನ್ಪಿಟ್ಕೊಳ್ಳಿ. ಇದ್ರೆಲ್ಲ ಅರ್ಥ ನಾವು ಕೇಳಲೇ ಇಲ್ಲ. ನಾವು ಟೆನ್ಷನ್ ಮಾಡಿದಿಷ್ಟೇ, ಈ ಪ್ರೆಸೆಂಟೇಶನ್ ಎಷ್ಟು ಬಂದಿದೆ, ಅದೆಷ್ಟು ದುಡ್ಡಾಗಿರ್ಬೋದು, ಹೇಗಾಗ್ಬೋದು, ಎಲ್ಲಿ ಹನಿಮೂನ್ ಹೋಗ್ಬೋದು, ಇದೇ ಕಥೆ ಯೋಚನೆ ಮಾಡಿದ ಬಿಟ್ರೆ ಮದುವೆ ಅಂದ್ರೆ ಏನು, ನಮ್ಮ ಜೀವನ ಮುಂದೆ ಹೇಗೆ ಸಾಗಬೇಕು, ಗಂಡನ ಕರ್ತವ್ಯ ಏನು, ಹೆಂಡತಿ ಹೇಗಿರಬೇಕು, ಏನೇ ಇರಲಿ ನೀವು ತುಂಬಾ ಚಂದ ಕಾಣ್ತಾ ಇದ್ದೀರಿ. ಯಾಕೆ ಚಂದ ಕಾಣ್ತಾ ಇದ್ದೀರಿ ಅಂತ ಹೇಳಿದ್ರೆ, ಆಕಾಶದಲ್ಲಿ ಚಂದ್ರ ನಕ್ಷತ್ರಗಳಿದ್ದರೆ ಚಂದ, ಗುಡ್ಡದಲ್ಲಿ ಮರ ಗಿಡಗಳಿದ್ದರೆ ಚಂದ, ನದಿಯಲ್ಲಿ ನೀರಿದ್ದರೆ ಚಂದ, ಗದ್ದೆಯಲ್ಲಿ ಹೊಲದಲ್ಲಿ ಭತ್ತ ಪೈರುಗಳಿದ್ದರೆ ಚಂದ. ಅದೇ ರೀತಿ ಗಂಡನ ಜೊತೆ ಹೆಂಡತಿ ಇದ್ದರೆ ಚಂದ, ಹೆಂಡತಿಯ ಜೊತೆ ಗಂಡನಿದ್ದರೆ ಚಂದ, ಗಂಡ ಹೆಂಡತಿಯ ಜೊತೆಗೆ ಮಕ್ಕಳಿದ್ದರೆ ಚಂದವೋ ಚಂದ. ಅದೇ ನಿಜವಾದ ದಾಂಪತ್ಯ, ಅದೇ ಜೀವನ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ಇದು ಜೀವನ. ನೀರ ಮೇಲೆ ಬಂಡಿ ಹೋದ್ರೆ ಏನಾಗುತ್ತೆ? ಮುಳುಗುತ್ತೆ. ನೀವೆಲ್ಲ ಬೀರು ಮೇಲೆ ಹೋಗಿದ್ದೀರಿ, ಮುಳುಗಿದ್ದೀರಿ. ಮದ್ಯಪಾನದೊಟ್ಟಿಗೆ ಹೋದ್ರೆ ಹೋಯ್ತು. ನಾವು ನೆಲದ ಮೇಲೆ ಹೋಗಬೇಕು, ನೀರಿನ ಮೇಲೆ ಹೋದ್ರೆ ಬಂಡಿ ಏನಾಗುತ್ತೆ? ಅದೇ ನೆಲದ ಮೇಲೆ ದೋಣಿಯನ್ನು ತಗೊಂಡ್ಬಂದ್ರೆ ತೂತಾಗುತ್ತೆ. ಹಾಗೆ ನನ್ನ ಬಿಟ್ಟು ನಿನ್ನ, ಗಂಡ ಹೆಂಡತಿಯನ್ನು ಬಿಟ್ಟು ಯಾವುದೇ ಇಲ್ಲ. ಎಕ್ಸ್ಚೇಂಜ್ ಇಲ್ಲ, ನೆನ್ಪಿಟ್ಕೊಳ್ಳಿ. ಎಕ್ಸ್ಚೇಂಜ್ ಉಂಟ. ಡಿಸೆಂಬರ್ 31ಕ್ಕೆ ಯುಗಾದಿ ಹಬ್ಬಕ್ಕೆಲ್ಲ ಹಾಕ್ತಾರೆ ಎಕ್ಸ್ಚೇಂಜಿನ, ನಿಮ್ಮ ಹಳೆ ವಸ್ತುಗಳನ್ನ ತಗೊಂಡು ಬನ್ನಿ, ನಾವು ಹೊಸ ವಸ್ತುವನ್ನು ಕೊಡ್ತೇವೆ ಅಂತ. ಎಲ್ಲಾದ್ರೂ ನಿಮ್ಮ ಹಳೆ ಗಂಡನನ್ನು ತಗೊಂಡು ಬನ್ನಿ, ಹೊಸ ಗಂಡನನ್ನು ಕೊಡ್ತೇವೆ ಕೊಡಿದ್ಯಾ? ನಿಮ್ಮ ಹಳೆ ತಂದೆ ತಾಯಿಯನ್ನು ತಗೊಂಡು ಬನ್ನಿ, ಹೊಸ ತಂದೆ ತಾಯಿ ಕೊಡ್ತೇವೆ ಅಂತ ಇದೆಯಿಲ್ಲ? ಇಲ್ಲ. ಭಾರತೀಯ ನಾರಿ ಪವಿತ್ರಳು. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ವಿಷ್ಣು, ಶಿವ, ಬ್ರಹ್ಮನಿಗಿಂತಲೂ ಮಿಗಿಲಾದ ದೇವರಿದ್ದರೆ ಭಾರತೀಯ ನಾರಿಗೆ ಅದು ಪತಿದೇವರು ಅಂತ ನಂಬಿಕೊಂಡು ಬಂದ ದೇಶ ನಮ್ಮ ಭಾರತ ದೇಶ. ಹಾಗಾಗಿ ನೀವು ಹೊಡೆದ್ರು, ಸಂಶಯ ಪಟ್ಟರು, ಕೆಟ್ಟ ಶಬ್ದದಿಂದ ಮಾತಾಡಿದ್ರು, ಇದ್ದ ದುಡ್ಡು ಹಾಳು ಮಾಡಿದ್ರು, ಚಿನ್ನ ಬಂಗಾರ ಮಾರಿದ್ರು ಕೂಡ ಈ ಹೆಣ್ಣು ಮಕ್ಕಳು, ಈ ಫ್ಯಾಮಿಲಿ ನಿಮ್ಮ ಜೊತೆ ಇವತ್ತು ಬಂದಿದ್ದಾರೆ. ನೆನಪಿಟ್ಕೊಳ್ಳಿ, ಇದು ಸನಾತನ ಸಂಸ್ಕಾರ ಇರುವಂತ ದೇಶ ನಮ್ಮ ಭಾರತ ದೇಶ. ಹಾಗಾಗಿ ಈ ಹೆಣ್ಣು ಮಕ್ಕಳಿಗೆ ನೀವು ಯಾವುದೇ ಕಾರಣಕ್ಕೂ ಬೇಜಾರು ಮಾಡಬಾರದು. ಸಂಸಾರ ಸರಿ ಇದ್ದರೆ ಗಂಡ ಹೆಂಡತಿ, ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಇತ್ತು, ಸಂಸಾರ ಸರಿ ಇದ್ದರೆ ಗಂಡ ಹೆಂಡತಿ, ಇಲ್ಲದಿದ್ದರೆ ಗಂಡನಿಗೆ ಹೆಂಡವೇ ಗತಿ ಅಂತ. ನಾನು ಇವತ್ತು ಹೇಳ್ತಾ ಇದ್ದೇನೆ ಈ ಸಭೆಯಲ್ಲಿ, ಈ ದೇವಸ್ಥಾನದ ಸನ್ನಿಧಾನದಲ್ಲಿ, ಸಂಸಾರ ಸರಿ ಇದ್ದರೆ ಗಂಡ ಹೆಂಡತಿ, ಇನ್ನು ಮುಂದೆ ಗಂಡನಿಗೆ ಹೆಂಡ ಗತಿಯಾಗಬಾರದು, ಪಕ್ಕದಲ್ಲಿ ಕುಳಿತ ಹೆಂಡತಿಯೇ ಗತಿಯಾಗಬೇಕು. ಹೆಂಡತಿ ಮನಸ್ಸು ಮಾಡಿದ್ರೆ ಹೆಂಡವನ ಓಡಿಸಿ ಯಾರ ಮನಸ್ಸು ಮಾಡಬೇಕು? ಹೆಂಡತಿ. ನಾವು 8 ಶಿಬಿರಗಳನ್ನ ಮಾಡಿದ್ದೇವೆ ಹೆಣ್ಮಕ್ಳಿಗೋಸ್ಕರ, ಮತ್ತೆ ನಿಲ್ಲಿಸಿಬಿಟ್ಟು. ಯಾಕಂದ್ರೆ ಹೆಣ್ಮಕ್ಳು ಒಂದ್ಸಾರಿ ದಾರಿ ತಪ್ಪಿದ್ರೆ ಮತ್ತೆ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಳೆ ಬೇರೆ ಎದ್ದು ಹೊಲ ಮೇಲಾಗಿ. ಗಂಡ್ಮಕ್ಳು ಕುಡಿದ್ರೆ ಅರ್ಧ ಮನೆ ಹಾಳಂತೆ, ಹೆಣ್ಮಕ್ಳು ಕುಡಿದ್ರೆ ಪೂರ್ತಿ ಮನೆ ಹಾಳು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು, ಜನನಿ ತಾನೇ ಮೊದಲ ಗುರು. ಹೆಣ್ಣೊಂದು ಕಲಿತರೆ ಹೇಳಿ ಶಾಲೆಯೊಂದು ತೆರೆದಂತೆ, ಹೆಣ್ಣೊಂದು ಕುಡಿದರೆ ಬಾರೊಂದು ತೆರೆದಂತೆ. ಭಾರತೀಯ ಕೆಲಸ ನೆನಪಿಟ್ಕೊಂಡು. ಹಾಗಾಗಿ ಹೆಣ್ಣು ಮಕ್ಕಳು ಬೇಲಿಯ ಹೊತ್ತು ಹೊಲ ಮೇಲಾಗ ಆಗಬಾರದು. ಸಂಸಾರ ಸರಿ ಇದ್ದರೆ ಗಂಡ ಹೆಂಡತಿ, ಇಲ್ಲದಿದ್ರೆ ಗಂಡನಿಗೆ ಹೆಂಡವೇ ಗತಿ ಆಗಿತ್ತು. ಇನ್ನು ಸಂಸಾರ ಸರಿ ಇರಬೇಕಿದ್ರೆ ಹೆಣ್ಣು ಮಕ್ಕಳು ನೀವು ಕರೆಕ್ಟ್ ಇದ್ರೆ ನಿಮ್ಮ ಗಂಡ ದಾರಿ ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಸಂಜೆ ಬೇಗ ಮನೆಗೆ ಬರಬೇಕು. ನಾನು ಹೇಳಿಕೊಟ್ಟಿದ್ದೇನೆ ನಿನ್ನೆ, ಪ್ಲೇಸ್, ಟೈಮ್, ಪರ್ಸನ್ ಹೇಳಿದ್ದೇನೆ. ಸಂಜೆ ಬೇಗ ಮನೆಗೆ ಬರಬೇಕು, ಮಕ್ಕಳ ಜೊತೆ ಮನೆಯ ಜೊತೆ ಇರಬೇಕು, ದೇವರಿಗೆ ದೀಪ ಹಚ್ಚಬೇಕು, ಬೇಗ ಊಟ ಮಾಡಬೇಕು, 8 ತಾಸು ನಿದ್ದೆ ಮಾಡಬೇಕು, ಬೆಳಗ್ಗೆ ಬೇಗ ಹೇಳಬೇಕು, ಎಲ್ಲವೂ ಹೇಳಿಕೊಟ್ಟಿದ್ದೇನೆ. ಇದಕ್ಕೆ ಸಪೋರ್ಟ್ ಮಾಡೋರು ಯಾರು? ಹೆಂಡತಿ ಸಪೋರ್ಟ್ ಮಾಡಿ. ಹೆಂಡತಿ ಮುನಿಸಿಕೊಂಡರೆ ತವರಿಗೆ, ಗಂಡ ಚಂದ ಹೇಳಿದೆ ಬಾರಿಗೆ, ಅವನೆಲ್ಲೂ ಹೋಗುದಿಲ್ಲ, ಖುಷಿ ಆಗುತ್ತೆ. ಹೆಂಡತಿ ಹೋಯ್ತಾ, ಗಂಡ್ಮಕ್ಳಿಗೆ ತವರು ಮುಂದೆ ಬಾರಿ ಆಗಿದೆ, ಅದು ಹಾಡೆಲ್ಲ ಇತ್ತಲ್ಲ. ಹಾಗಾಗಿ ಇನ್ನು ಮುಂದೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಹೆಣ್ಮಕ್ಳು ಮುನಿಸಿಕೊಂಡು ತಾಯಿ ಮನೆಗೂ ಹೋಗೋದು ಬೇಡ, ಗಂಡು ಮಕ್ಕಳು
ಟೆನ್ಷನ್ ಮಾಡಿಕೊಂಡು ಬಾರಿಗೂ ಹೋಗೋದು ಬೇಡ, ನೀವು ಜೊತೆ ಜೊತೆ ಆಗಿರಬೇಕು. ಇವತ್ತು ನಿಮಗೆಲ್ಲ ಪಟ್ಟಾಭಿಷೇಕ. ವೀರೇಂದ್ರ ಹೆಗ್ಗಡೆ ಅವರು ಹೇಳ್ತಾರೆ, ಗಂಡು ಮಕ್ಕಳು ಕುಡಿದ್ರೆ ಅಥವಾ ಯಾರೇ ಕುಡಿದ್ರು ಹೆಂಡವನ್ನ ಕುಡಿದ್ರೆ ಚಟದಿಂದ ಚಟ್ಟಕ್ಕೆ ಅಂತ ಹೇಳ್ತಾರೆ. ಚಟದಿಂದ ನೋಡಿದ್ರಲ್ಲ ನಿನ್ನೆ ಚಟ್ಟ ಹೊತ್ತುಕೊಂಡು ಬಂದಿತ್ತು, ಚಟದಿಂದ ಚಟ್ಟ. ಹೆಣ್ಮಕ್ಳಿಗೆ ಹಠ ಜಾಸ್ತಿ ಅಂತ ಹೇಮಾವತಿ ಹೆಗ್ಗಡೆ ಅವರು ಹೇಳ್ತಾರೆ. ಹೆಣ್ಮಕ್ಳು ಹಠ ಮಾಡಬೇಡಿ, ಹಠ ಮಾಡಿದ್ರೆ ಅಟ್ಟಕ್ಕೆ. ಅಟ್ಟ ಅಂದ್ರೆ ಏನ್ ಹೇಳ್ತಾರೆ? ಮೇಲ್ಗಡೆ ವೇಸ್ಟ್ ವಸ್ತುಗಳನ್ನು ನಾವು ಏನ್ ಮಾಡ್ತೀವಿ, ತೆಗೆದು ಅಟ್ಟಕ್ಕೆ ಬಿಸಾಕ್ತೇವೆ. ನೀವು ಹೆಣ್ಮಕ್ಳು ಹಠ ಮಾಡಿದ್ರೆ ನೀವು ವೇಸ್ಟ್ ಅಟ್ಟಕ್ಕೆ. ನಾನು ಹೇಳಿದ್ದಲ್ಲ, ಅಮ್ಮ ಹೇಳಿದ್ದು. ಹಾಗಾಗಿ ಇವತ್ತು ಸೀತಾರಾಮಚಂದ್ರ ದೇವರ ಸನ್ನಿಧಾನದಲ್ಲಿ ಕೆಂಚಗಾರನವರೆಲ್ಲ ಸೇರಿ 2062 ಶಿಬಿರದಲ್ಲಿ 36 ಜನರು ಚಟ್ಟಕ್ಕೂ ಹೋಗೋದು ಬೇಡ, ಹೆಣ್ಮಕ್ಳು ಅಟ್ಟಕ್ಕೂ ಹೋಗೋದು ಬೇಡ, ಶಿಬಿರದಲ್ಲಿ ಕುಡಿತವನ್ನು ಬಿಟ್ಟು, ನಿಮ್ಮ ಹಠವನ್ನು ಬಿಟ್ಟು, ಚಟವನ್ನು ಬಿಟ್ಟು, ಇವತ್ತು ನೀವೆಲ್ಲರೂ ಕೂಡ ನಿಮ್ಮ ಮನೆ ಎನ್ನುವಂತ ಪಟ್ಟಕ್ಕೆ ಹೋಗಬೇಕು ಅಂತ ಈ ಶಿಬಿರವನ್ನ ಮಾಡಿದ್ದಾರೆ. ನಿಮಗೆ ಪಟ್ಟಾಭಿಷೇಕದ ದಿನ. ಈ ದಿನವನ್ನ, ಸುದಿನವನ್ನ ನೀವು ಯಾವತ್ತೂ ಕೂಡ ಮರಿಬಾರದು, ಬರ್ತಿಟ್ಕೊಳ್ಬೇಕು. ನೆಕ್ಸ್ಟ್ ಜೂನ್ 2ನೇ ತಾರೀಕು ವಾರ್ಷಿಕೋತ್ಸವ ಮಾಡಬೇಕು. ನಾನು ಕುಡಿತ ಬಿಟ್ಟು 1 ವರ್ಷ ಆಯಿತು ಅಂತ ನಿಮ್ಮ ಮನೆಯಲ್ಲಿ ಪಾಯಸ ಮಾಡಬೇಕು. ನಮ್ಗೊಂದು ಫೋನ್ ಮಾಡಬೇಕು, ಸಾರ್ ನಾನು ಕುಡಿತಾ ಬಿಟ್ಟು 1 ವರ್ಷ ಆಯಿತು, ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ. ಅಥವಾ ಕೆಂಚಗಾರನವರು ಮನಸ್ಸು ಮಾಡಿದ್ರೆ ಇಲ್ಲೇ ಒಂದು ವಾರ್ಷಿಕೋತ್ಸವವನ್ನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡೋಣ, ನೀವು ಬರಬೇಕು. ಇದೇ ತರ ಗಂಡ ಹೆಂಡತಿ ಅದು ನನ್ನ ಕೈಯಲ್ಲಿಂದ. ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿ. 2 ಶಿಬಿರ ಆಗಿದೆ. ನಾವು ಆ ತರ ವಾರ್ಷಿಕೋತ್ಸವ ಮಾಡಲಿಲ್ಲ, ಬಿಟ್ಟವರು ತುಂಬಾ ಜನ ಇದ್ದಾರೆ. ಆದ್ರೆ ಇದು 3ನೇ ಶಿಬಿರ. ಈ ಶಿಬಿರದಲ್ಲಿ ಬಿಟ್ಟವರು ಸಂಖ್ಯೆ ಕಮ್ಮಿ ಇದ್ರೂ ಚಿಂತೆ ಇಲ್ಲ. 1 ವರ್ಷ ಆಗುವಾಗ ಇದೇ ಜಾಗದಲ್ಲಿ ಸೀತಾರಾಮಚಂದ್ರ ದೇವರ ಆಶೀರ್ವಾದದಲ್ಲಿ ವಾರ್ಷಿಕೋತ್ಸವವನ್ನು ಮಾಡಬೇಕು. ಇದೊಂದು ಸಂಕಲ್ಪ ಮಾಡೋಣ. ಇವತ್ತಿಂದ ಲೆಕ್ಕ ಹಾಕಬೇಕು. ನಾನು ಕೊಡ್ತಾ ಬಿಟ್ಟು 8 ದಿವಸ, ನಾಳೆ 9 ದಿವಸ, 10 ದಿವಸ, 11 ದಿವಸ, ದಿನ ಲೆಕ್ಕ ಮಾಡಿ 1 ತಿಂಗಳು 28ನೇ ತಾರೀಕು ನಾವು ಇಲ್ಲೆಲ್ಲ ಸೇರ್ತೇವೆ. ಕರೆಕ್ಟಾ? ನಾವು ಮೀಟಿಂಗ್ ಇಟ್ಕೊಂಡಿದ್ದೇವೆ. ಅಮ್ಮ 28ನೇ ತಾರೀಕು ನಾಡಿದ್ದು ಭಾನುವಾರ ಬರ್ತದೆ, ನೀವು ಇದೇ ತರ ಬರಬೇಕು. ಅವತ್ತು ನಾನು ಮಾತಾಡೋದಿಲ್ಲ, ಯಾರು ಮಾತಾಡೋದಿಲ್ಲ, ಕುಮುದ ಮಾತಾಡಬೇಕು, ನೀವು ಮಾತಾಡಬೇಕು, ಹೆಣ್ಮಕ್ಳು ಮಾತಾಡಬೇಕು. ನನ್ನ ಗಂಡ ಕುಡ್ತಾ ಬಿಟ್ಟು 1 ತಿಂಗಳಾಯ್ತು. ನನ್ನ ಗಂಡನಿಗೆ ನಾನು ಹೇಳಿದ್ದೆ ಅವರಿಗೆ ಒಂದು ಗಿಡ ನಾಟಿ ಮಾಡಿ ಅಂತ, ಒಂದು ತೆಂಗಿನ ಸಸಿಯನ್ನು ನಡಬೇಕು. ಈಗ ನಾಟಿ ಮಾಡಲಿಕ್ಕೆ ಒಳ್ಳೆ ಟೈಮು. ಜಮೀನಲ್ಲಿ ನಾಟಿ ಮಾಡಿ ಅದು ಬೆಳೀತಾ 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 ಹೋಗ್ಬೇಕು. ಕಲ್ಪ ವೃಕ್ಷ ಯಾವ ರೀತಿ ಬೆಳೀತದೋ ಅದೇ ರೀತಿ ನೀವು ಕುಡಿತಾ ಬಿಟ್ಟು ನಿಮ್ಮ ಮನೆ, ನಿಮ್ಮ ಕುಟುಂಬ ಬೆಳೀತಾ 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 ಫಸಲನ್ನ ಕೊಡುವಂತ ಆ ಕಲ್ಪವೃಕ್ಷ ಇದ್ದ ಹಾಗೆ ನಿಮ್ಮ ಮನೆ ಆಗಬೇಕು. ನೀವು ಇನ್ನೊಬ್ಬರಿಗೆ ಬೆಳಕಾಗಬೇಕು. 1 ವರ್ಷ ಆಗುವಾಗ ಯಾರಾದ್ರೂ ಒಬ್ಬರನ್ನ ಇಲ್ಲೇ ಹತ್ರ ಎಲ್ಲಾದ್ರೂ ಶಿಬಿರ ಆದಾಗ ಶಿಬಿರಕ್ಕೆ ಸೇರಿ ಕುಡಿತ ಬಿಡಿಸುವಂತ ವ್ಯಕ್ತಿ ನೀವು ಆಗಬೇಕು. ಆಗ್ತೀರಾ? ಅದಕ್ಕೆ ಹೆಣ್ಣು ಮಕ್ಕಳು ಸಪೋರ್ಟ್ ಮಾಡಬೇಕು. ತವರು ಮನೆಗೆ ಹೋಗಿ ಕೂತ್ರೆ ಇಂಥದ್ದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಒಟ್ಟೊಟ್ಟಿಗೆ ತವ್ರ ಮನೆಗೆ ಹೋಗಿ, ಬೇಡ ಅಂತ ಹೇಳೋದಿಲ್ಲ, ಅದೇ ಪಕ್ಕ ಹೋಗಬೇಡಿ, ಬೆಲೆ ಕಮ್ಮಿ ಆಗ್ತದೆ. ವರ್ಷಕ್ಕೆ 1-2-3 ಸಲ ಹೋಗಿ, ಗಂಡನೊಟ್ಟಿಗೆ ಹೋಗಿ, ಮಕ್ಕಳ ಜೊತೆ ಹೋಗಿ, ಒಬ್ಬಂಟಿಯಾಗಿ ಬಿಡಬೇಕು. ಮಾಗೋಡು ಎನ್ನುವಂತ ಊರಿನಲ್ಲಿ ಇಲ್ಲಿ ಎಲ್ಲ ಇದ್ದಾರೆ. ಮಾಗೋಡು ನಾಗೇಶ್ ಅವರದ್ದು ಕಾರ್ಯಕ್ರಮ ಮಾಡಿದ್ರು ಆ ದೇವಸ್ಥಾನದಲ್ಲಿ, ಬಹಳ ಅದ್ಭುತವಾಗಿತ್ತು. ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ನವಜೀವನೋತ್ಸವ ಅಂತ ಕಾರ್ಯಕ್ರಮ ಮಾಡಿದ್ರು, ಕುಟುಂಬೋತ್ಸವ ಅಂತ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಭಜನಾ ಕಾರ್ಯಕ್ರಮ ಇಟ್ಕೊಂಡ್ರು, ಮಂಜುನಾಥನಿಗೆ ಪೂಜಾ ಕಾರ್ಯಕ್ರಮ ಇಟ್ಕೊಂಡ್ರು. ಜೊತೆಗೆ ಬಹಳ ಸ್ಪೆಷಲ್, ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಆ ತರ ಮಾಡಿಲ್ಲ. ಯಾರು ಶಿಬಿರಕ್ಕೆ ಸೇರಿ ಕುಡ್ತಾ ಬಿಟ್ಟ ಗಂಡ ಹೆಂಡತಿ ಇದ್ದಾರಲ್ಲ ಅವರಿಗೆ ಬಾಗಿನವನ್ನ ಕೊಡುವ ವ್ಯವಸ್ಥೆ ಮಾಡಿದ್ರು. ನಿಮ್ಮ ಮುತ್ತೈದೆ ಭಾಗ್ಯ ಇನ್ನಷ್ಟು ಉಜ್ವಲ ಆಗ್ಲಿ, ಗಟ್ಟಿ ಆಗ್ಲಿ ಅಂತ ಕುಡ್ತಾ ಬಿಟ್ಟ ಗಂಡ ಹೆಂಡತಿಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ಇದು ಮಾರ್ಚ್ ತಿಂಗಳಲ್ಲಿ ಮಾಡಿದ್ರು, ಮೊನ್ನೆ. ನಾವು ಕೂಡ ಈ ವಾರದ ಮೀಟಿಂಗ್ ಕರೆಕ್ಟ್ ಹೋಗ್ಬೇಕು, ತಿಂಗಳ ಮೀಟಿಂಗ್ ಸರಿಯಾಗಿ ಬರಬೇಕು. ಇದು ನಮ್ಮ ಸಂಪರ್ಕ ಇದ್ದ ಹಾಗೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘಗಳು ಇವತ್ತು ವಿಶ್ವ ಮಟ್ಟದಲ್ಲಿ ಯಶಸ್ವಿ ಆಗಬೇಕಿದ್ರೆ ಕಾರಣ ಏನು ಗೊತ್ತಾ? ಅವರು ಮಾಡುವಂತ ಸಂಘದ ಮೀಟಿಂಗ್. ಒಂದು ವೇಳೆ ಮೀಟಿಂಗ್ ಮಾಡದೇ ಇರ್ತಿದ್ರೆ ಈ ಸಂಘಗಳು ಯಾವುದು ಕೂಡ ಉಳಿತಾ ಇರ್ಲಿಲ್ಲ. ವಾರ ಮೀಟಿಂಗ್ ಮಾಡ್ತಾರೆ, ವಾರ ಉಳಿತಾಯ ಮಾಡ್ತಾರೆ, ವಾರ ಮರುಪಾವತಿ ಮಾಡ್ತಾರೆ. ಒಂದು ವೇಳೆ ತಿಂಗಳ ಮರುಪಾವತಿ, ಅರ್ಧ ವರ್ಷಕ್ಕೊಂದ್ಸರಿ ಮರುಪಾವತಿ ಅಂತ ಹೇಳ್ತಿದ್ರೆ ಕಂತು ಬಾಕಿ ಆಗ್ತಾ ಇದ್ರೆ ಎಲ್ಲರೂ ಮರೆತು ಬಿಡ್ತಾ ಇದ್ರು. ಆದ್ರೆ ವಾರ ಕಟ್ತಾ ಇದ್ದ ಕಾರಣ, ವಾರ ಉಳಿತಾಯ ಮಾಡಿದ ಕಾರಣ, ವಾರ ಸಭೆ ಸೇರಿದ ಸಾಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಡೀ ಪ್ರಪಂಚದಲ್ಲಿ ಒಂದು ಮಾಡೆಲ್ NGO ಸಂಸ್ಥೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ನೀವು ಕೂಡ ಮಾಡೆಲ್ ಆಗಬೇಕು. ಕುಡಿತ ಬಿಟ್ಟು ದಾಂಪತ್ಯ ಜೀವನವನ್ನು ಚೆನ್ನಾಗಿ ಮಾಡ್ತಾ ಇರಬೇಕಿದ್ರೆ ಈ ವಾರದ ಸಭೆಗಳಿಗೆ ನೀವು ಸಮರ್ಪಕವಾಗಿ ಹೋಗಬೇಕು. ಹೋಗ್ತೀರಾ? ಸಪೋರ್ಟ್ ಮಾಡ್ತೀರಮ್ಮ ಹೆಣ್ಮಕ್ಳು? ಹೇಗಿರಬೇಕು? ನಾನು ಇದನ್ನು ಹೇಳಿ ನನ್ನ ಇವತ್ತಿನ ಮಾಹಿತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ.
ಹೆಣ್ಣು ಷಡ್ಗುಣ ಸಂಪನ್ನ. ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಕ್ಷಮಯಾ ಧರಿತ್ರಿ, ಭೋಜ್ಯೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭ. 6 ಗುಣಗಳು ಇರಬೇಕು ಮದುವೆ ಆದ ಹೆಣ್ಣು ಮಕ್ಕಳಿಗೆ. ನೀವೊಂದು ಫಿಲ್ಮ್ ನೋಡಿರ್ಬೋದು, ಮಾಂಗಲ್ಯಂ ತಂತು ನಾನೆನ್ನ ಫಿಲ್ಮ್. ಅದರಲ್ಲೊಂದು ಹಾಡಿದೆ, ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರತಿ. ಎಷ್ಟು ಗುಣ? ಅದನ್ನೊಂದ್ಸಾರಿ ಸಿಗ್ತದೆ, ಯೂಟ್ಯೂಬ್ ಅಲ್ಲಿ ಸಿಗ್ತದೆ. ಮನೆಯಲ್ಲಿ ನೋಡಿ, ಗಂಡ ಹೆಂಡತಿ ಒಟ್ಟಿಗೆ ನೋಡಿ, ಅಥವಾ ಟಿವಿಗೆ ಹಾಕಿದ್ರು ಅದು ಬರ್ತದೆ. ಎಷ್ಟು ಖುಷಿ ಆಗುತ್ತೆ. ಈ 6 ಗುಣ, ಇವರು ಎಣ್ಣೆ ಕುಡಿಲಿಕ್ಕೂ ಕಾರಣ ಈ 6 ಗುಣ ಇಲ್ಲದೆ ಇರೋದು. 6 ಗುಣವನ್ನ ಕರೆಕ್ಟ್ ಅನುಷ್ಠಾನ ಮಾಡಿದ್ರೆ ನಿಮ್ಮ ಗಂಡ ದಾರಿ ತಪ್ಪಲಿಕ್ಕೆ ಚಾನ್ಸೇ ಇಲ್ಲ. ಕಾರ್ಯೇಶು ದಾಸಿ ಫಸ್ಟ್ ಒನ್. ಕಾರ್ಯೇಶು ದಾಸಿ ಅಂತ ಹೇಳಿದ್ರೆ ಗಂಡನೇ ದೇವರು, ಅವನ ಸೇವೆ ಮಾಡುವಂತ ವ್ಯಕ್ತಿ ಹೆಂಡತಿ ಆಗಿರಬೇಕು. ದಾಸಿ ಅಂತ ಹೇಳಿದ್ರೆ ಏನ್ ಸರ್ ನಿಮಗೇನು, ನಾನೇನು ದಿನ ಅವರಿಗೆ ಎಣ್ಣೆ ತಗೊಂಡು ಕಾಲ ಹಚ್ಚಿ ಮಸಾಜ್ ಮಾಡಬೇಕಾ? ನಾನು ದುಡಿತೇನೆ, ನಾನು ನನ್ನ ಹತ್ರ ಇನ್ಕಮ್ ಇದೆ, ಹಾಗೆ ನಾನೇನು ಗಂಡನ ಸೇವೆ ಮಾಡಬೇಕು ಅಂತ ಇಲ್ಲ ಅಂತ ವಾದ ಮಾಡ್ಲಿಕ್ಕಿಲ್ಲ. ಮದುವೆ ಆದಾಗ ಆ ಸೇವೆ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಕೇಳಿ. ಗಂಡ ಅನಾರೋಗ್ಯದಲ್ಲಿದ್ದಾಗ ಅಂತ ಹೇಳಿಕ್ಕೆ ಆಗೋದಿಲ್ಲ, ಆ ಸಂದರ್ಭದಲ್ಲಿ ಗಂಡನ ಸೇವೆಯನ್ನ ಮಾಡುವವರು ಹೆಂಡತಿ ಯಾಗಿರಬೇಕು. ಕಾರ್ಯೇಶು ದಾಸಿ, ಸ್ವಲ್ಪ ಸೇವೆ ಮಾಡಿ. ನೆನ್ಪಿಟ್ಕೊಳ್ಳಿ, ಸುಸ್ತಾಗಿ ಕೆಲಸ ಬಿಟ್ಟು ಮನೆಗೆ ಬಂದಾಗ ಒಂದು ಲೋಟ ನೀರು ಕೊಟ್ಟು ಹೇಗೆ ಸಮಾಧಾನ ಮಾಡಿಕೊಡಿ ಅಂತ ಹೇಳಿ. ಇದು ಬರುವ ತಕ್ಷಣ ನೀರು ಕೊಡದೆ ಬಡ ಆಗಾಟು ಈಗಾಟು, ನೀವು ಆಗ ಮಾಡಿದ್ರಿ ಈಗ ಮಾಡಿದ್ರಿ ಅಂತ ಬೊಬ್ಬೆ ಹೊಡಿಲಿಕ್ಕೆ ಹೋಗ್ಬೇಡಿ. ಬಡ ಬಾಯಿ ಸ್ವಲ್ಪ ಕಮ್ಮಿ ಮಾಡಿ, ಸ್ವಲ್ಪ ಪ್ರೀತಿಯಿಂದ ಮಾಡಿ, ರಿಲ್ಯಾಕ್ಸ್ ಕೊಡಿ. ಒಂದು ಲೋಟ ನೀರು ಕೊಟ್ಟು ಅವನ ಪಾಪ ಯಾವುದೋ 1000 ಟೆನ್ಷನ್ ಇಂದ ಮನೆಗೆ ಬಂದಿರ್ತಾನೆ, ಅದನ್ನು ಸ್ವಲ್ಪ ಸಮಾಧಾನದಿಂದ ಮಾತಾಡಿಸಿ. ಕರುಣೇಶು ಮಂತ್ರಿ, ಮಂತ್ರಿಯಾಗಿರ್ಬೇಕು. ಒಂದು ಹಾಡಿತ್ತು, ಸೂರ್ಯಂದು ಚಂದ್ರಂದು ಏನು ಬಂದಾರೆ ಮುನಿಸು, ನಗುತ್ತೈತಾರು ತಾಯಿ ಸೊಗಸು. ರಾಣಿಗೂ ರಾಜಂಗೂ ಮುನಿದೋದ್ರೆ ಮನಸ್ಸು, ಅರಮನೆಯಲ್ಲಿ ಏನೈತೆ ಸೊಗಸು. ಎಷ್ಟು ಒಳ್ಳೆ ಹಾಡು, ಇವತ್ತು ಕೇಳಿ ಒಂದ್ಸಾರಿ. ರಾಜನಿಗೂ ರಾಣಿಗೂ ಮುನಿಸಾದ್ರೆ ಅರಮನೆಯಲ್ಲಿ ಏನಿದೆ? ಏನಾದ್ರು ಇದೆಯಾ? ನಿಮ್ ಮನೆಯಲ್ಲಿ ನೋಡಿ, ನೀವು ಜಗಳ ಮಾಡಿದ ಹೊತ್ತು ನಿಮ್ ಮನೆ ವಾತಾವರಣ ಹೇಗಿರುತ್ತೆ ನೋಡಿದಿರಾ? ಅದೇ ನೀವು ಮನೆಯಲ್ಲಿ ಖುಷಿಯಾಗಿದ್ರೆ ಅವತ್ತಿನ ದಿವಸ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೆ. ಚಿಕ್ಕ ಮಕ್ಕಳು ಅಬ್ಸರ್ವ್ ಮಾಡ್ತಾರೆ. ನೀವು ಸಿಟ್ಟು ಮಾಡ್ಕೊಂಡ್ರೆ ಏನಿಸ್ತು ಉಂಟು? ನಿಮಗೆ ಗೊತ್ತಾಗುತ್ತೆ, ಓ ಅಪ್ಪ ಅಮ್ಮಂಗೆ ಏನೋ ಜೋರು ಮಾಡಿರ್ಬೇಕು, ಇಲ್ಲ ಅಮ್ಮ ಅಪ್ಪನ ಮೇಲೆ ಸಿಟ್ಟು ಮಾಡ್ಕೊಂಡಿರ್ಬೇಕು, ಇವ್ರಿಗೆ ಮುಖ ಇಷ್ಟು ಆಗಿದೆ ಅಂತ ಒಂದು ಪಕ್ಕ ಯೋಚನೆ ಮಾಡಿ. ಈ ಮಕ್ಕಳು ತುಂಬಾ ಶಾರ್ಪ್ ಇದ್ದಾರೆ, ನೆನ್ಪಿಟ್ಕೊಳ್ಳಿ, ಭಾರಿ ಶಾರ್ಪ್ ಇದ್ದಾರೆ. ನೀವೇನ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ರಾಜ ಮತ್ತು ರಾಣಿ ಇದ್ದಾಗಿರ್ಬೇಕು, ರಾಜ ಮತ್ತು ಮಂತ್ರಿ ಇದ್ದಾಗಿರ್ಬೇಕು. ಯಾಕೆ ಗೊತ್ತಾ? ಒಂದು ಒಳ್ಳೆಯ ರಾಜ್ಯಭಾರ ಮಾಡಬೇಕಿದ್ರೆ ರಾಜ ಮಂತ್ರಿ ಹೇಳಿದ್ದಂತ ಕೇಳಬೇಕು. ಹಾಗೆಯೇ ಗಂಡನ ಮಾತನ್ನ ಹೆಂಡತಿ ಕೇಳಬೇಕು, ಹೆಂಡತಿಯ ಮಾತನ್ನ ಗಂಡ ಕೇಳಬೇಕು. ಹೊಂದಾಣಿಕೆ ಬೇಕು, ಅಡ್ಜಸ್ಟ್ಮೆಂಟ್ ಬೇಕು. ನೀವು ಪಕ್ಕದ ಮನೆಯವರು ಒಂದು ದೊಡ್ಡ ಇಂಗ್ಲಿಷ್ ಮೀಡಿಯಂಗೆ ಖರ್ಚು ಮಾಡಿ ಹಾಕಿದ್ದಾರೆ ಅಂತ ಹೇಳಿ ನನ್ನ ಮಗನನ್ನು ಅಲ್ಲಿಗೆ ಸೇರಿಸಬೇಕು ಅಂತ ನೀವು ಹೆಣ್ಮಕ್ಳು ಹಠ ಮಾಡಿದ್ರೆ ಪಾಪ ಇವಾಗ ದುಡ್ಡಿಲ್ಲ, ಏನ್ ಮಾಡಿಕ್ಕಾಗುತ್ತೆ? ಯಾರು ಕೂಡ ದೊಡ್ಡ ಇಂಗ್ಲಿಷ್ ಮೀಡಿಯಂಗೆ ಹೋಗಿ ದೊಡ್ಡ ಎಜುಕೇಶನ್ ಪಡೆದವರೇ ದೊಡ್ಡ ವ್ಯಕ್ತಿಗಳಾಗಿಲ್ಲ. ಎಜುಕೇಶನ್ ಇಲ್ಲದವರು ಕೂಡ ದೊಡ್ಡ ಸಾಧಕರಾಗಿದ್ದಾರೆ. ಒಳ್ಳೆ ರೈತರು ಕೂಡ ದೊಡ್ಡ ಸಾಧನೆ ಮಾಡಿದವರಿದ್ದಾರೆ. ದೇವರು ಮತ್ತೆ ದೊಡ್ಡಿರ್ತಾನೆ. ನಿಮ್ಮ ಮಗನ ಭವಿಷ್ಯ ಹೀಗೆ, ಅವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನಾವು ಕೊಡ್ಬೇಕು. ಅವರ ತಪ್ಪಿಗೆ ಕಾರಣ ನಾವಾಗಬಾರ್ದು. ಮಾತಾಪಿತೃ ಪ್ರದಕ್ಷಿಣೆ ವೈಕುಂಠ ಪ್ರದಕ್ಷಿಣೆ ಅಂತ ಹೇಳ್ತಾ ಇದ್ರು. ತಂದೆ ತಾಯಿಗಿಂತ ಮಿಗಿಲಾದ ದೇವರು ಇದು ಗಂಡ ಹೊಡೆಯೋದು, ಹೆಂಡತಿ ಹೊಡೆಯೋದು, ಗಂಡ ಕುಡಿಯೋದು, ಹೆಂಡತಿ ಕುಡಿಯೋದು, ಗಲಾಟೆ ಮಾಡೋದು, ಇದು ನೋಡಿದ್ರೆ ದೇವಸ್ಥಾನ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ. ರಾಜ ಮತ್ತು ಮಂತ್ರಿ ಇದ್ದಾಗೆ ನಿಂತಿರಬೇಕು. ಕ್ಷಮಯಾ ಧರಿತ್ರಿ, ಭೂಮಿ ತಾಯಿ ಕ್ಷಮೆಯನ್ನು ಕೊಟ್ಟ ಹಾಗೆ ನಾವೆಲ್ಲರೂ ಕೂಡ ಏನು ಕೊಡಬೇಕು? ಕ್ಷಮೆಯನ್ನು ಕೊಡಬೇಕು. ಹೆಂಡತಿ ಇವತ್ತು ಕ್ಷಮೆಯನ್ನು ಕೊಡಿ. ಕ್ಷಮಾಗುಣ ತುಂಬಾ ಇಂಪಾರ್ಟೆಂಟ್ ಇದೆ ಮಕ್ಕಳಿಗೆ. ತಾಳ್ಮೆ ಇರಬೇಕು, ಕ್ಷಮೆ ಸಂಯಮ ಇರಬೇಕು. ತಾಳ್ಮೆ ಇರುತ್ತಾ? ಕ್ಷಮೆ ಕೊಡ್ತೀರಾ? ಇಷ್ಟ ತನಕ ನಿಮ್ಗೆ ಕೆಟ್ಟ ಶಬ್ದದಿಂದ ಬೈದಿರ್ಬೋದು, ಹೊಡೆದಿರ್ಬೋದು, ಸಂಶಯ ಪಟ್ಟಿರ್ಬೋದು, ಚಿನ್ನ ಬಂಗಾರ ಮಾರಾಟ ಮಾಡಿರ್ಬೋದು, ನಿಮ್ ತಂದೆ ತಾಯಿಗೆ ಬೈದಿರ್ಬೋದು, ಹೊಡೆದಿರ್ಬೋದು, ಏನೆಲ್ಲ ಮಾಡಿರ್ಬೋದು. ಅದೆಲ್ಲವನ್ನ ಈ ಕ್ಷಣದಿಂದ ಬಿಟ್ಟು ಬಿಡಿ. ಅದೊಂದೆಲ್ಲ ಕೆಟ್ಟ ಕನಸು ಅಂತ ನೀವು ಮರ್ತು ಬಿಟ್ರೆ ಹೆಣ್ಮಕ್ಳು ಇವರು ಸುಧಾರಿಸ್ತಾರೆ. ನಾಳೆ ಹೋಗಿ ಸಂಜೆ ಬರುವಾಗ ಮೂಗಿನ ಹತ್ರ ಹಳೆಯ ಘಟನೆಯನ್ನ ರಿಪೀಟ್ ಮಾಡಿದ್ರೆ ಇವರು ಪುನಃ ಹೋಗಿ ಕುಡಿತಾರೆ. ಅವರೆಲ್ಲ ಗುಡ್ಕ ಹಾಕಿರ್ತಾರೆ, ತಂಬಾಕು ತಿಂದಿರ್ತಾರೆ. ಆ ಸ್ಮೆಲ್ ಅನ್ನು ನೀವು ಸರಾಯಿ ಕುಡಿದಿ ಅಂತ ಹೇಳಿ, ಅಥವಾ ಯಾರಾದ್ರೂ ನೀವು
ವೈನ್ ಶಾಪ್ ಪಕ್ಕ ನಡ್ಕೊಂಡು ಹೋಗಿರ್ತಾರೆ ಪೇಟೆಯಲ್ಲಿ, ಅದನ್ನು ಯಾರು ನೋಡಿರ್ತಾರೆ, ಪಟ್ಟ ಮನೆಗೆ ಫೋನ್ ಮಾಡೋರು ಇರ್ತಾರೆ, ಓ ಹೋದ ಇನ್ನು ಗಂಡ ಹೋದ ಅಲ್ಲಿದ್ದ. ಆ ಮಾತು ಕೇಳು ಇದು ಉಗ್ರ. ಬಂದ ತಕ್ಷಣ ದೊಡ್ಡ ಟೈಪ್ ಮಾಡಿ ಯಾರು ಕಣ್ಣಾರೆ ಕಂಡರು ಪರಾಮರಿಸಿ ನೋಡಬೇಕು. ತಾಳ್ಮೆ ಇರಲಿ, ತಾಳ್ಮೆ, ಕ್ಷಮೆ ಇರಲಿ. ಕ್ಷಮೆ ಕೊಡ್ತೀರಾ ಎಲ್ಲ ಹೆಣ್ಮಕ್ಳು? ಕೊಡ್ತೀರಾ? ಗಂಡ್ಮಕ್ಳು ಅಷ್ಟೇ. ನಿಮ್ಮ ಮಡದಿ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಅದಕ್ಕೆ ಕ್ಷಮೆ ಕೊಡಿ. ಹಳೆ ಘಟನೆಯನ್ನ, ಕೆಟ್ಟ ಕನಸು ಅಂತ ಮರ್ತು ಬಿಡಿ, ಇವತ್ತೇ ಮರ್ತು ಬಿಡಿ, ರಿಪೀಟ್ ಮಾಡಬೇಡಿ, ಮನಸ್ಸಲ್ಲಿ ಇಟ್ಕೊಳ್ಳೋದೇ ಬಿಡಿ. ಇದೊಂದು ಪುನರ್ಜನ್ಮ, ಹೊಸ ಜೀವನ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಮಾತೃಶ್ರೀ ಅಮ್ಮನಿಂದ ಸೀತಾರಾಮ ದೇವರ ಸನ್ನಿಧಾನದಲ್ಲಿ ಸಿಕ್ಕಿದೆ, ಅದನ್ನು ಉಳಿಸಿ ಬೆಳೆಸ್ತೇನೆ ಅನ್ನುವಂತ ಮಾತು ಇಟ್ಕೊಳ್ಳಿ. ಕ್ಷಮೆ. ಭೋಜೇಶು ಮಾತಾ, ತಾಯಿ ಹಾಗೆ ನೋಡ್ಕೊಳ್ಬೇಕು. ನಿಮ್ಗೆ ಎಷ್ಟು ಮಕ್ಕಳು? ಒಬ್ಬನೇ ಮಗ. ಎಷ್ಟು ವರ್ಷ ಅವನಿಗೆ? ಒಬ್ಬ. ನಿಮ್ಗೆ ಎಷ್ಟು ಮಕ್ಕಳು? 2. ಗಂಡ ಹೆಣ್ಣು? 2 ಹೆಣ್ಮಕ್ಳು. ಹೌದಾ? ಗಂಡ್ಮಕ್ಳು ಆಗ್ಬೇಕಿದ್ರೆ 100 ವರ್ಷ ಪುಣ್ಯ ಮಾಡ್ಬೇಕಂತೆ. ಎಷ್ಟು? 100 ವರ್ಷ. ಇದು ನಾನೇ ಹೇಳಿದ್ದಲ್ಲ, ಪೂಜ್ಯರು ಒಂದು ಸಭೆಯಲ್ಲಿ ಹೇಳಿದ್ದು. ಸಭೆ ಪೂರ್ತಿ ಸೈಲೆಂಟ್ ಆಯ್ತು. ಛೇ, ನಮಗೆ ಹೆಣ್ಮಕ್ಳು ಆಯ್ತಲ್ಲ, ನಾವಾಗಲಿ ಪುಣ್ಯ ಮಾಡಲಿಲ್ಲ. ಅವರಿಗೂ ಒಂದು ಹೆಣ್ಮಗಳೇ, ಅದು ಅವ್ರು ಹೇಳಿದ್ರು ಗಂಡ್ಮಕ್ಳು ಆಗ್ಬೇಕಿದ್ರೆ 100 ವರ್ಷ ಪುಣ್ಯ ಮಾಡಿರ್ಬೇಕು ಅಂತ. 1 ನಿಮಿಷ ಪೂರ್ತಿ ಸಭೆ ಸೈಲೆಂಟ್ ಆಯ್ತು. ಮತ್ತೆ ಹೇಳಿದ್ರು ಹೆಣ್ಮಕ್ಳು ಆಗಬೇಕಿದ್ರೆ 1000 ವರ್ಷದ ಪುಣ್ಯ ಇರಬೇಕು, ಇಲ್ಲದಿದ್ರೆ ಹೆಣ್ಮಕ್ಳು ಆಗೋದಿಲ್ಲ ಅಂತ. ಹಾಗಾಗಿ 100 ವರ್ಷಕ್ಕಿಂತ ಜಾಸ್ತಿ ಪುಣ್ಯ ಮಾಡಿದವರಿಗೆ ಹೆಣ್ಮಕ್ಳು ಆಗಿದ್ದಾರೆ. ಬೇಜಾರು ಮಾಡ್ತಾರೆ. ಎಷ್ಟು ವರ್ಷ ಆಯ್ತು ಮಗಳಿಗೆ? 3.5 ವರ್ಷ. 12 ವರ್ಷ ಅವಳಿಗೆ. ಆ 12 ವರ್ಷದ ಮಗಳು ಅವಳ ಕೆಲಸ ಎಲ್ಲ ಮಾಡ್ತಾಳೆ. ಓಕೆ, ನನಗೂ 2 ಹೆಣ್ಮಕ್ಳು ಆಯ್ತಾ? ಅದು ಹೆಣ್ಮಕ್ಳು ಆಗೋದು ಬೇಜಾರು ಮಾಡಿಬಿಡಿ ಯಾರು ಕೂಡ. ಈ ಹೆಣ್ಮಕ್ಳು ನೋಡಿ ಏನ್ ಮಾಡ್ತಾರೆ, ಚಿಕ್ಕ ವಯಸ್ಸಾದ ತಕ್ಷಣ 3 ವರ್ಷ ಇದ್ದು ತೊಂದರೆ ಇಲ್ಲ, ಕಸ ಹೊಡಿಸೋದು, ಗುಡಿಸೋದು, ಬಟ್ಟೆ ವಾಶ್ ಮಾಡೋದು ಎಲ್ಲ ಮಾಡ್ತಾರೆ. ಹೌದಲ್ಲ? ನೋಡಿದ್ರ? ಕಸ್ಬರ್ಗಿ ಅವಳಿಗಿಂತ ಉದ್ದ ಇರುತ್ತೆ, ಆದ್ರೆ ಗುಡಿಸೋ ಕೆಲಸ ಎಲ್ಲ ಮಾಡಿ. ಆದ್ರೆ ಗಂಡ್ಮಕ್ಳು ಮಾಡೋದಿಲ್ಲ, ಬಟ್ಟೆ ಎಲ್ಲ ಬಿಟ್ಟು ಹೋಗ್ತಾರೆ. ಏನ್ ಮಾಡಿದ್ರೆ ಅವ್ರ ಕೆಲಸ ನಾವೇ ಮಾಡಬೇಕು. ನೆನ್ಪಿಟ್ಟು. ಈಗ ನಿಮಗೆ 3 ವರ್ಷದ ಚಿಕ್ಕ ಮಗು, ನಿಮಗೆ 5 ವರ್ಷದ ಗಂಡು. ಓಕೆ, ನಿಮಗೆ 2 ಮಕ್ಕಳಲ್ಲ, ಇವತ್ತಿನಿಂದ 3 ಮಕ್ಕಳು. ಇನ್ನೊಂದು ಯಾರು? ವೆರಿ ಗುಡ್, ಅದು ಗಂಡು ಮಗು ಆಯ್ತಾ? ಈ ಮಗುವಿಗೆ 3 ವರ್ಷ ಆಯ್ತು, ಇದಕ್ಕೆ 8 ದಿವಸ ಆಯ್ತಷ್ಟೇ ಇವತ್ತಿಗೆ. ಇದು ಅವ್ರಿಗೆ ಒಬ್ಬರಿಗೆ ಹೇಳ್ತಲ್ಲ, ನಿಮಗೂ ಒಂದು ಎಲ್ರಿಗೂ ಹೇಳ್ತಾ ಇದ್ದೀನಿ. ಭೋಜೇಶು ಮಾತಾ. ಈ ಮಗುವಿಗೆ ನೋಡಿ, ನಾನು ಇವತ್ತು ಮನೆಗೆ ಹೋಗಿ ನಾಳೆ ನೋಡಿ ಸಿಟ್ಟು ಬರ್ತದೆ ಜಾಸ್ತಿ. ಎಣ್ಣೆ ಬಿಟ್ಟಾಗ ಸಿಟ್ಟು ಜಾಸ್ತಿ ಬರ್ತದೆ. ಒಂದ್ ಸ್ವಲ್ಪ ಹಠ ಮಾಡ್ತದೆ ಈ ಮಕ್ಕಳು. ಎಲ್ಲ ತಾಯಿಯನ್ನು ನೋಡ್ಕೊಳ್ಳಿ, ಕೋಪ ಮಾಡಿಕೊಡುತ್ತದೆ. ಊಟ ಕೊಡುವಾಗ ತಾಯಿಯ ಹಾಗೆ ಊಟ ಕೊಡಬೇಕು. ಈ ಮಗು ಆದ್ರೂ ಬಡಿಸಿ ತಟ್ಟೆಯಲ್ಲಿ ಇಟ್ಟುಬಿಡಿ, ಇದಕ್ಕೆ ಒಂದ್ಸರಿ ಬಾಯಿ ಕೊಡಿ. ಅಂದ್ರೆ 8 ದಿವಸ ಆದಷ್ಟೇ ಕುತ್ತ ಬಿಟ್ಟು ನೋಡಿ, ಸ್ವಲ್ಪ ಸಿಟ್ಟು ಮಾಡ್ತದೆ, ಹಠ ಮಾಡ್ತದೆ, ಕೋಪ ಮಾಡ್ತದೆ. ಅವರು ಸಿಟ್ಟು ಮಾಡಿದ್ರು ಅಂತ ಹೇಳಿ ನೀವು ಸಿಟ್ಟು ಮಾಡಿದ್ರೆ ಜಗಳ ಆಗುತ್ತೆ. ಅದಕ್ಕೆ ಊಟ ಬಡಿಸುವಾಗ ಮತ್ತೆ ಮೆಡಿಸಿನ್ ಕೊಡುವಾಗ 3 ಟೈಮ್ ಮೆಡಿಸಿನ್ ಕೊಡಬೇಕು. ಆ ಮೆಡಿಸಿನ್ ಕೊಡುವಾಗ ತಾಯಿ ಮಗುವಿಗೆ ಯಾವ ರೀತಿ ಆರೈಕೆ ಮಾಡ್ತದೋ ಅದೇ ರೀತಿ ನೀವು ಹೆಣ್ಣುಮಕ್ಕಳು, ಹೆಂಡತಿ ಆದವರು ಭೋಜೇಶು ಮಾತಾ, ತಾಯಿ ಹಾಗೆ ಊಟವನ್ನು ಕೊಡಬೇಕು. ಇದನ್ನು ಮಾಡ್ತೀರಾ? ಅಕ್ಕ ಮಾಡಿ. ಎಲ್ರಿಗೂ ಯಾರಿಗಾದ್ರೂ ಮಕ್ಕಳಿಲ್ಲದಿದ್ರೆ ಇಲ್ಲಿ ಎಲ್ರಿಗೂ ಮಕ್ಕಳಿದೆ. ಓ ದೇವ್ರ ಪುಣ್ಯ, ಯಾರಿಗೂ ಕೆಲವು ಕಡೆ ಮಕ್ಕಳು ಇರೋದಿಲ್ಲ, ಇದು ಎಲ್ರಿಗೂ ಮಕ್ಕಳಿದೆ. ಹಾಗಾಗಿ ನೀವು ಪ್ರೀತಿಯಿಂದ ಮಾಡ್ಕೊಳ್ಳಿ. ಮಕ್ಕಳಿಲ್ಲದಿದ್ರೆ ಗಂಡನನ್ನೇ ಮಗ ಅಂತ ಸ್ವೀಕಾರ ಮಾಡಿ, ಹೆಂಡತಿಯನ್ನೇ ಮಗಳು ಅಂತ ಸ್ವೀಕಾರ ಮಾಡಿ, ಆ ರೀತಿ ಜೀವನವನ್ನು ಮಾಡಿ. ಎಲ್ರಿಗೂ ದೇವರು ಒಳ್ಳೇದು ಮಾಡ್ತಾರೆ. ಓಕೆ, 5ನೇ ಪಾಯಿಂಟ್, ರೂಪೇಶು ಲಕ್ಷ್ಮಿ. ಇವತ್ತು ನೋಡಿ ನೀವೆಲ್ಲ ಎಷ್ಟು ಚಂದ ಕಾಣ್ತಾ ಇದ್ದೀರಿ, ಹೌದಾ? ಸಾರಿಯನ್ನು ಉಟ್ಟು ಮಲ್ಲಿಗೆಲ್ಲ ಮುಡಿದು ಅವನು ಹೇಳಿದ್ರು ಮಲ್ಲಿಗೆ ಮುಡಿ ಅಂತ. ಸ್ವಲ್ಪ ಕಷ್ಟ ಆಯ್ತು ತಲೆ. ಓಕೆ ಓಕೆ, ಏನು ಹೇಳಿ, ಆ ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ರೂಪೇಶು ಲಕ್ಷ್ಮಿ. ಹೆಣ್ಮಕ್ಳು ಎಲ್ಲರೂ ಕೂಡ ಲಕ್ಷ್ಮಿ ಆಗಿ ಕಾಣ್ಬೇಕಂದ್ರೆ ಸ್ವಚ್ಛವಾಗಿರಬೇಕು ಅಂತ ಹೇಳ್ತಾರೆ. ಇದು ಹೆಣ್ಮಕ್ಳು ಇರಬೇಕು, ಜೊತೆಗೆ ಗಂಡ್ಮಕ್ಳು ಕೂಡ ಇರಬೇಕು. ಒಂದು
ಮನೇಲಿದ್ದಾಗ ಒಟ್ಟಾರೆ ಡ್ರೆಸ್ ಹಾಕೊಳ್ಳೋದು. ಈಗ ಮೊದಲು ಈ ಸರ್ ಹೇಳ್ತಾ ಇದ್ರು, ಗಂಡು ಮಕ್ಕಳಿಗೆ ನೈಟಿ ಕುಡಿಯೋ ಚಟ, ಹೆಣ್ಣು ಮಕ್ಕಳಿಗೆ ನೈಟಿ ಹಾಕುವ ಚಟ ಅಂತ. ನೈಟಿ ಹಾಕೋದು, ನಾನು ಬೆಂಗಳೂರಲ್ಲಿ 5 ವರ್ಷ ಇದ್ದೆ, ಅಲ್ಲಿ ಮಾರ್ಕೆಟಿಂಗು ನೈಟಿ ಹಾಕೊಂಡೇ ಸ್ಕೂಟಿಯಲ್ಲಿ ಬರ್ತಾರೆ. ಆ ನೈಟಿ ಎಲ್ಲ ನೋಡ್ಬೇಕು, ಕೆಲವು ಒಂಥರ ದೋಸೆ ಮಾಡಿ ದೋಸೆ ಹಿಟ್ಟು ಒರೆಸೋ ಬದಲು ನೈಟಿಯಲ್ಲೇ ಒರೆಸೋದು. ಆಮೇಲೆ ಪಾತ್ರೆ ತೊಳೆಯೋದು ಮಸಿ ಆಗುತ್ತಲ್ಲ, ಅದನ್ನು ನೈಟಿಯಲ್ಲಿ ಒರೆಸೋದು. ಆ ಬಳಿಕ ಮಕ್ಕಳು ಗಲೀಜು ಮಾಡಿ ಎಲ್ಲದಕ್ಕೂ ಕೈ ಬಟ್ಟೆ ಯಾವುದು? ನೈಟಿ. ಹಾಗಾಗಿ ಹಾಕಿ ಏನು ಬೇಜಾರಿಲ್ಲ, ಹಗಲು ಹಾಕೋದು, ಕಾರ್ಯಕ್ರಮಕ್ಕೂ ಹೋದಾಗಲೂ ಹೊರಗೂ ಹೋದಾಗಲೂ ಹಾಕೊಳ್ಳೋದು ನಮ್ಮ ಸಂಸ್ಕಾರ ಅಲ್ಲ. ಗಂಡನ ಹೆಣ್ಣು ಒಂದು ಸ್ವಲ್ಪ ನೀಟಾಗಿರ್ಬೇಕಂತೆ. ಗಂಡ ನೋಡಿದಾಗ ನೀನು ತುಂಬಾ ಚಂದ ಕಾಣ್ತಾ ಇದೀಯಾ, ಐ ಲವ್ ಯು ಅಂತ ಹೇಳಬೇಕು. ರೂಪೇಶು ಲಕ್ಷ್ಮಿ ಅಂದ್ರೆ ಹೆಣ್ಮಕ್ಳು ನೀಟಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಅದ್ರ ಜೊತೆಗೆ ಯಾರು ಸ್ವಚ್ಛವಾಗಿರ್ಬೇಕು? ಹೆಣ್ಮಕ್ಳು ಕೂಡ ಸ್ವಚ್ಛ ಆಗಿರ್ಬೇಕು. ಹೆಂಡತಿ ಹೇಳಬೇಕು, ನೀವು ತುಂಬಾ ಚಂದ ಕಾಣ್ತಾ ಇದ್ದೀರಿ. ನಾನು ಆಗ ನೋಡಿದ ಇಲ್ಲಿ ಒಬ್ರು ಹೆಣ್ಮಗಳು ಶಾಲು ಹಾಕಿ ಪಂಚೆಯನ್ನು ಸರಿ ಮಾಡ್ತಾ ಇದ್ರು, ಗಂಡನ ಪಂಚೆ ಸರಿ ಮಾಡ್ತಾ ಇದ್ರು, ಶಾಲು ಸರಿ ನೋಡಿ ಚಂದ ಕಾಣಬೇಕು ಅಂತ ಹೇಳ್ತಾ ಇದ್ರು. ನೆನಪಿಟ್ಕೊಳ್ಳಿ ಮಾಡಿ. ಹಾಗಾಗಿ ಒಂದು ರೂಪೇಶ ಲಕ್ಷ್ಮಿ. ನಾವು ಹೇಳ್ತೇವೆ ನನಗೆ ಸೀತೆ ಅಂತ ಹೆಂಡತಿ ಬೇಕು ಅಂತ. ಏನ್ ಹೇಳ್ತೇವೆ? ಸೀತೆ. ಆದ್ರೆ ಯಾವ ಗಂಡು ಮಕ್ಕಳು ಯೋಚನೆ ಮಾಡುವುದಿಲ್ಲ ನಾನು ರಾಮನ ಹಾಗೆ ಇರಬೇಕು ಅಂತ. ಇವನು ಹೇಗೂ ಇರ್ಬೋದು, ಹೆಂಡತಿ ಮಾತ್ರ ಸೀತೆ ಆಗಬೇಕು. ಅದಲ್ಲ, ಹೆಂಡತಿ ಸೀತೆ ಆಗಿರಬೇಕು, ಜೊತೆಗೆ ನಾನು ರಾಮನಂತಿರಬೇಕು ಎನ್ನುವ ಮನಸ್ಸಿದ್ರೆ ಮಾತ್ರ, ಅಂತ ಸ್ವಚ್ಛ ಮನಸ್ಸಿದ್ರೆ ಮಾತ್ರ ಜೀವನ ಚೆನ್ನಾಗಿ ಸಾಗುತ್ತೆ. ಹಾಗಾಗಿ ಸೀತಾರಾಮರ ಹಾಗೆ ಮತ್ತು ರೋಮಿಯೋ ಜೂಲಿಯಟ್, ಸಲೀಮನ ಅರ್ಕಲಿ, ದುಷ್ಯಂತ ಶಕುಂತಲೆ, ನಳ ದಮಯಂತಿ, ಎಷ್ಟೆಷ್ಟು ಒಳ್ಳೆಯ ದಂಪತಿಗಳು ಕೇಳ್ತಿರಲ್ಲ ಕತೆ ನೀವೆಲ್ಲ. ಹಾಗೆ ಲಕ್ಷ್ಮೀನಾರಾಯಣ, ಸತ್ಯನಾರಾಯಣ ಪೂಜೆ ಮಾಡುವಾಗ ಲಕ್ಷ್ಮೀ ಸಹಿತ್ಯ ಸತ್ಯನಾರಾಯಣ ಸ್ವಾಮಿ ಸಮರ್ಪಯಾಮಿ ಅಂತ ಭಕ್ತರು ಅರ್ಪಣೆ ಮಾಡ್ತಾರೆ. ಅಲ್ಲಿ ಫೋಟೋ ಇರೋದು ಕೇವಲ ನಾರಾಯಣ ಮಾತ್ರ ಅಲ್ಲ ಬಟ್ಟೆ. ಆದ್ರೆ ಲಕ್ಷ್ಮಿಯನ್ನು ಬಿಡೋದೇ ಇಲ್ಲ, ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಸಮರ್ಪಯಾಮಿ ಅಂತ ಅರ್ಪಣೆ ಮಾಡ್ತಾರೆ. ಅದೇ ರೀತಿ ನೀವು ಅರ್ಧನಾರೀಶ್ವರ ಇದ್ದ ಹಾಗೆ ಗಂಡ ಬೇರೆ ಇಲ್ಲ, ಹೆಂಡತಿ ಬೇರೆ ಇಲ್ಲ, ಒಟ್ಟುಗಾಗಬೇಕು. ನಮ್ಮೆಲ್ಲ ಕೆಟ್ಟ ಕಲ್ಮಶಗಳನ್ನು ಬಿಟ್ಟು ನಾವು ಕೂಡ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು, ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರ ದಾಂಪತ್ಯ ಜೀವನ ಹೇಗಿರುತ್ತೋ ಅದೇ ರೀತಿಯ ಜೀವನವನ್ನ ಮಾಡ್ತೇವೆ ಎನ್ನುವಂತ ಸಂಕಲ್ಪವನ್ನ ಈ ದಿವಸ ನೀವು ಕುಟುಂಬ ದಿನದಲ್ಲಿ ಮಾಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಲಾಸ್ಟ್ ಒಂದು ಶಯನೇಶ್ವರ ಅನ್ಬ. ಗಂಡನಿಗೆ ಕೊಡುವ ಸುಖವನ್ನ ಹೆಂಡತಿಯಾದವಳು ಕೊಡ್ಲೇಬೇಕು. ಅವನು ಕಟುಕ ಯಾರೇ ಆಗಿರಲಿ ಸುಖ ಕೊಡಬೇಕು ಹೆಂಡತಿಯಾದವರು. ನೀವು ಸುಖ ಕೊಡದಿದ್ರೆ ಏನಾಗುತ್ತೆ? ನೀವು ದೂರ ಮಾಡಿದ್ರೆ, ಅವಾಯ್ಡ್ ಮಾಡಿದ್ರೆ ಇವನು ಬೇರೆ ದಾರಿ ಇಟ್ಕೊಳ್ತಾನೆ. ದಾರಿ ತಪ್ಪಲಿಕ್ಕೆ ನೀವೇ ಕಾರಣ ಆಗ್ತೀರಿ, ನೆನಪಿಟ್ಕೊಳ್ಳಿ. ಇದು 6 ಗುಣ ನಿಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿದ್ರೆ ಯಾವ ಸಮಸ್ಯೆಯೂ ನಮ್ಮ ಸಂಸಾರದಲ್ಲಿ ಬರೋದಿಲ್ಲ ಎನ್ನುವ ಮಾತನ್ನ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಿಮ್ಮ ಜೀವನ ಸಾರ್ಥಕವಾಗಿ. ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಎ ವುಮನ್ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಯಶಸ್ವಿ ಪುರುಷನ ಹಿಂದೆ ಮಹಿಳೆಯ ಪಾತ್ರ ಇದ್ದೇ ಇದೆ ಅಂತ ಹೇಳಿದ್ದಾರೆ. ಮಹಾತ್ಮ ಗಾಂಧಿ ಹೇಳ್ತಾರೆ, ನಾನು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡಬೇಕಿದ್ರೆ ಬಹಳ ಸುಲಭ ಆಯಿತು, ನೀರು ಕುಡಿದಷ್ಟು ಸುಲಭ ಆಯಿತು. ಇದಕ್ಕೆ ಕಾರಣ ನನ್ನ ಮಡದಿ ಕಸ್ತೂರ್ಬಾ ಅಂತ ಹೇಳ್ತಾರೆ. ಛತ್ರಪತಿ ಶಿವಾಜಿ ಹೇಳ್ತಾರೆ, ನಾನೊಬ್ಬ ಪರಾಕ್ರಮಶಾಲಿಯಾದ ವ್ಯಕ್ತಿ ಆಗಬೇಕಿದ್ರೆ ಇದಕ್ಕೆ ಕಾರಣ ನನ್ನ ತಾಯಿ ಜೀಜಾಬಾಯಿ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಾನು ಇಡೀ ಪ್ರಪಂಚಕ್ಕೆ ಒಬ್ಬ ಸಂತನಾಗಿ ತೋರ್ಪಡಿಕೆ ಆಗಬೇಕಿದ್ರೆ ಇದಕ್ಕೆ ಕಾರಣ ನನ್ನ ತಾಯಿ ಭುವನೇಶ್ವರಿ ಅಂತ ಹೇಳ್ತಾರೆ. ನಮ್ಮ ಸಿಸ್ಟರ್ ಇದ್ದಾರೆ, ಯೇಸು ಕ್ರಿಸ್ತ ಸ್ವಾಮಿ ಹೇಳ್ತಾರೆ, ನಾನು ದೇವತಾ ಮನುಷ್ಯನಾಗಬೇಕಿದ್ರೆ, ದೇವತಾ ಸ್ವರೂಪಿ ಆಗಬೇಕಿದ್ರೆ ಇದಕ್ಕೆ ಕಾರಣ ನನ್ನ ಮಾತೆ ಮೇರಿ ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತು ನೀವು ಸಕ್ಸಸ್ ಆಗಬೇಕಿದ್ರೆ ಹೆಂಡತಿ ಆದವಳು ಏನ್ ಮಾಡಬೇಕು? ಅದಕ್ಕೆ ಸಹಕಾರವನ್ನು ಕೊಡಬೇಕು. ಅವಳ ಸಕ್ಸಸ್ ಕೂಡ ಅವನ ಸಕ್ಸಸ್ ಜೊತೆ ಇರಬೇಕು ಎನ್ನುವಂಥ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳಿಕೆ ವಿನಂತಿಯನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಗಂಡ ಹೆಂಡತಿ ಅಂತ ಹೇಳಿದ್ರೆ ಒಂದು ರಥದ ಚಕ್ರ ಇದ್ದ ಹಾಗೆ, ಗಂಡ ಹೆಂಡತಿ ಅಂತ ಹೇಳಿದ್ರೆ ಒಂದು ನಾಣ್ಯದ 2 ಮುಖ ಇದ್ದ ಹಾಗೆ, ಗಂಡ ಹೆಂಡತಿ ಅಂತ ಹೇಳಿದ್ರೆ ಉಳುಮೆ ಮಾಡಲಿಕ್ಕೆ ಒಂದು ನೊಗಕ್ಕೆ ಕಟ್ಟಿದ 2 ಎತ್ತು ಇದ್ದ ಹಾಗೆ. ಆ ಎತ್ತುಗಳು ಒಟ್ಟೊಟ್ಟಿಗೆ ಹೋದ್ರೆ ಮಾತ್ರ ಉಳುಮೆ ಮಾಡ್ಲಿಕ್ಕೆ ಆಗುತ್ತೆ, ಫಸಲು ಸಿಗುತ್ತೆ. ಒಂದು ಎತ್ತು ಮಲಗಿದ್ರೆ ಉಳುಮೆ ಮಾಡ್ಲಿಕ್ಕೆ ಆಗುವುದಿಲ್ಲ. 1 ರೂಪಾಯಿ ಕಾಯಿನ್ ಒಂದು ಭಾಗ ಏನು ಇಲ್ಲದಿದ್ರೆ ಅದಕ್ಕೆ ಬೆಲೆ ಇಲ್ಲ. ರಥ ಮುಂದೆ ಸಾಗಬೇಕಿದ್ರೆ 2 ಚಕ್ರ ಒಟ್ಟೊಟ್ಟಿಗೆ ಮುಂದೆ ಸಾಗಬೇಕು. ಗಂಡ ಹೆಂಡತಿ ಅಂತ ಹೇಳಿದ್ರೆ ಆ ರಥದ ಚಕ್ರ ಇದ್ದಾಗೆ ಒಟ್ಟೊಟ್ಟಿಗೆ ಮುಂದೆ ಹೋದಾಗ ಮಾತ್ರ ಆ ರಥದಲ್ಲಿದ್ದಂತಹ ಮೂರ್ತಿ ಮೆರವಣಿಗೆ ಅದ್ಭುತವಾಗಿ ನಡೆಯುತ್ತೆ. ನಮ್ಮ ಮನೆ ದೇವರು ಆಶೀರ್ವಾದ ಸಿಗಬೇಕಿದ್ರೆ ನಾವು ಗಂಡ ಹೆಂಡತಿ ಚೆನ್ನಾಗಿ ಹೋಗಬೇಕು. ಕುಟುಂಬ ಎನ್ನುವಂತ ರಥ ಮುಂದೆ ಸಾಗಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ.
ಗಂಡ ಅಂತ ಹೇಳಿದ್ರೆ ತಲೆ, ಹೆಂಡತಿ ಅಂತ ಹೇಳಿದ್ರೆ ಕತ್ತು. ಈ ತಲೆ ಸರಿಯಾಗಿ ತಿರುಗಬೇಕಿದ್ರೆ ಕತ್ತು ಸರಿ ಇರಬೇಕು. ಕತ್ತು ಸರಿ ಇಲ್ಲದಿದ್ರೆ ತಲೆ ತಿರುಗಿಸ್ಲಿಕ್ಕೆ ಆಗುದಿಲ್ಲ, ಅದು ಮತ್ತೆ ಉಲ್ಟಾ ಜೇಸಿಬಿ ತಿರುಗಿದಾಗ ತಿರುಗಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಿ. ನಾವೆಲ್ಲ ಗಾಳಿಪಟ ಇದ್ದಾಗೆ, ಗಂಡ ಹೆಂಡತಿ ಪಟ ಪಟ ಗಾಳಿಪಟ, ಇದು ಹಕ್ಕಿ ಎಲ್ಲ ಹಾಕ್ತಾ ಇತ್ತಲ್ಲ ಅಂತ ಹೇಳ್ತಾರಲ್ಲ, ಗಂಡ ಗಾಳಿಪಟ ಇದ್ದ ಹಾಗೆ, ಹೆಂಡತಿ ಸೂತ್ರ ಇದ್ದ ಹಾಗೆ, ನೂಲು ಇದ್ದ ಹಾಗೆ. ಈ ಒಂದು ವಾರದ ಹಿಂದೆ ಗಾಳಿಪಟ ಇತ್ತು, ಅದು ನೂಲು ಕಟ್ಟಾಗಿ ಎಲ್ಲೋ ಹೋಗಿ ಬಿದ್ದಿತ್ತು. ಎಲ್ಲರೂ ಸೇರಿ ಊರಿನವರು ಅವರು ಇವರು ಎಲ್ಲ ಸೇರಿ ಬಿಟ್ಟು ಇಲ್ಲಿ ಗ್ಯಾರೇಜಿಗೆ ತಗೊಂಡು ಹಾಕಿದ್ದಾರೆ. ನಾವೆಲ್ಲ ಸೇರಿ ಗಾಳಿಪಟವನ್ನು ರಿಪೇರಿ ಮಾಡಿದ್ದೇವೆ. ಈಗ ಚಂದ ಕಾಣ್ತಾ ಇದೆ ಗಾಳಿಪಟ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ವೈಟ್ 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 ಆಗಿ. ಕರೆಕ್ಟ್ 11:30 ನಾವು ಸೂತ್ರವನ್ನು ಯಾರಿಗೆ ಕೊಡ್ತೇವೆ? ಹೆಣ್ಣು ಮಕ್ಕಳಿಗೆ ಕೊಡ್ತೇವೆ. ಈ ಸೂತ್ರವನ್ನು ತಗೊಂಡು ಬಹಳ ಜೋಪಾನವಾಗಿ ಗಾಳಿಪಟವನ್ನು ಹಾರಿಸಬೇಕು. ಒಂದು ವೇಳೆ ಕೈ ಬಿಟ್ರೆ ಗಾಳಿಪಟ ನಿಮ್ಗೆ ಸಿಗೋದಲ್ಲ, ಎಲ್ಲೆಲ್ಲೋ ಹೋಗಿ ಬೀಳುತ್ತೆ. ಒಂದು ವೇಳೆ ಸಿಟ್ಟು ಮಾಡಿಕೊಂಡು ಸೂತ್ರವನ್ನು ಹೇಳಿದ್ರೆ ಕಟ್ಟಾಗುವ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಬಹಳ ಸಂಜೆ 6 ಗಂಟೆ ಆಗುವಾಗ ಪ್ರೀತಿಯಿಂದ ಹೇಳಿಬೇಕು ಸೂತ್ರವನ್ನು. ರೀ ಎಲ್ಲಿದ್ದೀರಿ? ಬರುವಾಗ 2 ಚಾಕ್ಲೇಟ್ ತಗೊಂಡು ಬನ್ನಿ, 1 ಪ್ಯಾಕೆಟ್ ಹಾಲು ತಗೊಂಡು ಬನ್ನಿ, ಆರಾಮಿದ್ದೀರಲ್ಲ, ಮಕ್ಕಳು ಕಾಯ್ತಾ ಇದ್ದಾರೆ ಅಂತ ಪ್ರೀತಿಯಿಂದ ಕೇಳಿ ಟ್ರೈ ಮಾಡಿ. ನಾಟಕ ಅದು ಮಾಡಿ, ತೊಂದರೆ ಇಲ್ಲ. ಒಂದು 6 ತಿಂಗಳು ಸಿಟ್ಟು ಮಾಡಬೇಡಿ. ಮುಖ ಮಾಡ್ಕೊಂಡು ಯಾರು ಫೋನ್ ಮಾಡೋದು, ಯಾರ್ಯಾರಿಗೆ ಫೋನ್ ಮಾಡೋದು ಬೇಡ. ಹೆಂಡತಿಗೆ ಮಾತ್ರ, ಗಂಡನಿಗೆ ಮಾತ್ರ ಮಾಡಿ. ಬೇರೆಯವ್ರಿಗೆ ಫೋನ್ ಮಾಡಲಿಕ್ಕೆ ನಮ್ಗೆ ಎಷ್ಟು ಪುರುಷೊತ್ತು ಸಿಗುತ್ತೆ. ಹೆಂಡತಿ ಹತ್ರ ಮಾತಾಡಲಿಕ್ಕೆ, ಗಂಡನ ಹತ್ರ ಮಾತಾಡಲಿಕ್ಕೆ ಪುರುಷೊತ್ತು. ಮೊಬೈಲಿಂದಾಗಿ ಸಂಸಾರ ಎಲ್ಲ ಕುಟುಂಬ ಎಷ್ಟು ಹಾಳಾಗಿ. ಕೈ ಮುಗಿದು ಕೇಳ್ತೇನೆ, ಮೊಬೈಲಿಗೆ ಜಾಸ್ತಿ ಒತ್ತು ಕೊಡಬೇಡಿ, ಮಕ್ಕಳಿಗೂ ಮೊಬೈಲ್ ಕೊಡಬೇಡಿ. ದಯವಿಟ್ಟು ಫೋನ್ ಮಾಡಿ, ಗಂಡನಿಗೆ ಮಾತಾಡಿ, ಆರಾಮ ಮಾತಾಡಿ. ಪಾರ್ಶಾಲಿಟಿ ಮಾಡಬೇಡಿ. ಗಂಡನ ಮನೆಯವರು ಹೆಂಡತಿ ಮನೆಯವರು ಅಂತ ಪಾರ್ಶಾಲಿಟಿ ಬೇಡ, ಎಲ್ಲರೂ ಒಂದೇ ಅಂತ ತಿಳ್ಕೊಳ್ಳಿ. ಎಲ್ಲಿ ಸಮಸ್ಯೆ ಬರುತ್ತೆ ಗೊತ್ತಾ? ಅತ್ತೆ ಮಾವನನ್ನ ಸೊಸೆಯಾದವರು ಅಪ್ಪ ಅಮ್ಮನಿಗೆ ಸಮಾನವಾಗಿ ನೋಡಿದ್ರೆ ಅಲ್ಲಿ ಸಮಸ್ಯೆ ಬರೋದಿಲ್ಲ. ನೆನಪಿಟ್ಕೊಳ್ಳಿ. ನೀವು ಅಷ್ಟೇ, ನಿಮ್ಮ ಅತ್ತೆ ಮಾವನನ್ನು ನನ್ನ ತಂದೆ ತಾಯಿಗೆ ಸಮಾನ ನೋಡಿಕೊಂಡ್ರೆ ಯಾವ ಸಮಸ್ಯೆಯೂ ಬರುವುದಿಲ್ಲ. ಅರ್ಥ ಆಯ್ತಲ್ಲ? ನನ್ನ ಮದುವೆ ವಿಡಿಯೋ ನೋಡಿದೆ, ನಿಮ್ಮಲ್ಲೆಲ್ಲ ಶಾಸ್ತ್ರ ಇದೆಯೋ ಗೊತ್ತಿಲ್ಲ. ಅದು ನೋಡಿದಾಗ ಕನ್ಯಾದಾನ ಮಾಡಬೇಕಿದ್ರೆ ಮೊದಲು ನಮ್ಮಲ್ಲಿ ಶಾಸ್ತ್ರ ಇದೆ. ಈ ಹುಡುಗಿಯ ತಂದೆ ಅಂದರೆ ಮಾವ ಅಳಿಯನ ಕಾಲಿಗೆ ನೀರು ಹಾಕಿ ತೊಳೆದು ಬಟ್ಟೆಗೆ ಒರೆಸಿ ಕನ್ಯಾದಾನ ಮಾಡುತ್ತಾರೆ. ಇಲ್ಲೂ ಕೂಡ ಇದೆ ಅಂತ ನೋಡಿ. ನೋಡಿ, 10-20 ವರ್ಷ ಸಾಕಿ ಬೆಳೆಸಿದ ಒಂದು ಹೆಣ್ಣು ಮಗಳನ್ನ ತಂದೆ ಅಳಿಯನ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡಿ ದಾರೆ ಎದ್ದು ಕೊಟ್ಟ ಬಳಿಕ ಆ ಹೆಣ್ಣಿಗೆ ಮೋಸ ಮಾಡಿದ್ರೆ, ಅವಳಿಗೆ ಹೊಡೆದ್ರೆ, ಅವಳಿಗೆ ಕೆಟ್ಟದಾಗಿ ಮಾತಾಡಿದ್ರೆ ದೇವರು ಮೆಚ್ತಾನ? ನಾಳೆ ನಿಮ್ಮ ಮಗಳಿಗೂ ಅದೇ ತರ ಆದ್ರೆ ನೀವು ಸಹಿಸ್ತೀರಾ? ನಿಮ್ಮ ಮಗಳನ್ನ ಯಾರಿಗಾದ್ರೂ ಕುಟುಕನಿಗೆ ಕೆಡುಕನಿಗೆ ಕೊಟ್ಟು ಅವನು ಹಿಂಸೆ ಕೊಟ್ಟರೆ ನೀವು ಬಿಡ್ತೀರಾ? ರಾಘವೇಂದ್ರ ಬಿಡ್ಕೊಂಡು ಬಾರಿಸಲ್ವಾ? ಅಂತ ಅತ್ತೆ ಮಾವನ್ನ ತಂದೆ ಸಮಾನವಾಗಿ ನೋಡಿ. ಹೆಣ್ಮಕ್ಳು ಅಷ್ಟು ಎಷ್ಟು ದಿವಸ ನಾವು ಅತ್ತೆ ಆಗ್ತೇವಲ್ಲ, ಆ ದಿವಸ ಅದ್ರ ಡಬ್ಬಲ್ ಅನುಭವಿಸ್ತೇವೆ ನೀವು ಹಿಂಸೆ ಕೊಟ್ಟ. ಹಾಗಾಗಿ ಒಂದು ಒಳ್ಳೆ ಜೀವನ. ಗಂಡನ ಕಡೆಯವರು ಬಂದಾಗ ನಮ್ಗೆ ಹುಷಾರಿಲ್ಲದೆ ಅಡುಗೆ ಮಾಡ್ಲಿಕ್ಕೆ ಆಗಲ್ಲ, ಹೋಟ್ಲಿಂದ ತಗೊಂಡು ಬನ್ನಿ ಅಂತ ಹೇಳುವರು ತುಂಬಾ ಜನ ಇದ್ದಾರೆ. ಅದೇ ಅವಳ ಮನೆಯಿಂದ ಬರುವಾಗ ಹೋಗ್ರಿ ಅದು ತಗೊಂಡ್ಬನ್ನಿ, ಇದು ತಗೊಂಡು ಅವ್ರು ಬರ್ತಾರೆ, ಅಪ್ಪ ಬರ್ತಾರೆ, ಅಮ್ಮ ಬರ್ತಾರೆ, ಎಲ್ಲ ರೆಡಿ ಮಾಡಿ ಕಿರ್ತಾರೆ. ಗಂಡನ ಪಾಠ ಡಲ್ಲ ಹಾಗೆ ಮಾಡಬೇಡಿ. ಯಾರೇ ಬರಲಿ ಏನ್ ಬರಲಿ, ನಮ್ಮ ಕುಟುಂಬ ನಮ್ಮ ಸಂಸಾರ ಎನ್ನುವಂತ ಮನಸ್ಸಿಟ್ಟುಕೊಂಡು ಜೀವನ ಮಾಡಿ. ಭೇದ ಭಾವ ಮಾಡಿ. ಈ ಮಗು ಮಿಸ್ಟೇಕ್ ಮಾಡಿದ್ರೆ ಅಥವಾ ಒಳ್ಳೆ ಮಾರ್ಕ್ ತಗೊಂಡ್ರೆ, ನೋಡ್ರಿ ನನ್ನ ತಮ್ಮನ ಹಾಗೆ ನನ್ನ ಮಗ ಎಷ್ಟು ಬ್ರಿಲಿಯಂಟ್ ಅಂತ ಹೇಳೋದು, ಹೇಳಿ ತೊಂದರೆ ಇಲ್ಲ. ಅದೇ ಮಾರ್ಕ್ ಸ್ವಲ್ಪ ಕಮ್ಮಿ ಆಗಿ ಪೋಖ್ರಿ ಮಾಡೋದು, ನಿಮ್ಮ ಫ್ಯಾಮಿಲಿಗೆ ಬಂದಿದ್ರಿ ನಮ್ಗೆ ನಿಮ್ಮ ಫ್ಯಾಮಿಲಿ ಎಂತದಿಲ್ಲ, ನೀವಿಬ್ರು ಸರಿ ಇದ್ರೆ ಎಲ್ಲವೋ ಸರಿ ಇರ್ತಾರೆ. ಅಲ್ಲಿ ಭೇದ ಭಾವ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಮಗು ಯಾವುದೇ ಇರಲಿ ಅದು ಇಬ್ಬರು. ಇದನ್ನು ನಾವು ಅನುಷ್ಠಾನ ಮಾಡಬೇಕು. ಜೀವನ ಖಂಡಿತವಾಗಿ ಚೆನ್ನಾಗಿರುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಇವರು ಭಟ್ಕಳದವರು, ಅವರು ಹೊನ್ನಾವರದವರು. ನೀವೆಲ್ಲ ಎರಡು ನದಿ ಇದ್ದಾಗೆ, ಗಂಡ ಈ ಕುಮಾರಧಾರೆ ನದಿ ಸುಬ್ರಹ್ಮಣ್ಯ ಕೇಳಿದ್ದೀರಲ್ಲ, ಹೆಂಡತಿ ನೇತ್ರಾವತಿ ನದಿ ಧರ್ಮಸ್ಥಳದಲ್ಲೇ ಇರ್ತದೆ. ಅದು ಹರಿತಾ 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 ಮೊನ್ನೆ ವಿದ್ಯಾಧರ ಬಂದಿದ್ರು, ನೋಡಿದ್ರೆ ಶಿವರಾಧಿಕಾರಿ ಅವರ ಊರು ಉಪ್ಪಿನಂಗಡಿ. ಅಲ್ಲಿ ಈ ಕುಮಾರಧಾರೆ ನದಿ ಮತ್ತು ನೇತ್ರಾವತಿ ನದಿ ಜಾಯಿಂಟ್ ಆಗುತ್ತೆ. ಸಹಸ್ರಲಿಂಗೇಶ್ವರ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ. ಅಲ್ಲಿ ಪಿಂಡ ಪ್ರಧಾನ ಗೋಕರ್ಣ ಎಷ್ಟು ಸೇರ್ತವೋ ಅಷ್ಟೇ ಸ್ಪೇಸ್ ಅಲ್ಲಿ ಎರಡೂ ನದಿಗಳು ಜಾಯಿಂಟ್ ಆಗ್ತದೆ. ಅಲ್ಲಿ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಅಂತ ಹೇಳಿದ್ರೆ ಎರಡು ನದಿ ಇದ್ದಾರೆ. ಮುಖ್ಯವಾಗಿ ನಿಮ್ಮಲ್ಲೊಂದು ಪ್ರಶ್ನೆ,
ಧರ್ಮಸ್ಥಳಕ್ಕೆ ಹೋಗಿ ನೇತ್ರಾವತಿಯ ನೀರು ತಗೊಂಡು ಬನ್ನಿ ಒಂದು ಕೊಡ ಅಂತ ಹೇಳಿದ್ರೆ ನೀವು ತಗೊಂಡು ಬರ್ತೀರಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಕುಮಾರಧಾರೆಯ ನೀರು ತಗೊಂಡು ಬನ್ನಿ ಅಂತ ಹೇಳಿದ್ರೆ ತಗೊಂಡು ಬರ್ತೀರಿ. ಉಪ್ಪಿನಂಗಡಿಯಲ್ಲಿ ಆ ಎರಡು ನದಿ ಜಾಯಿಂಟ್ ಆದ ಬಳಿಕ ನಿಮ್ಮಿಂದ ನೇತ್ರಾವತಿಯ ನೀರು ಒಂದು ಕೊಡ ತಗೊಂಡು ಬನ್ನಿ, ಕುಮಾರಧಾರೆಯ ಒಂದು ಕೊಡ ನೀರು ತಗೊಂಡು ಬನ್ನಿ ಅಂತ ಹೇಳಿದ್ರೆ ಸಾಧ್ಯ ಇದೆಯಾ? ಸಾಧ್ಯ. ನಿಮ್ಮಿಂದ ಬಿಡಿ, ನನ್ನಿಂದ ಬಿಡಿ, ವಿಜ್ಞಾನದಿಂದಲೂ ಸಾಧ್ಯ ಇಲ್ಲ, ತಂತ್ರಜ್ಞಾನದಿಂದಲೂ ಸುಜ್ಞಾನದಿಂದಲೂ ಯಾವುದರಿಂದ ಸಾಧ್ಯ ಇಲ್ಲ. ಎರಡು ನದಿ ಜಾಯಿಂಟ್ ಆದ ಬಳಿಕ ಬೇರ್ಪಡಿಸಲಿಕ್ಕೆ ಸಾಧ್ಯ. ಇಲ್ಲಿ ಎರಡು ಜೀವ ಒಮ್ಮೆ ಎದ್ದಲ್ಲಿ ಅದು ನವೀನ್, ಇದೊಂದು ಜೀವ, ಇದೊಂದು ಜೀವ, ಎರಡು ಜೀವ, ಎರಡು ಕುಟುಂಬ, ಎರಡು ಆತ್ಮ, ಎರಡು ಹೃದಯ, ಎರಡು ಮನಸ್ಸು, ಎರಡು ಮನೆತನ. ಮದುವೆ ಎನ್ನುವ ದಿವಸ ಒಂದಾಗಿದೆ, ಅದನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದುವೇ ನಿಜವಾದ ಮದುವೆ, ಅದುವೇ ಬ್ರಹ್ಮ ಗಂಟ, ಬ್ರಹ್ಮ ಬೆಸೆದ ಗಂಟ. ಮದುವೆ ಆದ ಬಳಿಕ ಬೇರ್ಪಡಿಸಲಿಕ್ಕೆ ಆಗುವುದಿಲ್ಲ. ಆ ಜೀವನ ನಿಮ್ಮದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಇದು ವೆಲ್ಡಿಂಗ್ ಮಾಡಿದ್ದಾರೆ ದೇವರು, ವೆಡ್ಡಿಂಗ್ ಆನಿವರ್ಸರಿ. ವೆಲ್ಡಿಂಗ್ ಹೋಗಿ ಅದು ವೆಡ್ಡಿಂಗ್ ಆಗಿತ್ತು, ಗೊತ್ತಾಯ್ತಲ್ಲ ನಿಮಗೆ? ವೆಡ್ಡಿಂಗ್ ಅಂದ್ರೆ ಜಾಯಿಂಟ್, ಬೆಸುಗೆ ಅಂತ ಹೇಳಿದ್ದಾರೆ. ಹಾಡಿದೆ ಕನ್ನಡದಲ್ಲಿ, ಹಾಡಿದ್ರೆ ನೀವು ಯಾರು ಕೂಡ ಕೇಳ್ತಿರಿಲ್ಲ ಗೊತ್ತಿಲ್ಲ. ನನ್ನ ಗಂಟಲು ಹೋಗಿ ಬೆಸುಗೆ 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 ಜೀವನವೆಲ್ಲ ಸುಂದರ ಬೆಸುಗೆ, ರಾಗದ ಜೊತೆಗೆ ತಾಳದ ಬೆಸುಗೆ. ರಾಗ ಅಂದ್ರೆ ಗಂಡ, ತಾಳ ಅಂದ್ರೆ ಹೆಂಡತಿ. ರಾಗ ತಾಳ ಪಾಡೊಂದು ಭಜನೆ ಮಲ್ಪುಗ, ಗಣಪತಿ ದೇವರನೆ ತುಂಬತ್ತಾದಿ ಒಂದು ಭಜನೆ ಮಲ್ಪುಗ. ರಾಗ ತಾಳ, ರಾಗ ಒಂದು ತಾಳ ಸೇರಿರ್ಬೇಕು. ರಾಗ ಒಂದು ತಾಳ ಅಂದ್ರೆ ಭಜನೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ನಿನ್ನೆ ಎಷ್ಟು ಚೆನ್ನಾಗಿ ಸ್ಟೆಪ್ ಮಾಡ್ತಿದ್ದೇವೆ, ಯಾಕೆ? ಆ ಭಜನೆ ತಂಡದವ್ರದ್ದು ರಾಗ ತಾಳ ಅಷ್ಟು ಪರ್ಫೆಕ್ಟ್ ಆಗಿತ್ತು, ನಮಗೆ ಕುಣಿಲಿಕ್ಕೆ ಖುಷಿ ಆಯ್ತು. ರಾಗ ಒಂದು ತಾಳ ಅಂದ್ರೆ ಮತ್ತೆ ಕೊಡುಕು ಶುರು ಆಗ್ತದೆ, ಉಳ್ಕುತ್ತೆ. ಹಾಗಾಗಿ ಎರಡು ಮನಸ್ಸು, ಎರಡು ದೇಹ, ಎರಡು ಆತ್ಮ ನದಿಗಳು ಬೆಸೆದ ಹಾಗೆ ಬೆಸೆದಿದ್ದೇವೆ. ಬೇರ್ಪಡಿಸಲಿಕ್ಕಾಗೋದಿಲ್ಲ. ನಿಮ್ಮ ಜೀವನ, ನಿಮ್ಮ ಕುಟುಂಬ ಆ ದೇವರ ಆಶೀರ್ವಾದದಿಂದ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, 100 ಕಾಲ ಚಿರಕಾಲ ನೀವು ಬದುಕುವ ಹಾಗೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ, ಎಲ್ಲರಿಗೂ ಆ ಭಗವಂತ ಅನುಗ್ರಹ ಆಶೀರ್ವಾದವನ್ನು ಮಾಡಲಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಪ್ಲೇಸ್, ಟೈಮ್, ಪರ್ಸನ್ ನಾನು ಹೇಳಿದ್ದೇನೆ, ಅದನ್ನ ರೂಢಿಸಿಕೊಳ್ಳಿ. ಸ್ಥಳ, ಕುಡಿತಾ ಇರುವ ಸ್ಥಳಕ್ಕೆ ಹೋಗಬೇಡಿ, ಮದ್ಯಪಾನ ಹಂಚುವ ಸ್ಥಳಕ್ಕೆ ಹೋಗಬೇಡಿ, ವೈನ್ ಶಾಪ್ ಬಾರ್ಗಳಿಗೆ ಯಾವುದೇ ಕಾರಣಕ್ಕೆ ಹೋಗಬೇಡಿ. ಇವತ್ತಿನಿಂದ ಸೂತಕ ನೆನ್ಪಿಟ್ಕೊಳ್ಳಿ. ಒಬ್ಬಂಟಿಯಾಗಿ ಎಲ್ಲೂ ಕೂಡ ಹೋಗಬೇಡಿ, ಒಬ್ಬಂಟಿಯಾಗಿ ಎಲ್ಲೂ ಕೂಡ ಅಮ್ಮ ಕಲಿಸಬೇಡಿ, ನೆನ್ಪಿಟ್ಕೊಳ್ಳಿ. ಒಟ್ಟಿಗೆ ನೀವು ಹೋಗಿ ಒಂದು 6 ತಿಂಗಳು ಇದನ್ನ ಮ್ಯಾನೇಜ್ ಮಾಡಬೇಕು. ಟೈಮ್, ಸಂಜೆ ಟೈಮ್ ಪಕ್ಕ 6 ಗಂಟೆಗೆ ಇವರೆಲ್ಲರೂ ಮನೆಗೆ ಬರಬೇಕು. ಎಷ್ಟು ಓವರ್ ಡ್ಯೂಟಿ ಇದ್ದು ಕೆಲಸ ಬೇಡ, ಇಷ್ಟು ತನಕ ಮಾಡಿ ಟ್ಯಾರಿಸ್ ಮಾಡಿದ್ದು ಸಾಕು, ಅಕೌಂಟಲ್ಲಿ ಲಕ್ಷಗಟ್ಟಲೆ ದುಡ್ಡು ಉಳಿಸಿದ್ದು ಸಾಕು. ದೇವರು ನಿಮ್ಗೆ ಕೊಡ್ತಾನೆ, ಒಳ್ಳೇದು ಕೊಡ್ತಾನೆ. ಹಾಗಾಗಿ 6 ಗಂಟೆಗೆ ನೀವೆಲ್ಲರೂ ಕೂಡ ಮನೆಗೆ ಬರಬೇಕು. ಮನೆಯಲ್ಲಿ ದೇವರಿಗೆ ದೀಪ ಹಚ್ಚಬೇಕು. ದೀಪ ಹಚ್ಚುವ ಫೋಟೋವನ್ನು ಗ್ರೂಪಿಗೆ ಹಾಕಬೇಕು. ಅಲ್ಲಿ ಉದಯರು ದಯವಿಟ್ಟು ಇವರನ್ನೆಲ್ಲ ಗ್ರೂಪಿಗೆ ಸೇರಿಸಬೇಕಮ್ಮ. ನವಜೀವನ ಸಮಿತಿ ಭಟ್ಕಳದ ಗ್ರೂಪಿಗೆ ಯಾರ್ದು ವಾಟ್ಸಪ್ ಇಲ್ಲ, ಮನೆಯಲ್ಲಿ ಯಾರ್ದಾದ್ರೂ ಒಂದು ನಂಬರ್ ಇರುತ್ತೆ. ನೀವು ನಾಳೆ ಸಂಜೆಯ ಒಳಗೆ ನೆನ್ಪಿಟ್ಕೊಳ್ಳಿ, ಹೊನ್ನಾವರ ನವಜೀವನ ಸಮಿತಿ ಅನ್ನುವಂಥ ವಾಟ್ಸಪ್ ಗ್ರೂಪ್. ಈ ಮೂಡಲ್ಲಿ ಯಾರೆಲ್ಲ ಶಿಬಿರಕ್ಕೆ ಸೇರಿಬಿಟ್ಟಿದ್ದಾರೆ ಹೊನ್ನಾವರದಲ್ಲಿ, ಅವರೆಲ್ಲ ಅದರಲ್ಲಿ ಇದ್ದಾರೆ. ಆ ಗ್ರೂಪಿಗೆ ಸೇರಿಸುವಂಥ ಕೆಲಸ ಆಗ್ತದೆ, ಅದನ್ನು ಮಾಡಬೇಕು. ಎಲ್ಲರೂ ಗ್ರೂಪಲ್ಲಿ ಇರಬೇಕು. ಗ್ರೂಪಲ್ಲಿ ಸಂಜೆ ಟೈಮ್ ನೀವು ದೀಪ ಹಚ್ಚೋ ಫೋಟೋವನ್ನು ಹಾಕಬೇಕು. ಗಿಡ ನಾಟಿ ಮಾಡುವ ಫೋಟೋವನ್ನು ನಾಟಿ ಮಾಡಿದ್ದೆಲ್ಲ ಹಾಕಬೇಕು. ಹಾಲು ತಗೊಂಡು ಬಂದರೆ ಹಾಲು ತಗೊಂಡು ಬಂದಿದ್ದು ಫೋಟೋ ಹಾಕಿ, ಇದೆಲ್ಲ ಮಾಡಿ. ಪ್ಲೇಸ್, ಟೈಮ್, ಪರ್ಸನ್, ಈ 3 ಸ್ಥಳ, ಸಮಯ, ವ್ಯಕ್ತಿ, ಇದನ್ನ ಒಂದು ಎಲ್ಲಿ ಬರೀಬೇಕು ಅಂತ ಹೇಳಿದ್ದೇನೆ ನಾನು, ಎಲ್ಲಿ ಬರೀಬೇಕು ಅಂತ ಹೇಳಿದ್ದೇನೆ? ಮನೆಯಲ್ಲಿ ಡೋರ್ ಹತ್ರ ಬರೆದು ಹಾಕಬೇಕು. ಬೆಳಿಗ್ಗೆ ಡೋರ್ ಓಪನ್ ಮಾಡುವಾಗ ಪ್ಲೇಸ್, ಟೈಮ್, ಪರ್ಸನ್ ಕಾಣಬೇಕು. ವ್ಯಕ್ತಿ ಚೇಂಜ್ ಮಾಡಬೇಕು. ಹುಡುಗರ ಸಹವಾಸ ಮಾಡಬೇಡಿ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘ ಬಚ್ಚರಿನ ರುಚಿನಂತೆ. ಯಾರೆಲ್ಲ ಬಿಟ್ಟು ನೀವು ಸಂಘವನ್ನು ಮಾಡಿದ್ದೀರೋ ಅವರ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಳ್ಳಿ. ಏನೇ ಸಮಸ್ಯೆ ಬರಲಿ ಯೋಚಿಸಿ 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 1000 ಸಲ ಯೋಚನೆ ಮಾಡಿ ನಮಗೆ ಫೋನ್ ಮಾಡಿ. ಯಾವುದೇ ತಪ್ಪು ದಾರಿಗಳನ್ನು ಹಿಡಿಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡುತ್ತಾ, ಇವತ್ತು ನಮ್ಮ ಕೆಂಚಗಾರನ ಎಲ್ಲ ನಮ್ಮ ಗಣೇಶ್ವರ ಅಧ್ಯಕ್ಷರು, ವಿಘ್ನೇಶ್ವರ ನಮ್ಮ ಗೌರವ ಅಧ್ಯಕ್ಷರು ಮತ್ತು ಇಲ್ಲಿಯ ಜನಜಾತಿ ವೇದಿಕೆಯವರು ಮತ್ತು ನಮ್ಮ ಯೋಜನಾಧಿಕಾರಿಗಳು, ಮೇಲ್ವಿಚಾರಕರು, ನವಜೀವನ ಸಮಿತಿ ಸದಸ್ಯರು, ಶಿಬಿರಾಧಿಕಾರಿ, ಆರೋಗ್ಯ ಸಹಾಯಕರು ಮತ್ತು ಎಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ. ಇದು ಸಾರ್ಥಕ ಆಗಬೇಕಿದ್ರೆ ನಾವೆಲ್ಲರ ಪ್ರೀತಿ ಕೊಟ್ಟಿದ್ದೇವೆ. ಒಂದು ತಂದೆ ತಾಯಿಯ ಪ್ರೀತಿಯನ್ನು ನಮ್ಮ ಸಂತ ದಂಪತಿಗಳು ಕೊಟ್ಟಿದ್ದಾರೆ, ಅಣ್ಣನ ಪ್ರೀತಿಯನ್ನು ನಮ್ಮ ಕಮಿಟಿಯವರು ಕೊಟ್ಟಿದ್ದಾರೆ, ಮತ್ತು ಒಂದು ತಮ್ಮನ ಪ್ರೀತಿಯನ್ನು ನಾನೇ ಇರ್ಬೋದು ಶಿಬಿರಾಧಿಕಾರಿಗಳು ಕೊಟ್ಟಿದ್ದೇವೆ, ಒಂದು ತಾಯಿ ಪ್ರೀತಿಯನ್ನು ಸಿಸ್ಟರ್ ಕೊಟ್ಟಿದ್ದಾರೆ, ಅಕ್ಕ ತಂಗಿಯ ಪ್ರೀತಿಯನ್ನು ನಮ್ಮ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು ಕೊಟ್ಟಿದ್ದಾರೆ, ಅಣ್ಣ ತಮ್ಮನ ಪ್ರೀತಿಯನ್ನು ನಮ್ಮ ನವಜೀವನ ಸಮಿತಿ ಸದಸ್ಯರು, ಒಕ್ಕೂಟದವರು ಕೊಟ್ಟಿದ್ದಾರೆ. ಎಲ್ಲರ ಪ್ರೀತಿ ಕೊಟ್ಟಿದ್ದೇವೆ, ಒಬ್ಬರ ಪ್ರೀತಿ ಕೊಟ್ಟಿಲ್ಲ. ಯಾರ ಪ್ರೀತಿ ಗೊತ್ತಾ? ಯಾರ ಪ್ರೀತಿ ಕೊಡಲಿಲ್ಲ? ಹೆಂಡತಿ ಪ್ರೀತಿ ಕೊಡಲಿಲ್ಲ.
ಅದಕ್ಕೆ ಇವತ್ತಾದ್ರೂ ಹೆಂಡತಿ ಬರಬೇಕು ಅಂತ ಫೋನ್ ಮಾಡಿ ಕಳಿಸಿ ನಿಮ್ಮನ್ನು ಕೂರಿಸಿದ್ದೇವೆ. ಹೆಂಡತಿಯ ಪ್ರೀತಿಯನ್ನು ನಾನು ಹೇಳಿದ ಹಾಗೆ ಸರಿಯಾಗಿ ಕೊಡಿ. ಈ ಕ್ಯಾಂಪ್ 100ಕ್ಕೆ 100 ಸಕ್ಸಸ್ ಆಗುತ್ತೆ ಅಂತ ಮಾಡಬೇಕು. ಹಾಗಾಗಿ ನಾನೊಬ್ಬ ತಮ್ಮನಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಗಂಡನ ಮದುವೆ ದಿವಸ ಹೆಣ್ಮಗಳನ್ನ ಗಂಡನಿಗೆ ಒಪ್ಪಿಸಿಕೊಡೋದು. ಇಲ್ಲಿ ಹಾಗಲ್ಲ, ಈ ಯಾರನ್ನು ಗಂಡು ಮಗುವನ್ನ ಹೆಂಡತಿಗೆ ಒಪ್ಪಿಸಿಕೊಡುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಗಂಡನನ್ನ ಜೋಪಾನವಾಗಿ ನೋಡ್ಕೊಳ್ತೀರಮ್ಮ. ಗಂಡನ ಜೋಪಾನ ಮಾಡಬೇಕಮ್ಮ, ಗಂಡನೆಂಬುವನೇ ಪತಿದೇವರಮ್ಮ. ಆರಾಶಿ ಹೋದ ಮೇಲೆ ನೀ ಪರದೇಶಿ, ಗಂಡನ ಜೋಪಾನ ಮಾಡಬೇಕಮ್ಮ. ಹನೆಯಲ್ಲಿ ಕುಂಕುಮ ಅದು ಒಂದು ರಾಶಿ, ಆ ರಾಶಿ ಹೋದ ಮೇಲೆ ನೀ ಪರದೇಶಿ, ಗಂಡನ ಜೋಪಾನ ಮಾಡಬೇಕಮ್ಮ. ಮದುವೆ ಆದ ಹೆಣ್ಮಕ್ಳು ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಕುಂಕುಮ ಹಾಕಲೇಬೇಕು. ಕುಂಕುಮ ಹೆಣ್ಣಿನ ಪ್ರಾಣದ ಸಂಕೇತ, ಹೆಣ್ಣಿನ ಮಾನದ ಸಂಕೇತ, ಗಂಡನ ಪ್ರಾಣದ ಸಂಕೇತ, ಹೆಣ್ಣಿನ ಆರೋಗ್ಯದ ಸಂಕೇತ. ನೋಡಿ, ಮೊದಲು ನಮ್ಮವರು ಇಷ್ಟು ದೊಡ್ಡ ಕುಂಕುಮ ಹಾಕ್ತಾ ಇದ್ರು. ಫಿಲ್ಮ್ ಅಲ್ಲಿ ನೋಡಿ, ಕುಂಕುಮ ಒಂದು ಹೆಣ್ಮಗಳು ಏನಾದ್ರು ಅತ್ಯಾಚಾರ ಆಯ್ತು ಅಂತ ಹೇಳಿದ್ರೆ ಆ ಸೀನ್ ತೋರಿಸ್ತಾ ಇರ್ಲಿಲ್ಲ. ಏನ್ ಮಾಡ್ತಾ ಇದ್ರು ಗೊತ್ತಾ? ಕುಂಕುಮ ಅಳಿಸ್ತಾ ಇದ್ರು, ಡೈರೆಕ್ಷನ್ ಆ ತರ ಕೊಡ್ತಾ ಇದ್ರು. ಕುಂಕುಮ ಅಳಿಸಿದ್ರೆ ಅಲ್ಲಿ ಹೆಣ್ಣಿನ ಮಾನ ಹೋಗಿದೆ ಅಂತ ಅರ್ಥ. ಕುಂಕುಮ ಕರೆಕ್ಟ್ ಇದ್ರೆ ಆ ಹೆಣ್ಣಿಗೆ ಏನು ತೊಂದರೆ ಆಗ್ಲಿಲ್ಲ ಅಂತ, ಹೆಣ್ಣಿನ ಮಾನವನ್ನ ಕಾಪಾಡಲಿಕ್ಕೋಸ್ಕರ ಕುಂಕುಮ ಹಾಕ್ತಾರೆ. ಯಾರು ಕುಂಕುಮ ಇಲ್ಲಿ ಹಚ್ತಾರೆ ಅವರಿಗೆ ಸೈನಸ್ ಸಮಸ್ಯೆ ಬರೋದಿಲ್ಲ ಅಂತೆ. ನೋಡಿ, ಗಂಡ ಸತ್ತ ತಕ್ಷಣ ಫಸ್ಟ್ ಏನ ಮಾಡ್ತಾರೆ? ಕುಂಕುಮ ಅಳಿಸಿಬಿಡ್ತಾರೆ. ಗಂಡನ ಪ್ರಾಣದ ಸಂಕೇತ, ಮುತ್ತೈದೆಯ ಸಂಕೇತ. ನೀವು ಹೆಣ್ಮಕ್ಳು ಹಾಕ್ತೀರಿಲ್ಲ ಗೊತ್ತಿಲ್ಲ, ನಾನಂತೂ ಕುಂಕುಮ ದಿನ ಹಾಕ್ತೇನೆ. ನಾನೊಂದು ದಿವಸ ಕುಂಕುಮ ಹಾಕದಿದ್ರೆ ನಾನು ಮನೆಗೆ ಫೋನ್ ಮಾಡಿದಾಗ, ಇವತ್ತು ನಿಮ್ಮ ಮುಖದಲ್ಲಿ ಕಲೆನೇ ಇಲ್ಲ, ಕುಂಕುಮ ಫಸ್ಟ್ ಹಾಕಿ ಅಂತ ನನ್ನ ಹೆಂಡತಿ ನನಗೆ ಹೇಳ್ತಾಳೆ. ನಾನು ಕುಂಕುಮ ಹಾಕಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ನೀವು ಯಾಕೆ ಹಾಕಬಾರ್ದು? ಒಂದು ಒಳ್ಳೆ ಕುಂಕುಮ, ಗೋಪುರ ಕುಂಕುಮ ಸಿಗ್ತದೆ, ಅಡ್ವರ್ಟೈಸ್ಮೆಂಟ್ ಅಲ್ಲ ನಮ್ದು, ಆದ್ರೂ ಅದು ಒಂದು ಒಳ್ಳೆ ಕೆಮಿಕಲ್ ಇಲ್ಲದ ಕುಂಕುಮ. ಅದು ಚೆನ್ನಾಗಿ ಕುಂಕುಮ ಹಾಕಿ, ಕೆಲವು ಕಲರ್ ಪುಡಿ ಎಲ್ಲ ಸಿಗ್ತದೆ, ಅದೆಲ್ಲ ಹಾಕಬೇಡಿ, ಅಲರ್ಜಿ ಆಗುತ್ತೆ. ಒಳ್ಳೆ ಕುಂಕುಮ ಸಿಗ್ತದೆ, ಪ್ಯೂರ್ ಕುಂಕುಮ ಸಿಗ್ತದೆ. ಡಬ್ಬ ತಗೊಂಡು ಬನ್ನಿ, 10 ರೂಪಾಯಿಗೆ ಸಿಗ್ತದೆ. ಎಷ್ಟು? 10 ರೂಪಾಯಿಗೆ ತಗೊಂಡು ಬನ್ನಿ, ಕುಂಕುಮ ಹಚ್ಚಿ ಈ ರೀತಿ ಪಾದ ಪೂಜೆ ಮಾಡಿ, ಗಂಡನಿಗೆ ಹೆಂಡತಿ ಗಂಡ, ಮಕ್ಕಳು ತಂದೆ ತಾಯಿಗೆ ನಮಸ್ಕಾರ ಮಾಡೋದನ್ನು ಇಲ್ಲಿ ಕಲಿಸಿ. ಆಗ ನಮ್ಮ ದೇಶ ಉಳಿತದೆ, ನಮ್ಮ ಊರು ಉಳಿತದೆ, ನಮ್ಮ ಮನೆ ಉಳಿತದೆ. ಗಂಡನ ಜೋಪಾನ ಮಾಡಬೇಕಮ್ಮ, ಗಂಡನೆಂಬುವನೇ ಪತಿದೇವರಮ್ಮ. ಆ ರಾಶಿ ಹೋದ ಮೇಲೆ ನೀ ಪರದೇಶಿ, ಕೈಯಲ್ಲಿ ಕೈ ಬಾಳೆ ಅದು ಒಂದು ರಾಶಿ, ಆ ರಾಶಿ ಹೋದ ಮೇಲೆ ನೀ ಪರದೇಶಿ, ಗಂಡನ ಜೋಪಾನ ಮಾಡಬೇಕಮ್ಮ. ಒಂದ್ಸರಿ ಹೆಣ್ಮಕ್ಳು ಕೈ ಎತ್ತಿಯಮ್ಮ, ಹೀಗೆ ಮಾಡಿ ಜೋರು ಅಲ್ಲಾಡಿಸಿ, ಸಿರಿಸಿ ಮಾರಿಕಾದಲ್ಲಿ ಕೇಳಬೇಕು. ಜೋರ್ ನೋಡೋಣ, ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ, ಅಲ್ಗಾಡಿಸಿ ಒಂದ್ಸರಿ. ಓಕೆ, ಸೌಂಡ್ ಕೇಳಿಸ್ತಾ ಇಲ್ಲ, ಸೀತಾರಾಮದೇವರಿಗೆ ಕೇಳಿ. ಹೌದು ಬಿಡಿ, ಅಂದ್ರೆ ಕೆಲವರು ಗಾಜಿನ ಬಳೆ ಹಾಕಿ, ಭಾಗ್ಯದ ಬಳೆಗಾರ, ಈಗ ಬಳೆಗಾರ ನೋಡಿ. ಮೊದಲೆಲ್ಲ ನೋಡಿ, ಈಗ ಬ್ಲೌಸ್ ಬಗ್ಗೆ ನಾನು ಮಾತಾಡೋದಿಲ್ಲ, ಹೇಳಿ ಸುಖ ಇಲ್ಲ. ನೀಟಾಗಿ ನಮ್ಮ ಮಕ್ಕಳಿಗೆ ಡ್ರೆಸ್ ಹಾಕಬೇಕು ಹೇಳಿ, ಅರ್ಧಂಬರ್ಧ ಬಟ್ಟೆ ಹಾಕಿ ಕೊಡಬೇಡಿ. ಇವತ್ತು ಗಂಡು ಮಕ್ಕಳು ದಾರಿ ತಪ್ಪಲಿಕ್ಕೆ ಹೆಣ್ಮಕ್ಳೇ ಕಾರಣ. ಯಾಕಂದ್ರೆ ಅವರ ಉಡುಗೆ ತೊಡುಗೆ ಆ ಥರ ನೋಡಿದಾಗಲೇ ಹೆಣ್ಣು ಮಕ್ಕಳನ್ನು ಎಳಿಬೇಕು ಅಂತ ಮನಸ್ಸಾದ್ರೆ, ಹೆಣ್ಮಕ್ಳನ್ನು ನೋಡಿದಾಗ ಕೈ ಮುಗಿಬೇಕು, ನಮಸ್ಕಾರ ಮಾಡಬೇಕು ಅಂತ ಅನಿಸ್ಬೇಕು. ಅಷ್ಟು ಒಳ್ಳೆಯ ನೀಟಾದ ಬಟ್ಟೆಯನ್ನು ಧರಿಸಲಿಕ್ಕೆ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು, ನಾವು ಸಂಸ್ಕಾರವನ್ನು ಕಲಿಸಿಕೊಡ್ಬೇಕು. ಮೊದಲೆಲ್ಲ ನೋಡಿ, ಫುಲ್ ಬ್ಲೌಸ್, ಆಮೇಲೆ ಇಷ್ಟು ಖಾಲಿ ಇದ್ರೆ ಅದಕ್ಕೆ ಬಳೆ ಹಾಕ್ತಾ ಇದ್ರು. ಯಾಕೆ ಹೆಣ್ಮಕ್ಳಿಗೆ ಬಳೆ ಹಾಕ್ತಾ? ಈ ರಿಸ್ಟ್ ಸಮಸ್ಯೆ ಬರಬಾರ್ದಂತೆ, ನೆನಪಿಟ್ಕೊಳ್ಳಿ. ಇಲ್ಲಿ ಬಳೆ ಹಾಕಿದ್ರೆ ರಿಸ್ಟ್ ಸಮಸ್ಯೆ. ಮತ್ತೆ ಈ ಅಂಗೈ ಸ್ಮೂತ್ ಇರ್ಬೇಕಿದ್ರೆ ಬಳೆ, ಗಾಜಿನ ಬಳೆ ಹಾಕಬೇಕಂತೆ. ಈ ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ಲಿಕ್ಕೆ ಸ್ಮೂತ್ ಇರ್ತದೆ. ಮತ್ತೆ ಎಷ್ಟೋ ಮಕ್ಕಳು ನೋಡಿ, ಈಗ ಮೊಬೈಲ್ ಕೊಡದೆ ಮಕ್ಕಳು ನಿದ್ದೆನೂ ಮಾಡೋದಿಲ್ಲ, ಊಟನೂ ಮಾಡೋದಿಲ್ಲ. ಮೊದಲು ಹಾಗಲ್ಲ, ತಾಯಿಯ ಮಡಿಲಲ್ಲಿ ಬಳೆಯಲ್ಲಿ ಆಟ ಆಡ್ತಾ ಗಿಜಿ 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 ಶಬ್ದವನ್ನ ಕೇಳ್ತಾ ಆ ಸೌಂಡ್ಗೆ ಮಗು ಮಳಗ್ತಾ ಇತ್ತು, ಊಟ ಮಾಡ್ತಾ ಇತ್ತು. ಎಷ್ಟು ಚೆನ್ನಾಗಿತ್ತು. ಇದು ಪ್ಲಾಸ್ಟಿಕ್ ಬಳೆ ಯೂಸ್ ಮಾಡಬೇಡಿ. ಆರೋಗ್ಯದ ದೃಷ್ಟಿಯಿಂದ ನಮ್ಮ ಮಣ್ಣಿನ ಬಳೆ, ಗಾಜಿನ ಬಳೆಯನ್ನು ಉಪಯೋಗ ಮಾಡಿ. ಮತ್ತು ಹೆಣ್ಮಕ್ಳು ಎಲ್ಲಿದ್ರು ಗೊತ್ತಾಗ್ತದೆ, ಬಟ್ಟೆ ವಾಶ್ ಮಾಡಿದಾಗ ಗಿಜಿ ಗಿಜಿ ಶಬ್ದ, ಟೀ ಸೋಸಿದಾಗ ಗಿಜಿ ಗಿಜಿ ಶಬ್ದ, ನೀರು ಸೇರಿದಾಗ ಗಿಜಿ ಶಬ್ದ. ಯಾರಾದ್ರೂ ಒಬ್ಬಳೆ ಹೋಗ್ತಾ ಇರ್ಬೇಕಿದ್ರೆ, ಯಾರಾದ್ರೂ ವ್ಯಕ್ತಿ ಅವರನ್ನು ಹಿಡಿಬೇಕು ಅಂತ ಹೋದಾಗ ಅವನು ಏನ್ ಮಾಡ್ತಾನೆ ಗೊತ್ತಾ? ಫಸ್ಟ್ ಕೈ ಹಿಡಿತಾನೆ. ಕೈ ಹಿಡಿದ ತಕ್ಷಣ ಬಳೆ ಪುಡಿ ಆಗುತ್ತೆ, ಅವನ ಮಾನ ಮತ್ತು ಪ್ರಾಣವನ್ನ ಕಾಪಾಡಲಿಕ್ಕೆ ಆಗ್ತೈತೆ. ಅದಕ್ಕೋಸ್ಕರ ಈ ಬಳೆಯನ್ನು ಹಾಕ್ತಾ ಇದ್ದಂತೆ. ನೆನ್ಪಿಟ್ಕೊಂಡು
ಗಂಡನ ಜೋಪಾನ ಮಾಡಬೇಕಮ್ಮ, ಗಂಡನೆಂಬುವನೇ ಪತಿದೇವರಮ್ಮ. ಆರಾಶಿ ಹೋದ ಮೇಲೆ ನೀ ಪರದೇಶಿ, ಗಂಡನ ಜೋಪಾನ ಮಾಡಬೇಕಮ್ಮ. ಮುಡಿಯಲ್ಲಿ ಮಲ್ಲಿಗೆ ಅದು ಒಂದು ರಾಶಿ, ಆರಾಶಿ ಹೋದ ಮೇಲೆ ನೀ ಪರದೇಶಿ, ಗಂಡನ ಜೋಪಾನ ಮಾಡಬೇಕಮ್ಮ. ಮಲ್ಲಿಗೆ ಇದು ಮುತ್ತೈದೆ ಸಂಕೇತ. ಅರಿಶಿನ, ಕುಂಕುಮ, ಬಳೆ, ಮಲ್ಲಿಗೆ ಹೂ. ನೀವು ಒಂದ್ಸರಿ ಯಾವ ಕಾಲ ತಗೊಂಡು ಬನ್ನಿ, ದಿನ ತಗೊಂಡು ಬರ್ಬೇಕು ಅಂತ ನಾನು ಹೇಳೋದಿಲ್ಲ. ಹಬ್ಬ ಇದ್ದಾಗ ಒಂದಿಷ್ಟು ಮಲ್ಲಿಗೆ ತಗೊಂಡು ಬನ್ನಿ, ಪ್ರೀತಿಯಿಂದ ಕೊಡಿ. ಮದುವೆ ಆಗಲಿಲ್ಲ, ಯಾರಾದರೂ 10-16 ಜನರಿಗೆ ಮದುವೆ ಆಗಲಿಲ್ಲ, ನೀವು ಟೆನ್ಷನ್ ಮಾಡಬೇಡಿ. ನಿಮಗೆ ಒಂದು ಒಳ್ಳೆ ಹುಡುಗಿ ಸಿಗಲಿ, ಕೊಡು ತಾಯಿ ವರವ ಕುಡುಕನಲ್ಲದ ಗಂಡನ ಅಂತ ಯಾರೋ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ನಿಮ್ಗೊಂದು ಒಳ್ಳೆ ಹುಡುಗಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಅವರು ಪುಣ್ಯವಂತು ಪಾಪ, ಕುಡಿತ ಬಿಟ್ಟ ಬಳಿಕ ಮದುವೆ ಆದವರು ಪುಣ್ಯ ಪಾಪ. ಇವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ, ತೊಂದರೆ ಇಲ್ಲ, ಬೇಜಾರಾಗಬೇಡಿ. ನಿಮಗೊಂದು ಅನುಭವ ಆಯಿತು, ಇನ್ನೂ ಸುಧಾರಿಸಿಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಇದನ್ನು ತಂದು ಕೊಡಿ, ಮಲ್ಲಿಗೆ ಹೂವನ್ನು ತಂದು ಕೊಡಿ. ಇದು ಇಷ್ಟು ವಿಚಾರವನ್ನು ಹೇಳ್ತಾ ಒಂದು ನಡೆದ ಘಟನೆ ನಿಮಗೆ ನಗು ಬರುವುದಾದರೆ ಸೀರಿಯಸ್ ಮ್ಯಾಟರ್ ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮಲ್ಲಿಗೆ ತಗೊಂಡು ಹೋಗಿ ಅಂತ ನಾನು ಹೇಳಿದೆ, ಯಾವ ಊರು ಅಂತ ಬೇಡ. ಅದಕ್ಕೆ ವರ್ಷಕ್ಕೆ 2 ಸಾರಿ ಹಬ್ಬ ಇದ್ದಾಗ ತಗೊಂಡು ಹೋಗಿ ಅಂತ ಹೇಳಿದ್ದೆ. ಒಬ್ರು ಫೋನ್ ಮಾಡಿದ್ರು ನನಗೆ 6 ತಿಂಗಳಾದ್ಮೇಲೆ ಹೆಣ್ಮಕ್ಳು, ಸರ್ ನೀವು ಹೇಳಿದ್ರಲ್ಲ ನಮಗೆ ಎಲ್ಲ ಗಂಡ್ಮಕ್ಳು ಮಲ್ಲಿಗೆ ಹೂ ತಗೊಂಡು ಹೋಗ್ಬೇಕು ವರ್ಷದಲ್ಲಿ 2 ಸಾರಿ ಅಂತ. ಆದ್ರೆ ನನ್ನ ಗಂಡ ತುಂಬಾ ಒಳ್ಳೆಯವರು ಸರ್, ನನಗೆ ದಿನಾ ಒಂದು ಇಷ್ಟು ಮಲ್ಲಿಗೆ ತಗೊಂಡು ಬರ್ತಾರೆ ಸರ್, ದಿನಾ ತಗೊಂಡು ಬರ್ತಾರೆ, ಶಿಬಿರದ ಹೋದ ಬಳಿಕ ಪ್ರತಿ ದಿವಸ ತಗೊಂಡು ಬರ್ತಾರೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯ್ತು, ನಾನೇ ತಗೊಂಡು ಹೋಗೋದು ಯಾವತ್ತಾದ್ರೂ ಒಮ್ಮೆ. ಯಪ್ಪ, ನನ್ನ ಮಾತು ಕೇಳಿ ಇಷ್ಟು ಒಂಥರ ಏನು ಅದನ್ನು ಅನುಷ್ಠಾನ ಮಾಡಿದ್ನ ಅಂತ ಆಯ್ತು. ನೋಡಿದೆ, ನಾನು ಅಲ್ಲಿಗೆ ಫೋನ್ ಮಾಡಿದೆ, ಹೌದಾ ಇವರು ಮಲ್ಲಿಗೆ ಹೂ ತಗೊಂಡು ಹೋಗೋದು ಸತ್ಯವೂ ಸುಳ್ಳು ಅಂತ SP ಸೇವಾ ಪ್ರತಿನಿಧಿ ಕೇಳಿದಾಗ ಅವ್ರು ನೋಡಿದಾಗ ಹೌದು ಇವನು ಕೆಲಸ ಬಿಡ್ತಾನೆ, ಮಾರ್ಕೆಟ್ಗೆ ಹೋಗ್ತಾನೆ, ಮಲ್ಲಿಗೆ ಹೂ ತಗೊಂಡು ಬರ್ತಾನೆ, ಹೆಂಡತಿ ಕೊಡ್ತಾನೆ, ಇದು ಸತ್ಯ. ಮತ್ತು ಸೂಕ್ಷ್ಮವಾಗಿ ನಾವು ರಿಸರ್ಚ್ ಮಾಡಿದಾಗ ವಿಷಯ ಏನು ಗೊತ್ತಾ, ಇವನು ಹೆಂಡತಿ ಮೇಲಿನ ಪ್ರೀತಿಯಿಂದ ಕೊಂಡಂತಂದ್ರೆ ಅಲ್ಲ, ಮಾರ್ಕೆಟ್ ಅಲ್ಲಿ ಮಲ್ಲಿಗೆ ಮಾರ್ತಾಳಲ್ಲ ಅವಳ ಜೊತೆಗೆ ಲವ್ ಆಗಿತ್ತು. ನಗಾಡಬೇಡಿದ್ದು ಸೀರಿಯಸ್ ವಿಷಯ. ಅವಳಿಗೆ ಗೊತ್ತಿಲ್ಲ ಪಾಪ, ಅವಳು ಖುಷಿಯಿಂದ ನನ್ನ ಗಂಡ ಪ್ರೀತಿಯಿಂದ ತರ್ತಾಳೆ. ನಾನು ಇವತ್ತಿಗೂ ಅವಳಿಗೆ ಹೇಳಿಲ್ಲ ಈ ತರ ಸಮಸ್ಯೆ ಇದೆ ಅಂತ. ಆಮೇಲೆ ಅವನನ್ನು ಕೂರಿಸಿ ಮಾತಾಡಿಸಿ, ಆ ಮಾರ್ಕೆಟ್ ಅವಳ ಹತ್ರ ಕೂಡ ಮಾತಾಡಿಸಿ ಅದನ್ನು ಸರಿಪಡಿಸಿ ವ್ಯವಸ್ಥೆ ಮಾಡಿ ತಗೊಂಡು ಹೋಗ್ತಾನೆ. ಆದರೆ ಬೇರೆ ಕಡೆಯಿಂದ ತಗೊಂಡು ಹೋಗ್ತಾನೆ. ಅಂದ್ರೆ ಕುಡಿತ ಬಿಟ್ಟಾಗ, ಕರೆಕ್ಟ್ ಕೇಳಿ ಅಮ್ಮ, ಕುಡಿತ ಬಿಟ್ಟಾಗ ಇವರು ದುಡಿಮೆ ಮಾಡ್ತಾರೆ, ದುಡ್ಡು ಬರ್ತದೆ, ಒಂದು ಬೈಕ್ ತಗೊಳ್ತಾರೆ, ನೀಟಾಗಿಸ್ತಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ, ದೃಷ್ಟಿ ಬೀಳ್ತದೆ. ನೀವೇನಾದ್ರೂ ಸ್ವಲ್ಪ ಸೂತ್ರವನ್ನ ಲೂಸ್ ಬಿಟ್ರೆ ಬೇರೆ ದಾರಿ ಹಿಡಿತಾರೆ. ಇವರು ಸರಿ ಇದ್ರು ಕೂಡ ಇವರನ್ನ ದಾರಿ ತಪ್ಪಿಸುವ ಸಮಾಜದಲ್ಲಿ ತುಂಬಾ ಜನ ಇರ್ತಾರೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಇಲ್ಲಿ ಇದ್ದವ್ರು ಯಾರು ಮಾಡಲ್ಲ, ಆ ತರ ಮಾಡಬೇಡಿ. ಅಂದ್ರೆ ಹೇಳಿಕ್ಕೋದು ಮನಸ್ಸು ಚಂಚಲ ನೋಡಿ, ಅವಳು ನೀನು ತುಂಬಾ ಇಷ್ಟ ಅಂತ ಹೇಳಿದ ತಕ್ಷಣ ಇವನಿಗೆಲ್ಲ ಮರ್ತು ಬಿಡುತ್ತೆ, ಹೆಂಡತಿ ಮರ್ತು ಬಿಡ್ತದೆ, ಮಕ್ಕಳು ಮರ್ತಿದೆ, ಧರ್ಮಸ್ಥಳ ಮರ್ತು ಬಿಡ್ತದೆ, ದುಡ್ಡಿದೆಯಲ್ಲ ಕಿಸೆಯಲ್ಲಿ ಎಂಜಾಯ್ ಮಾಡುವಂತ ಯೋಚನೆ ಬರ್ಬೋದು. ಆಗ ದಯವಿಟ್ಟು ಎಲ್ಲ ಹೆಣ್ಣುಮಕ್ಕಳು ಗಂಡನನ್ನ ಬಹಳ ಜೋಪಾನ ನೋಡ್ಕೊಳ್ಳಿ. ಹಾಗಂತ ಸಂಶಯ ಪಡಬೇಡಿ, ಸಂಶಯವೇ ದೊಡ್ಡ ಒಂದು ಸಮಸ್ಯೆ. ಹಾಗಾಗಿ ಸಂಶಯ ಪಡಬೇಡಿ. ಆ ಹೆಂಡತಿ ಗಂಡನ ಮೇಲೆ ಸಂಶಯ ಪಡಬೇಡಿ, ಗಂಡ ಹೆಂಡತಿಯ ಮೇಲೆ ಸಂಶಯ ಪಡಬೇಡಿ. ಸಂಶಯ ಪಡದೆ ಅನ್ಯೋನ್ಯವಾಗಿ ಓಪನ್ ಆಗಿ ಚರ್ಚೆ ಮಾಡಿ. ಹೆಂಡತಿ ಬಿಟ್ಟು ಬೇರೆ ಯಾರನ್ನು ಪ್ರೀತಿ ಮಾಡಬೇಡಿ, ಗಂಡನನ್ನು ಬಿಟ್ಟು ಬೇರೆ ಯಾರನ್ನು ಪ್ರೀತಿ ಮಾಡಬೇಡಿ. ಇದು ನಾನು ಕೊಡುವ ಕುಟುಂಬ ದಿನದ ಕಡೆಯ ಸಂದೇಶ ಎನ್ನುವಂತ ಮಾತನ್ನ ಹೇಳುತ್ತಾ, ಗಂಡ ಹೆಂಡತಿ ಮುಖ ನೋಡ್ಕೊಳ್ಳಿ, ಮುಖ ನೋಡ್ಕೊಳ್ಳಿ, ಎಲ್ಲರೂ ಕೈ ಮುಗಿರಿ, ಕೈ ಮುಗಿರಿ. ನಾವು ಹೇಳಿದಾಗೆ ಹೇಳಿ, ಮಾತು ಕೊಡೋದಕ್ಕೆ ನಿಮ್ಮ ಮನೆಯವರಿಗೆ ತಾಯಿ ಇದ್ರೆ ತಾಯಿ, ಅಣ್ಣ ಇದ್ರೆ ಅಣ್ಣ, ತಂದೆ ಇದ್ರೆ ತಂದ, ಹೆಂಡತಿ ಇದ್ರೆ ಹೆಂಡತಿಯ ಮುಖವನ್ನು ನೋಡಿ ನಾನು ಹೇಳಿದೆ. ವಾಗ್ದಾನ ಪ್ರಯೋಗ ಅಂತ ಹೇಳ್ತಾರೆ ಮದುವೆಯಲ್ಲಿ, ತುಂಬಾ ಕ್ರಮ ಇದೆ, ಒಂದೊಂದನ್ನು ಮಾಡೋದು ನಾವಿಲ್ಲಿ. ಅಲ್ಲಿ ಭಟ್ರು ಹೇಳಿದ್ದು ಯಾವುದು ನೆನಪಿಲ್ಲ ಕಾಣ್ತದೆ. ಹಾಗೆ ಇವತ್ತು ನಾನು ಹೇಳ್ತೇನೆ, ಸ್ವಲ್ಪ ನೆನಪಿಟ್ಕೊಳ್ಳಿ. ಓಕೆ, ನನ್ನನ್ನು ನಾನು ಒಪ್ಪಿಕೊಂಡಿದ್ದೇನೆ, ನನ್ನನ್ನು ನಾನು ಒಪ್ಪಿಕೊಂಡಿದ್ದೇನೆ, ನನ್ನನ್ನು ನಾನು ತಿದ್ದಿಕೊಂಡಿದ್ದೇನೆ, ನನ್ನನ್ನು ನಾನು ಉಪಯೋಗಕಾರಿಯನ್ನಾಗಿ ಮಾಡುತ್ತೇನೆ. ಹೆಂಡತಿಯನ್ನು ನೋಡಿ, ತಾಯಿಯನ್ನು ನೋಡಿ, ಕುಡಿತವನ್ನ ಬಿಟ್ಟು ಕುಟುಂಬವನ್ನು ಕಟ್ಟುತ್ತೇನೆ. ತಂದೆ ತಾಯಿಗೆ ಒಳ್ಳೆಯ ಮಗನಾಗಿ, ಹೆಂಡತಿಗೆ ಒಳ್ಳೆಯ ಗಂಡನಾಗಿ, ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ ಬಾಳಿ ಬದುಕುತ್ತೇನೆ. ಇದು ವಾಗ್ದಾನ ಪ್ರಯೋಗ. ನೀವು ಮಾತು ಕೊಟ್ಟಿದ್ದೀರಿ ನಿಮ್ಮ ಕುಟುಂಬಕ್ಕೆ, ಅದನ್ನು ಉಳಿಸೋದು ನಿಮ್ಮ ಧರ್ಮ. ಹಾಗಾಗಿ ನೀವೇನು ಹೆಣ್ಮಕ್ಳು ಏನು ಮಾತಾಡಬೇಕು ಅಂತ ಇಲ್ಲ.
ಮಾತು ಕೊಟ್ಟಿದ್ದಾರೆ. ಖುಷಿ ಅಮ್ಮ, ಬೇಜಾರಾಗಬೇಡಿ, ನೀವು ಏನಿದ್ರು ಕೂಡ ಇವತ್ತೇ ಮನಸ್ಸಬೇಡಿ. ಇಲ್ಲಿ ನೋಡಿ, ಈಗ ಕಾಲಿಗೆ ನಮಸ್ಕಾರ ಮಾಡಬೇಕು. ಹಿರಿಯರು ಎಲ್ಲ ಇದ್ದಾರೆ, ಅವರ ಕೈಯಲ್ಲಿ ಹಿಂದ್ಗಡೆ ಕೂಡ ಅಕ್ಷತೆ ಕಾಳು ಇಟ್ಕೊಂಡಿದ್ದಾರೆಲ್ಲ. ನಮ್ಮ ಎದ್ದು ನಿಲ್ಲಬೇಕು ಸಾರ್ವಜನಿಕರು ಎಲ್ಲರೂ ಕೂಡ. ನಿಮ್ಮ ಕೈಯಲ್ಲಿರುವ ಅಕ್ಷತೆ, ತುಂಬಾ ಜನ ಬಂದಿದ್ದಾರೆ ನೋಡಿ ಮದುವೆಗೆ. ಹಾಗಾಗಿ ಇಷ್ಟು ಜನರ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ. ಹಾಗಾಗಿ ಹೆಂಡತಿಯಾದವಳು ಗಂಡನ ಕಾಲಿಗೆ ನಮಸ್ಕಾರ ಮಾಡ್ಬೇಕು. ಈಗ ಅವ್ರು ಮಾಡಿದ್ರಲ್ಲ ಹಾಗ ಅದೇ ತರ ಮಾಡ್ಬೇಕು. ತಾಯಿ ಇದ್ರೆ ತಾಯಿಯ ಕಾಲಿಗೆ ಮಗ ನಮಸ್ಕಾರ ಮಾಡ್ಬೇಕು, ತಂದೆಯ ಕಾಲಿಗೆ ಮಗ ನಮಸ್ಕಾರ ಮಾಡ್ಬೇಕು. ಅರ್ಥ ಆಗುತ್ತಲ್ಲ? ಓಕೆ ಓಕೆ ಓಕೆ, ಕಾಲಿಗೆ ನಮಸ್ಕಾರ ಮಾಡಿ. ಹಾಗೆ ಇದೆ ಹಾಗೆ ಇದೆ ಹಾಗೆ ಹೀಗೆ ಚೇಂಜ್ ಆಗ್ಬಾರ್ದು ಪ್ಲೀಸ್. ಹೆಂಡತಿ ಆದವಳು ನಮಸ್ಕಾರ ಮಾಡಿ, ಸರಿ ಅಡ್ಡಬೇಡಿ. ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ. ಗಂಡ ಮಾಡಿದ ಪಾಪ ಹೆಂಡತಿಗೆದಲ್ಲ, ಗಂಡ ಮಾಡಿದ ಪಾಪ ಹೆಂಡತಿಗೆದಲ್ಲ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ. ಹೆಂಡತಿ ಮಾಡಿದ ಪಾಪ ಗಂಡನಿಗೆ. ತೊಂಡ ರಕ್ಷಕ ಅಚಲಾನಂದ ವಿಠಲ, ಅಲ್ಲಿಂದ ಮಂಜುನಾಥ ಸ್ವಾಮಿ ರಕ್ಷಕ ಅಚಲಾನಂದ ವಿಠಲ. ನಮಸ್ಕಾರ ಮಾಡಿ. ನೀ ಗಂಡ ನಾ ಹೆಂಡತಿ, ನೀ ಗಂಡ ಓಕೆ, ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ, ಆರಾಮ ನಾ ಹೆಂಡತಿ. ಆರಾಮ ಕೂತ್ಕೊಳ್ಳಿ, ಆರಾಮ ಕೂತ್ಕೊಳ್ಳಿ. ಲೈನ್ ಸರಿ ಮಾಡಿ, ಸ್ವಲ್ಪ ಲೈನ್ ಸರಿ ಮಾಡಿ. ಆನಂದ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ದೇವರ ನೆನ್ಪು ಮಾಡಿ. ನಿನ್ನ ನೆನೆದ ಜೀವನ ಎಲ್ಲ ಕಷ್ಟ ದೂರ ಆಗಲಿ ಅಂತ ಪ್ರಾರ್ಥನೆ ಮಾಡಿ. ಪಾವನ. ನಂಬಿಕೋಗಿದೆ ಮಾದೇವ ಬಂದು ನೀಡಿ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿ. ಮಾದೇವ ನಿಮ್ಮ ಕೂಗು ಧರ್ಮಸ್ಥಳಕ್ಕೆ. ಭಾಗ್ಯವ ನಿನ್ನ ನೆನೆದ ಜೀವನ ಆಯಿತಲ್ಲ ಓಕೆ, ನಿಧಾನವಾಗಿ ಕಣ್ಬಿಡಿ, ದೀಪವನ್ನು ನೋಡಿ. ಭಗವದ್ಗೀತೆಯಲ್ಲಿ ದೀಪಂ ಪಾಪನಾಶಂ ದೀಪಂ ಬ್ರಹ್ಮಸ್ವರೂಪ ಅಂತ ಹೇಳಿದ್ದಾರೆ. ಆ ಬ್ರಹ್ಮನ ಸ್ವರೂಪದ ದೀಪದಿಂದ ನಿಮ್ಮೆಲ್ಲ ಪಾಪ ನಾಶ ಆಗಲಿ ಅಂತ ಪ್ರಾರ್ಥನೆಯನ್ನ ಮಾಡುತ್ತಾ ಕೈ ಬಿಡಿ. ಈಗ ಕೈ ಬಿಡಿ. ಓಕೆ, ಈಗ ನಮ್ಮ ನಾನು ಹೇಳಿದ್ನಲ್ಲ ದೃಷ್ಟಿ ಆಗುತ್ತೆ ಅಂತ, ಅದಕ್ಕೋಸ್ಕರ ಮುತ್ತೆ ಇದ್ದರೆ ನಿಮಗೆ ಅರಿಶಿನ ಕುಂಕುಮ ಹಚ್ತಾರೆ. ಇಬ್ರು ಬನ್ನಿ ಅಮ್ಮ, ಹೆಣ್ಮಕ್ಳು. ಸಪ್ತಪದಿ ಇದು ಸಪ್ತಪದಿ, ಸಪ್ತಪದಿ ಇದು ಸಪ್ತಪದಿ. ಈ 7 ಹೆಜ್ಜೆಗಳ ಸಂಬಂಧ
ಅಧ್ಯಕ್ಷತೆಗೊಂಡು ಬರ್ತಾರೆ, ಅದನ್ನ ದೇವರು ಭಂಡಾರದಲ್ಲಿರ್ತಾರೆ. ಈಗ ನಿಮಗೆ ದೃಷ್ಟಿ ಆಗಬಾರ್ದು ಅಂತ ಯಾರ ಕೆಟ್ಟ ಇಲ್ಲಿ ಬಂದವರು ದೃಷ್ಟಿ ಆಗೋದಿಲ್ಲ. ವೈನ್ ಶಾಪ್ ಬಾರ್ನವರು ನಿಮ್ಮ ಹಳೆ ಫ್ರೆಂಡ್ಸ್ ಇದೆ ದೃಷ್ಟಿ ಆಗ್ಬೋದು. ದೃಷ್ಟಿ ತೆಗೆಯುವ ಕಾರ್ಯಕ್ರಮ ಅಂದ್ರೆ ಇಲ್ಲಿ ಕಸ್ಪರ್ಕೆ ಮತ್ತೆ ಹಳೆ ಚಪ್ಪಲಿ ಎಲ್ಲ ಕಟ್ತಾರೆ, ಒಂದು ಒಳ್ಳೆ ಮರ ಇದ್ರೆ ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ 5 ಜನ ಹೆಣ್ಮಕ್ಳು ಮುತ್ತೈದರಿದ್ದಾರೆ ಮತ್ತು ಆರತಿ ಶೋಭನಾರತಿ ಮಾಡೋದ್ರ ಮೂಲಕ ಒಂದು 2 ನಿಮಿಷದಲ್ಲಿ ನಿಮ್ಮ ದೃಷ್ಟಿಯನ್ನ ತೆಗೆಯುವ ಕಾರ್ಯಕ್ರಮ ನಿಮ್ಮ ಕೈ ಮುಗಿದು ನಿಮ್ಮೆಲ್ಲ ದೃಷ್ಟಿ ಹೋಗಲಿ ಅಂತ ದೇವರಿಗೆ ಪ್ರಾರ್ಥನೆ ಆಗಲಿ ನಿಮಗಾಗಲಿ ಚಿರ ಸುಖ ಶಾಂತಿಯು ನೈದಾಡಲಿ ಶ್ರೀ ಮಂಜುನಾಥನು ಕಾಪಾಡಲಿ ಶ್ರೀರಾಮಚಂದ್ರನು ದಯ ತೋರಲಿ ಆದರ್ಶ ದಾಂಪತ್ಯ ನಿಮಗಾಗಲಿ ಮಂಗಳ ಆರತಿ ನಿಮಗಾಗಲಿ ಆಗಲಿ ನಿಮಗಾಗಲಿ ಚಿರ ಸುಖ ಶಾಂತಿಯು ನೈದಾಡಲಿ ಇಂದಿನ ದಿನವೋ ಶುಭ ದಿನವೋ ಇಂದಿನ ವಾರವೋ ಶುಭ ವಾರವೋ ಹೆಗ್ಗಾಡೆ ದಂಪತಿ ಚಂದದಿಂದ ಶುಭ ಕೋರುತ್ತಿರುವರು ಆನಂದಲಿ ಬಾಳೊಂದು ನಂದನ ವನವಾಗಲಿ ಆದರ್ಶ ದಾಂಪತ್ಯ ನಿಮಗಾಗಲಿ ಆಗಲಿ ನಿಮಗಾಗಲಿ ಚಿರ ಸುಖ ಶಾಂತಿಯು ನಲಿದಾಡಲಿ ಚಿರ ಸುಖ ಶಾಂತಿಯು ನಲಿದಾಡಲಿ ಚಿರ ಸುಖ ಶಾಂತಿಯು ನಲಿದಾಡಲಿ ಆಗಲಿ ನಿಮಗಾಗಲಿ ಚಿರ ಸುಖ ಶಾಂತಿಯು ನಲಿದಾಡಲಿ. ಶೋಭನ ಆರತಿ ಹಾಡಿದ ಕಾರ್ಯಕರ್ತರಿಗೆ ಮತ್ತು ಆರತಿ ಮಾಡಿದ ಮುತ್ತೈದರಿಗೆ ಅಭಿನಂದನೆಗಳು. ಚಪ್ಪಾಳೆ ಸ್ಟಾಪ್. ಪೂರ್ತಿ ಭಾರ ಗಂಡನ ಹೆಗಲಿನ ಮೇಲೆ ಮತ್ತು ಬಲಗೈಯಿಂದ ಹೂವನ್ನು ಮುಡಿಬೇಕು. ತಾಯಿ ಇದ್ರೆ ತಾಯಿಯ ಕೈಯಲ್ಲಿ ಕೊಡಬೇಕು, ಅಕ್ಕ ತಂಗಿ ಇದ್ರೆ ಅವರ ಕೈಯಲ್ಲಿ ಕೊಡಬೇಕು. ಅರ್ಥ ಆಗುತ್ತಲ್ಲ ನಿಮಗೆ? ಮದುವೆ ದಿನದ ಶುಭಾಶಯ ಅರ್ಥ ಇದಲ್ಲ. ಇವತ್ತೇ ಮದುವೆ ಆಗಿದ್ದೀರಿ, ಚಂದ ಕಾಣ್ತಾ ಇದ್ದೀರಿ, ಒಳ್ಳೆಯ ಜೀವನ ಮಾಡಿ ಅಂತ ಹೇಳುತ್ತಾ ನಾವು ಜೀವನದ ಉದ್ಘಾಟನೆ ಶುಭಾಶಯ ನಿಧಾನ ಮಾಡಿದೆ. ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಮದುಮಗಳಿಗೂ ಶುಭಾಶಯ ಹೊಸ ಹರೆಯದ ಹಳೆ ಜೋಡಿಯಲ್ಲ ಇದು, ಹೊಸ ಜೋಡಿಗೆ ಜೋರಾದ ಚಪ್ಪಾಳೆ. ಶುಭಾಶಯ ಎದ್ದೇಳಿ, ದೇವರಿಗೆ ಒಂದು ನಮಸ್ಕಾರ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನ್ಮದಲ್ಲೂ ಸ್ವಾಂಗ ಹಾಕ್ತಾರೆ, ಹಾಗೆ ಇರ್ತದೆ. ಸಂಭವ ಓಕೆ, ಧನ್ಯವಾದಗಳು. ಬಹಳ ಜವಾಬ್ದಾರಿಯಿಂದ ಜೀವನವನ್ನು ಮಾಡಿ